ಸೌಭಾಗ್ಯ ಯಾವ ಲೇಖಕರಿಗೂ ಇರೋದಿಲ್ಲ. ಯಾವುದೇ ಕೃತಿಯಾಗಲಿ ಸಂಶೋಧನೆ ಮಾಡಿ ಆದ ಮೇಲೇ ಅವ್ರು ಬರೀತಾರೆ ಅನ್ನೋದು ಜನಜನಿತವಾಗಿಬಿಟ್ಟಿದೆ. 26 ಜುಲೈ 1934 ಹಾಸನ ಜಿಲ್ಲೆಯ ಸಂತ ಶಿವರದಲ್ಲಿ ಹುಟ್ಟಿದವರು ಇವರು. ಇವ್ರ ತಂದೆ ಲಿಂಗಣ್ಣಯ್ಯ, ತಾಯಿ ಗೌರಮ್ಮ. ವಿದ್ಯಾಭ್ಯಾಸ ಬಾಗೂರು, ನುಗ್ಗೇಹಳ್ಳಿ, ಗೊರೂರು, ಚನ್ನರಾಯಪಟ್ಟಣ, ಮೈಸೂರು, ಕಡೆಗೆ ಮೈಸೂರು ಶಾರದಾ ವಿಲಾಸ್ ಸ್ಕೂಲು, ಯುವರಾಜ ಕಾಲೇಜು. ತತ್ವಶಾಸ್ತ್ರದಲ್ಲಿ ಇವ್ರದ್ದು ವಿಶೇಷ ಅಧ್ಯಯನ. ಇವರ ಮೊದಲ ವೃತ್ತಿ ಒಂದು ಥಿಯೇಟರ್ನಲ್ಲಿ ಅಂತ ಹೇಳಿದ್ರೆ ಭಾಳ ಜನಕ್ಕೆ ಆಶ್ಚರ್ಯ ಆಗ್ಬೋದು. ಅವ್ರು ಗೇಟ್ ಕೀಪರ್ ಆಗಿ ತಿಂಗಳಿಗೆ ₹5 ಸಂಬಳಕ್ಕೆ ಪ್ರಾರಂಭ ಮಾಡಿದರು. ಅವರು ವಿದ್ಯಾರ್ಥಿ ಆಗಿರ್ತಾನೆ ಈ ವಿಚಾರನ ಅವ್ರು ಹೇಳ್ಕೊಂಡಿದ್ದಾರೆ. ವಿದ್ಯಾರ್ಥಿ ಆಗಿದ್ದಾಗಲೇ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರು ಅವರು. ಆಮೇಲೆ ಇವರು ಮುಂಬೈನಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ರು ಅಂತ ಯಾರಾದರೂ ಕೇಳಿದರೆ ಬಹಳ ಆಶ್ಚರ್ಯ ಆಗುತ್ತೆ. ಇಂಥ ಒಬ್ಬ ವ್ಯಕ್ತಿ ಇಂಥ ಸಂಶೋಧನೆಗಳು ಮಾಡಿರೋ ಅಂಥದ್ದು, ಇಂಥ ಉತ್ತಮವಾದ ಕೃತಿಗಳನ್ನು ನೀಡಿದ್ದಾರೆ ಅಂದರೆ ಸಂತೋಷ ಆಗುತ್ತೆ. ಇವರು ಜೂನಿಯರ್ ಇಂಟರ್ ತರಗತಿ ಮೊದಲು ಜಟ್ಟಿ ಮತ್ತು ಮಟ್ಟಿ ಕಾದಂಬರಿನ ಬರೆದ್ರು. ಅಂದರೆ ಜೂನಿಯರ್ ಇಂಟರ್ನಲ್ಲಿ ಇರ್ತಾನೆ. 1958 ಹುಬ್ಬಳ್ಳಿನಲ್ಲಿ ಕಾಡು ಸಿದ್ದೇಶ್ವರ ಕಾಲೇಜ್ನಲ್ಲಿ ಅವರಿಗೆ ಕೆಲಸ ಸಿಕ್ತು. ಅದು ಮೊದಲನೆಯ ಉತ್ತಮ ಕೆಲಸ. ಅದಾದಮೇಲೆ ಗುಜರಾತ್ನ ವಲ್ಲಭಾಯ್ ಪಟೇಲ್ ವಿದ್ಯಾನಗರ ಸರ್ದಾರ್ ಪಟೇಲ್ ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರ ಸ್ನಾತಕೋತ್ತರ ವಿಭಾಗದ ಉಪನ್ಯಾಸಕರಾಗಿದ್ದರು. ಆಮೇಲೆ 1971 ಜೂನ್ ತಿಂಗಳಲ್ಲಿ ಮೈಸೂರಿಗೆ ವರ್ಗಾಯಿತು. ಆಮೇಲೆ ಅಲ್ಲೇ ಇದ್ಬಿಟ್ಟಿದ್ದಾರೆ. ನಾವು ಮೊನ್ನೆ ಅವ್ರನ್ನ ಭೇಟಿಯಾದಾಗ್ಲೂ ಅವರು ಮೈಸೂರಿನಲ್ಲೇ ಇದ್ದರು. ಇವರು ಸಾಹಿತ್ಯ ಚಿಂತನೆಗಳ ಬಗ್ಗೆ ಬರೆದ ಪುಸ್ತಕಗಳು ಬಹಳ ಪ್ರಸಿದ್ಧಿ. ನಾನೇಕೆ ಬರೆಯುತ್ತೇನೆ, ಸಾಹಿತ್ಯ ಮತ್ತು ಪ್ರತೀಕ, ಕಥೆ ಮತ್ತು ಕಥಾವಸ್ತು, ಸತ್ಯ ಮತ್ತು ಸೌಂದರ್ಯ ಇವರ ಅತ್ಯುತ್ತಮ ಕೃತಿಗಳು. ಅದನ್ನು ಓದಿ ಅರ್ಥ ಮಾಡಿಕೊಂಡ್ರೇ ನಮ್ಮ ಸೌಭಾಗ್ಯ ಅಂತ ಅನಿಸುತ್ತೆ. ಇವರ ಕಾದಂಬರಿಗಳು ಬಹಳ ಪ್ರಸಿದ್ಧಿ. ಇವರ ಬಿತ್ತಿ ಆತ್ಮಚರಿತ್ರೆ. ಇವರ ಕಾದಂಬರಿಗಳು ಮರಾಠಿ, ಹಿಂದಿ, ಇಂಗ್ಲೀಷು, ಬಂಗಾಳಿ ಭಾಷೆಗಳೆಲ್ಲ ಅನುವಾದ ಆಗಿದೆ. ನನ್ನ ಸಹಪಾಠಿ, ನನ್ನ ಸ್ನೇಹಿತ ರಂಗನಾಥ್ ಪ್ರಸಾದ್ ಇಂಗ್ಲೀಷ್ನಲ್ಲಿ ಇವರ ಪುಸ್ತಕ 2 ಪುಸ್ತಕನ ಅನುವಾದ ಮಾಡಿದ್ದಾನೆ. ಅದು ನನಗೆ ಹೆಮ್ಮೆ. ಯಾಕಂತ ಹೇಳಿದರೆ ಅವನಿಗೆ ನಾವೆಲ್ಲ ಸೇರಿ ಒಂದು ಸಮಾರಂಭ ಇಟ್ಕೊಂಡಿದ್ವಿ. ದಾಟು ಕಾದಂಬರಿಗೆ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ, ವಂಶವೃಕ್ಷ ಮತ್ತು ಸಾಕ್ಷಿ ಕಾದಂಬರಿಗಳಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ದೊರಕಿದೆ. 1999 ಅಖಿಲ ಭಾರತ 67ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 2011 ಸರಸ್ವತಿ ಸನ್ಮಾನ್ ಅವರಿಗೆ ಕೊಟ್ಟರು. ಆವಾಗ ಮಲ್ಲೇಶ್ವರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವ್ರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ನಾವು ಕೇಳಿದ್ವಿ. ಕೆಲವು ಪ್ರಶ್ನೆಗಳ ಅವ್ರು ಕೊಟ್ಟ ಉತ್ತರ ಇನ್ಯಾರೂ ಕೊಡೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಅವರ ಕಾದಂಬರಿಗಳನ್ನೆಲ್ಲ ನೆನಪಿಟ್ಕೊಂಡು ಯಾವುದಾದ್ರೂ ಒಂದು ವಿಚಾರನ ಕೇಳಿದ ತಕ್ಷಣವೇ ಆ ಕಾದಂಬರಿಯ ಬುಡದಿಂದ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಅದರ ಆಳದಿಂದ ಅರ್ಥ ಆಗೋ ಹಾಗೆ ನಮಗೆ ಜ್ಞಾಪಕ ಇಟ್ಕೊಂಡು ಹೇಳ್ತಾ ಇದ್ರು. ಇವತ್ತು ಅವ್ರಿಗೆ 91 ವರ್ಷ. ಅಂಥ ದೊಡ್ಡ ವ್ಯಕ್ತಿ ಬಗ್ಗೆ ನನಗೆ ಮಾತಾಡೋದೇ ಒಂದು ಸೌಭಾಗ್ಯ ಅಂತ ಅನ್ಸುತ್ತೆ. ಇವರ ತಬ್ಬಲಿ ನೀನಾದ ಮಗನೇ, ವಂಶವೃಕ್ಷ, ಮತದಾನ ಚಲನಚಿತ್ರ ಆಗಿದೆ. ಇಂಥ ದೊಡ್ಡ ವ್ಯಕ್ತಿಯ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ನನಗೆ ಸಂತೋಷ. ಈಗ ಮುಂದಿನ ಕಾರ್ಯಕ್ರಮ ಅಶ್ವಥ್ ಅವರು ನಡೆಸ್ಕೊಡ್ತಾರೆ. ನಮಸ್ಕಾರಗಳು. ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ಪರಿಚಯವನ್ನ ಮಾಡಿಕೊಟ್ಟಿದ್ದೀರಿ. ತುಂಬಾ ಖುಷಿ ಆಯ್ತು. ನಮ್ಮ ಎಂದಿನ ಸಹಜ ಶೈಲಿಯಲ್ಲಿ ಅವರ ಪರಿಚಯವನ್ನು ಮಾಡಿಕೊಟ್ಟಿದ್ದು ತುಂಬಾ ಖುಷಿ ಆಯ್ತು. ಈಗ ಮುಂದಿನ ಕಾರ್ಯಕ್ರಮ, ಈ ತಿಂಗಳ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಭಾರ ವಿಜಯ್ ಕುಮಾರ್ ಅವರನ್ನ ಮತ್ತೊಮ್ಮೆ ವೇದಿಕೆಗೆ ಸ್ವಾಗತಿಸ್ತಾ ಅವರ ಕಿರು ಪರಿಚಯವನ್ನ ನಾನು ಮಾಡಿಕೊಡೋದಕ್ಕೆ ಬಯಸ್ತೀನಿ. ಶ್ರೀಯುತ ಭಾರ ವಿಜಯ್ ಕುಮಾರ್ ಅವರು ನಿವೃತ್ತ ಬ್ಯಾಂಕ್ ಅಧಿಕಾರಿಗಳು. ಅವರು BSc ಪದವಿಯನ್ನು ಮತ್ತು ಕನ್ನಡದಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಅವರಿಗೆ ಇರ್ತಕ್ಕಂಥ ಹವ್ಯಾಸಗಳು ಹಲವಾರು. ಕವಿ, ನಟ, ನಾಟಕಕಾರ, ಗಾಯಕ, ಕಾರ್ಯಕ್ರಮ ನಿರೂಪಕ, ಬರಹಗಾರ, ಆಕಾಶವಾಣಿ ಕಲಾವಿದ, ಗಮಕ ವ್ಯಾಖ್ಯಾನಕಾರ, ಹೀಗೆ ಹಲವಾರು ಸದಭಿರುಚಿಯ ಹವ್ಯಾಸಗಳನ್ನ ಅವರು ಇಟ್ಕೊಂಡಿದ್ದಾರೆ. ಅವು ಎಲ್ಲವನ್ನ ಕೂಡ ಈಗಲೂ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ. ಕಾರ್ಯಕ್ರಮ ಆರಂಭ ಆಗೋದಕ್ಕೆ ಮುಂಚೆ ಸಾಕಷ್ಟು ಜನ ಅವರ ಮುಕ್ತಕಗಳ ಬಗ್ಗೆ ಮುಕ್ತವಾಗಿ
ಪ್ರಶಂಸೆಯ ಮಾತುಗಳನ್ನು ಆಡಿದ್ದು ಕೂಡ ತುಂಬಾ ಖುಷಿ ಕೊಡುತ್ತೆ. ಅಂತಹವರು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ತುಂಬಾ ಸಂತಸವನ್ನ ತಂದಿದೆ. ಅವರ ಬರೆದಿರ್ತಕ್ಕಂಥ ಹಲವಾರು ಪುಸ್ತಕಗಳು ಕೂಡ ಪ್ರಕಟವಾಗಿವೆ. ಒಂದು ಭಾವಗೀತೆ, ಅದರಲ್ಲಿ ಪಂಜರದೊಳಗು ಇಂಚರ, ಇದು ಭಾವಗೀತೆಗಳ ಸಂಗ್ರಹ, ಮತ್ತು ಒಂದು ಮಕ್ಕಳ ಪದ್ಯ ಸುರ್ಸುರ್ ಬತ್ತಿ, ಈ ಮಕ್ಕಳ ಪದ್ಯಗಳ ಸಂಕಲನಗಳು, ಮತ್ತು ಒಂದು ವ್ಯಕ್ತಿ ಚಿತ್ರ ಮಹಾಕವಿ ವಿ ನರಹರಿ ಅವರ ಕುರಿತಂತ ವ್ಯಕ್ತಿ ಚಿತ್ರದ ಪುಸ್ತಕಗಳು ಪ್ರಕಟಣೆಯಾಗಿವೆ. ಅವರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಬೆಂಗಳೂರು ಮಹಾನಗರದ ಶಾಖೆಯ ಸಹ ಸಂಯೋಜಕರು ಆಗಿದ್ದಾರೆ. ಕಲಾ ಗಂಗೋತ್ರಿ ನಾಟಕ ತಂಡದ ಸದಸ್ಯರೂ ಆಗಿದ್ದಾರೆ. ಕಿರುತೆರೆ ಮತ್ತು ಸಿನಿಮಾದಲ್ಲಿಯೂ ಕೂಡ ಅವರಿಗೆ ಅಭಿನಯಿಸತಕ್ಕಂತ ಅನುಭವ ಇದೆ. ಅಷ್ಟಾವಧಾನ, ಶತಾವಧಾನ ಕಾರ್ಯಕ್ರಮಗಳಲ್ಲಿಯೂ ಕೂಡ ಅವರು ಅನೇಕ ಕಡೆಗಳಲ್ಲಿ ಭಾಗವಹಿಸಿದ್ದಾರೆ. ಒಟ್ಟಾರೆಯಾಗಿ ತುಂಬಾ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ, ಸದಭಿರುಚಿಯ ಹವ್ಯಾಸಗಳನ್ನ ಒಳಗೊಂಡಿರ್ತಕ್ಕಂಥ ಶ್ರೀಯುತ ಭಾರ ವಿಜಯ್ ಕುಮಾರ್ ಅವರು ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು, ಅವರು ಈಗ ಲಕ್ಷ್ಮೀಶ ಕವಿಯ ಪರಿಚಯವನ್ನ ಮತ್ತು ಅವರ ಲಕ್ಷ್ಮೀಶ ಕವಿಯ ಕೃತಿಗಳ ಪರಿಚಯವನ್ನ ಮಾಡಿಕೊಡ್ತಾರೆ. ಎಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಸ್ವಾಗತಿಸ್ತಾ ವೇದಿಕೆಯನ್ನು ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ಆತ್ಮೀಯವಾದಂತ ನಮಸ್ಕಾರ. ಅಶ್ವಥ್ ಅವರಿಗೆ ಧನ್ಯವಾದಗಳು, ಹಾಗೆ ಜಗನ್ನಾಥ್ ಅವರಿಗೆ ಕೂಡ. ಹೊರಾಂಗಣದಲ್ಲಿ ಕೂತು ಜಗನ್ನಾಥ್ ಭೈರಪ್ಪನವರ ಪರಿಚಯ ಮಾಡಿಕೊಟ್ಟಿದ್ದಾರೆ. ಬಹುಶಃ ಸಮಯ ಜಾಸ್ತಿ ಆಗಬಾರ್ದು ಅಂತ ನಾನು ಕಡಿಮೆ ಹೇಳಿದ್ದೇನೆ. ಇನ್ನು ಫಸ್ಟ್ ಇತ್ತು ಭೈರಪ್ಪನವ್ರ ಬಗ್ಗೆ ಹೇಳಬಹುದಾದಂತಹ ವಿಷಯಗಳು ತುಂಬಾ ಇದೆ. ಆದ್ರೆ ಅವರು ಸಮಕಾಲೀನರಾದ್ರಿಂದ ನಮಗೂ ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿರೋದ್ರಿಂದ ಜಗನ್ನಾಥದ್ನ ಕಡಿಮೆ ಮಾಡಿ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದಾನೆ ಅಂತ ನಾನು ಭಾವಿಸ್ತೇನೆ. ನನ್ನ ಪರಿಚಯ ಮಾಡುವಾಗ್ಲೂ ಕೂಡ ಅದು ಕಳಿಸ್ಕೊಟ್ಟಿದ್ದಾನೆ ಪರಿಚಯನ. ಅಶ್ವಥ್ ಅವರು ಪೂರ್ಣವಾಗಿ ಎಲ್ಲವನ್ನ ಹೇಳಿದಾರೆ. ಅದು ಸುಮ್ಮನೆ ಒಂದು ಬಿಲ್ಡಪ್ ಇದ್ದಂಗೆ ಇರುತ್ತಷ್ಟೇ. ಈ ಸಿನಿಮಾಗಳಲ್ಲಿ ಬರ್ತಾರಲ್ಲ ಹೀರೋಗಳು ಅದಿದ್ದ ಹಾಗೇನು ತುಂಬಾ ದೊಡ್ಡ ವಿಷಯ ಏನಲ್ಲ ಅದು. ನಾನು ಸಾಧಾರಣವಾಗಿ ಹೇಳ್ಕೊಳ್ಳೋದು, ಈಗಲೂ ನಾನು ವಿದ್ಯಾರ್ಥಿ ಅಂತಾನೆ. ನಾನು ಒಂಥರ ಕಲಿಕೆ ಆಸಕ್ತಿ ಇರುವಂತಹ ಎಲ್ಲರಿಗೂ ಕೂಡ ಈ ಭಾವ ಬರೋದು ಸಹಜ ಅಂತ ನಾನು ಭಾವಿಸ್ತೇನೆ. ನಾವಿನ್ನು ಕಲಿಕೆ ಮಟ್ಟದಲ್ಲಿ ಇದ್ದೇವೆ ಅಂತ. ಅದು ಈಗಿನ ವಾಟ್ಸಪ್ ಆಗ್ಲೇ ನಾವು ಮಾತಾಡ್ಕೊಂಡ ಹಾಗೆ ಆ ಪ್ರಪಂಚವಾದ ನಂತರ ಬಹಳಷ್ಟು ಜನರ ಹೆಚ್ಚು ಸಂಪರ್ಕಗಳಲ್ಲಿ ನಾವು ಬರ್ತಾ ಇದ್ದಾಗೆ ಅವರವರ ಒಂದು ಯೋಗ್ಯತೆಗಳು, ಮಹತ್ವಗಳು ನಮ್ಗೆ ತಿಳಿತಾ ಇದ್ದಾಗ ನಾವು ನಿಜವಾಗಿ ಎಷ್ಟು ಸಣ್ಣವರು, ನಾವು ತಿಳ್ಕೊಂಡದ್ದು ತಪ್ಪು, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕಾದದ್ದು ಇನ್ನೂ ಬಹಳಷ್ಟು ಇದೆ ಅನ್ನುವಂಥ ಭಾವ ನಮ್ಗೆಲ್ಲ ಒಂದಲ್ಲ ಒಂದು ಕ್ಷಣದಲ್ಲಿ ಕಾಡೋದು ಸಹಜ ಅಂತ ನಾನು ಭಾವಿಸ್ತೇನೆ. ಜ್ಞಾನದ ಒಂದು ಶಾಖೆಯನ್ನ ತಿಳ್ಕೊಳ್ಳಿಕ್ಕೆ ಕಷ್ಟ, ತುಂಬಾ ದೊಡ್ಡದಿರ್ತದ್ದು. ನಾವು ಬರೀ ಕನ್ನಡ ಸಾಹಿತ್ಯದ ಬಗ್ಗೆ ಕೇಂದ್ರೀಕರಿಸ್ತಾ ಇದ್ದೀವಿ ಈಗ. ಅದು ಬಿಟ್ಟು ಎಷ್ಟೋ ಜ್ಞಾನದ ಶಾಖೆಗಳಿವೆ, ಒಂದೊಂದರಲ್ಲೂ ಅದರದೇ ಆದಂತಹ ಆಳ ಅಗಲಗಳಿದೆ. ಅದನ್ನೆಲ್ಲ ನಾವು ಈಜಬೇಕಾದ್ರೆ, ಒಳಗಿಳಿಬೇಕಾದ್ರೆ, ಮುತ್ತುರತ್ನಗಳನ್ನ ಹೆಕ್ಕಬೇಕಾದ್ರೆ ಸಾಕಷ್ಟು ಶ್ರಮ ಬೇಕು, ಆರೋಗ್ಯ ಬೇಕು, ಎಲ್ಲವೂ ಇರಬೇಕಾಗ್ತದೆ. ಹಾಗಾಗಿ ಇರುವ ಒಂದು ಭಾಗ್ಯವನ್ನ ನಾವು ಒಪ್ಪಿಸ್ಕೊಂಡ್ರೆ ಸಾಕು ಅಂತ ಎಷ್ಟೋ ಸರ್ತಿ ಅನ್ನಿಸ್ತದೆ. ಹಾಗೂ ಕೂಡ ಎಷ್ಟೋ ಬಾರಿ ಓದಿದ್ದನ್ನೇ ಎಷ್ಟೋ ದಿನಗಳ ನಂತರ ಮರ್ತು ಹೋಗಿರ್ತೀವಿ, ಮತ್ತೆ ತಿರ್ಗಿ ಅದನ್ನ ಓದಬೇಕು ಅನ್ನುವ ಮನಸ್ಸಾಗ್ಲಿಕ್ಕುಂಟು. ಎಷ್ಟೋ ಕೃತಿಗಳು ಆ ರೀತಿ ಇರ್ತದೆ. ಅಂತಹ ಕೃತಿಗಳು ಕನ್ನಡದಲ್ಲಿ ಬಹಳಷ್ಟು ಇದೆ, ಅನೇಕ. ಬಹುಶಃ ಇಂತಹ ಗುಂಪುಗಳಲ್ಲಿ ನಾವೆಲ್ಲ ಒಟ್ಟಿಗೆ ಸೇರೋದಕ್ಕೆ ಪ್ರಮುಖ ಸೂತ್ರಪ್ರಾಯವಾದಂತಹ ಒಂದು ಕಾರಣ ಅಂತಂದ್ರೆ ಕನ್ನಡದ ಪ್ರೀತಿ. ನಮ್ಮೆಲ್ಲರಿಗೂ ಇರುವಂತಹ ಅಭಿಮಾನ ಮತ್ತು ಪ್ರೀತಿಗಳೇ ನಮ್ಮನ್ನೆಲ್ಲ ಒಟ್ಟಾಗಿ ಸೇರಿಸಿದೆ ಅಂತ ನಾನು ಭಾವಿಸ್ತೇನೆ. ಇತ್ತೀಚೆಗೆ ನೆನ್ನೆ ಮತ್ತು ಮೊನ್ನೆ ಕೂಡ ಯಾವುದೋ ಒಂದು 2 ಕಾರ್ಯಕ್ರಮಕ್ಕೆ ಹೋದಾಗ ಕನ್ನಡದ ಬಗ್ಗೆ ಒಂದಷ್ಟು ಮಾತುಕತೆಗಳೆಲ್ಲ ಆಯ್ತು. ಹಾಗ ಕೂಡ ಅನ್ನಿಸ್ತಾ ಇತ್ತು ಅದರ ಬಗ್ಗೆ. ಕನ್ನಡದ ವಾಸ್ತವಿಕ ಪರಿಸ್ಥಿತಿ ಇವತ್ತು ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಒಮ್ಮೊಮ್ಮೆ ಬೇಸರ ಆಗುವುದು ಕೂಡ ಸಹಜ. ನಮ್ಮ ಸುತ್ತಮುತ್ತಲೂ ಇರುವಂತಹ ಪ್ರಪಂಚವನ್ನೇ ನಾವು ನೋಡ್ತಾ ಇದ್ದೇವೆ. ಕನ್ನಡ ಎಷ್ಟರ ಮಟ್ಟಿಗೆ ಬಳಕೆಯಲ್ಲಿದೆ, ಎಷ್ಟರ ಮಟ್ಟಿಗೆ ಅದು ಉಳಿಯಬಲ್ಲದು ಅನ್ನುವಂಥದ್ದು ಒಮ್ಮೊಮ್ಮೆ ಸಂಶಯವಾಗಿ ಕೂಡ ನಮ್ಗೆ ಕಾಡುತ್ತೆ. ಈಗ ತಾನೇ ಪರಿಚಯ ಮಾಡ್ಕೊಂಡಂತ ಭೈರಪ್ಪನವರೇ ಕೂಡ ಒಂದ್ ಸರ್ತಿ ಅವರು ಹೇಳಿದ್ರು, ಬಹುಶಃ ಇನ್ನೊಂದು 25 ಅಥವಾ 30 ವರ್ಷಗಳ ನಂತರ ನನ್ನ ಕಾದಂಬರಿಯನ್ನ ಓದೋದಕ್ಕೆ ಯಾರಾದ್ರೂ ಆ ರೀತಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಕಾದಂಬರಿಗಳು ಹಾಗೆ ಓದಿಸ್ಕೊಳ್ಳುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅನ್ನೋ ಮಾತನ್ನು ಕೂಡ ಅವ್ರು ಯಾವ್ದೋ ಒಂದು ಸಂದರ್ಭದಲ್ಲಿ ಹೇಳಿದ್ರು. ಅಂದ್ರೆ ಆ ಹೊತ್ತಿಗೆ ಒಂದು ಪೀಳಿಗೆ ಅಥವಾ 2 ಪೀಳಿಗೆ ಕಳೆದು ಮುಂದಿನ ಇವತ್ತು ನಾವು ಏನು ಕಾನ್ವೆಂಟ್ ಸಂಸ್ಕೃತಿಯ ಮಕ್ಕಳನ್ನ ನೋಡ್ತಿದ್ದೇವೆ, ಅವರು ಯೌವನಕ್ಕೆ ಬಂದಿರ್ತಾರೆ. ಅವರಿಗೆಲ್ಲ ಅಷ್ಟಾಗಿ ಕನ್ನಡ ಬರೋದಿಲ್ಲ. ಈಗ ನಾವು ಬಳಸುವಂತ ಎಷ್ಟೋ ಪದಗಳೇ ಈಗಿನವ್ರಿಗೆ ಎಷ್ಟೋ ಜನಕ್ಕೆ ಅರ್ಥ ಆಗ್ತಾ ಇಲ್ಲದೆ ಇರುವಾಗ ಅವರಿಗೆ ಕನ್ನಡದ ಬಹುತೇಕ ಪದಗಳೇ ಅರ್ಥವಾಗಿದೆ. ಕನ್ನಡ ಅಂತಂದ್ರೆ
ನಿಧಾನವಾಗಿ ಕ್ಷೀಣಿಸ್ತಾ ಇರುವ ಭಾಷೆ ಅನ್ನೋ ರೀತಿಯಲ್ಲಿ ಆಗಿಬಿಟ್ರೆ ಕೂಡ, ಅಪಾಯಕ್ಕೆ ಬಂದ್ರೆ ಕೂಡ ಅದು ಆಶ್ಚರ್ಯ ಏನಿಲ್ಲ ಅನ್ನೋ ಒಂದು ಭಾವ ಕೂಡ ನಮ್ಗೆ ಬರ್ತದೆ ಸುತ್ತಲಿನ ವಾತಾವರಣವನ್ನ ನೋಡಿದ್ರೆ. ಯಾಕಂದ್ರೆ ಶಿಕ್ಷಣದಲ್ಲೂ ಕೂಡ ಅದರ ಒಂದು ವ್ಯವಸ್ಥೆ ಕಡಿಮೆ ಆಗ್ತಾ ಇದೆ. ನಮ್ಮ ವಾತಾವರಣದಲ್ಲಿ ಅದು ವಿಶೇಷವಾಗಿ ಬೆಂಗಳೂರಿನಂತಹ ನಗರಗಳಲ್ಲಂತೂ ಬಹಳ ಕಷ್ಟಕ್ಕೆ ಬಂದಿದೆ. ಅದು ನಾವು ವ್ಯವಹರಿಸೋದೇ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆಯವ್ರ ಜೊತೆ ಆಗಿಬಿಟ್ಟಿದೆ. ಅದು ಒಂದು ದೃಷ್ಟಿಯಿಂದ ಅನಿವಾರ್ಯ ವ್ಯಾವಹಾರಿಕವಾಗಿ ಅಂತ ನಮ್ಗೆ ಅನ್ಸಿದ್ರು ಕೂಡ, ಇನ್ನೊಂದು ದೃಷ್ಟಿಯಿಂದ ಮನಸ್ಸಿಗೆ ನೋವನ್ನು ಕೊಡುವಂತಹ ವಿಷಯ ಅಂತ ಭಾವಿಸ್ತದೆ. ಇದ್ದುದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಜಿಲ್ಲಾ ಮಟ್ಟದಲ್ಲೋ ಅಥವಾ ತಾಲೂಕು ಮಟ್ಟದಲ್ಲೋ ಪರವಾಗಿಲ್ವೇನೋ ಅನ್ನೋ ಭಾವ ಅನ್ಸುತ್ತೆ ನನಗೆ. ಅದು ಹೇಗಾಗುತ್ತೆ ಇನ್ನು ಮುಂದೆ ನಾವು ಕಾದ್ ನೋಡ್ಬೇಕು. ಆದ್ರೂ ಕೆಲವು ಆಶಾ ಕಿರಣಗಳಿದೆ. ಈಗ ವಾಟ್ಸಪ್ ಅಥವಾ ಫೇಸ್ಬುಕ್ಗಳಲ್ಲಿ ನೋಡ್ತಾ ಹೋದಾಗ ಅನೇಕ ಯುವ ಮನಸ್ಸುಗಳು ಅವರು ಕೂಡ ಇದರ ಬಗ್ಗೆ ತುಡಿತಾ ಇರೋದು ಗೊತ್ತಾಗುತ್ತೆ. ಕೆಲವರಂತೂ ಇದರ ಬಗ್ಗೆ ನಮಗಿಂತ ಹೆಚ್ಚು ಆಳವಾಗಿ ಸಂಶೋಧನೆಯ ರೀತಿಯಲ್ಲಿ ತೊಡಗಿಕೊಂಡು ಒಳ್ಳೆಯ ಲೇಖನಗಳನ್ನ ಅವರು ಪ್ರಕಟಿಸುವಂತದ್ದು, ಒಳ್ಳೆಯ ವಿಷಯಗಳನ್ನ ಹೊಸ ರೀತಿಯಲ್ಲಿ ಹೇಳುವಂತದ್ದು ಇತ್ಯಾದಿಗಳು ಕೂಡ ಅಲ್ಲಲ್ಲಿ ನಡೀತಾ ಇರೋದು ಒಂದಷ್ಟು ಆಶಾ ಭಾವನೆಯನ್ನು ಕೂಡ ತರುತ್ತೆ. ಅದನ್ನ ಉಳಿಸ್ಕೊಳ್ಳೋಣ, ಆ ಆಶಾ ಭಾವನೆಯನ್ನ ನಾವು ಖಂಡಿತ ಬೆಳೆಸ್ಕೊಳ್ಳೋಣ. ಆದ್ರೆ ಸಾಧಾರಣವಾಗಿ ಎಲ್ಲರೂ ಹೇಳೋ ಹಾಗೆ ಭಾಷಣಗಳಲ್ಲಿ ನಾವು ಇದನ್ನ ಉಳಿಸಿ ಬೆಳೆಸ್ಕೊಳ್ಬೇಕಾದ್ರು ಅಂದ್ರೆ ನಮಗೆ ಹಿಂದಿನ ಪರಿಚಯ ಖಂಡಿತ ಇರಬೇಕು. ಒಂದು ಕನ್ನಡ ಸಾಹಿತ್ಯದ ಹಿನ್ನೆಲೆ ನಮಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿದ್ರೆ ಒಳ್ಳೆಯದು. ಒಂದಷ್ಟು ಅಧ್ಯಯನ ಇರಬೇಕು. ನಾವು ಯಾವ ವಿಷಯವನ್ನ ಆಸಕ್ತಿ ವಹಿಸಿ ಮಾಡ್ತೇವೋ, ಉದಾಹರಣೆಗೆ ಬರೆಯುವಂತ ಆಸಕ್ತಿ, ಕವನ ಬರೆಯುವಂಥದ್ದು, ಲೇಖನ ಬರೆಯುವಂಥದ್ದು ಆಸಕ್ತಿ ಇದ್ದವರು ಕನ್ನಡದ ಈ ಸಾಹಿತ್ಯದ ಹಿನ್ನೆಲೆಯಿಂದ ಯಾವ ಯಾವ ರೀತಿಯ ಪದ್ಯಗಳು ಬಂದಿದೆ, ಲೇಖನಗಳು ಬಂದಿದೆ, ಈ ತರದ್ದನ್ನೆಲ್ಲ ಹಿಂದೆ ನೋಡುವಂಥದ್ದು, ಈ ತರದ್ದೆಲ್ಲ ಒಂದು ಅಭ್ಯಾಸಗಳನ್ನ ಇಟ್ಕೊಂಡ್ರೆ ನಮ್ಮ ಬರವಣಿಗೆಯನ್ನ ನಾವೇ ತಿದ್ದುಕೊಳ್ಳೋದಕ್ಕೆ ಸಹಾಯ ಆಗ್ತದೆ ಅನ್ನೋದು ಕೂಡ. ಯಾಕಂದ್ರೆ ನಮ್ಗೆ ಶಾಲಾ ಕಾಲೇಜುಗಳಲ್ಲಿ ಅಥವಾ ವಿಶೇಷವಾಗಿ ನೀವು ಅದನ್ನೇ ಅಧ್ಯಯನ ಮಾಡಿದ್ರು ಕೂಡ ಅಲ್ಲಿ ಸ್ವಲ್ಪ ಮಟ್ಟಿನ ಪರಿಚಯ ಆಗ್ತದೆ, ಒಂದು ಹಾದಿಯನ್ನು ಹಾಕಿ ಕೊಟ್ಟ ಹಾಗೆ ಆಗ್ತದೆ. ಈಗ MA ಅನ್ನ ನಾವು ಓದಿದ್ರು ಕೂಡ ಅಲ್ಲಿ ಯಾರೋ ಒಬ್ಬ ವಿಶೇಷ ಕವಿ ಇರ್ತಾರೆ, ಒಂದು ವಿಶೇಷವಾದಂತಹ ಕಾವ್ಯವೋ ಅಥವಾ ಪಠ್ಯ ಯಾಕೆಂದ್ರೆ ಯಾವುದನ್ನ ನಾವು ಇಷ್ಟಪಟ್ಟು ಮಾಡ್ತೀವೋ ಅದು ನಮಗೆ ಖಂಡಿತವಾಗಿ ಖುಷಿಯನ್ನ ಕೊಡುತ್ತೆ. ಇವತ್ತು ನಾನು ಅದನ್ನ ಸಾಹಿತ್ಯಕ್ಕೆ ಸೀಮಿತಗೊಳಿಸ್ಕೊತಾ ಇದ್ದೀನಿ, ಕನ್ನಡ ಸಾಹಿತ್ಯದ ದೃಷ್ಟಿಯಿಂದ ಆ ವಿದ್ಯಾರ್ಥಿಗಳು ನೀವೆಲ್ಲ ಅನ್ನುವಂತಹ ಒಂದು ಭಾವನೆಯಿಂದ. ಇಲ್ಲಿ ನನಗಿಂತ ಸಾಕಷ್ಟು ತಿಳಿದವರು ಅನೇಕರು ಇದ್ದೀರಿ. ಆದ್ರೂ ಕೂಡ ನೀವು ಒಂದು ನನ್ನ ಮೇಲಿನ ಪ್ರೀತಿ ವಿಶ್ವಾಸದಿಂದಲೋ ಅಥವಾ ಜೊತೆಯಲ್ಲಿ ಸೇರೋಣ ಅನ್ನೋ ಒಂದು ವಾಂಛೆಯಿಂದಲೂ ಕೂಡ ಇಲ್ಲಿಗೆ ಬಂದು ಸೇರ್ಕೊಂಡಿದ್ದೀರಿ. ಅಥವಾ ಕೆಲವರು ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಹೊಸದಾಗಿ ತಿಳ್ಕೊಳ್ತೇನೆ ಅನ್ನುವಂಥವ್ರು ಕೂಡ ಇರಬಹುದು. ಹಾಗಾಗಿ ಎರಡೂ ಮನಸ್ಸುಗಳಿಗೆ ಸೂಕ್ತ ಆಗುವ ಹಾಗೆ ನಾನು ಮಾತಾಡ್ಬೇಕಾಗ್ತದೆ. ಎಷ್ಟೋ ವಿಷಯಗಳು ಬಹುಶಃ ಪುನರಾವರ್ತನೆ ನೀವು ಆಗ್ಲೇ ಕೇಳಿದ್ದೀರಾ ಇದನ್ನ ಅಂತ ಅನ್ನಿಸಬಹುದು ನಿಮಗೆ. ಹಾಗೇನಾದ್ರೂ ಅನ್ಸಿದ್ದಲ್ಲಿ ಕ್ಷಮೆ ಇರಲಿ, ಅದು ಅನಿವಾರ್ಯ ಕೂಡ ಆಗ್ತದೆ ಅನ್ನೋದು. ಪ್ರತಿ ತಿಂಗಳು ನೀವು ಒಂದೊಂದು ಈ ರೀತಿಯ ಕಾರ್ಯಕ್ರಮವನ್ನ ಒಬ್ಬ ಕವಿಯ ಬಗ್ಗೆ ನೀವು ಅದನ್ನ ಚರ್ಚೆ ಮಾಡುವಂತಹ, ತಿಳಿದುಕೊಳ್ಳುವಂತಹ ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಒಳ್ಳೆಯ ಸಂಗತಿ ಕೂಡ. ಈ ತಿಂಗಳು ಹುಟ್ಟದವರು ಭೈರಪ್ಪನವರು ಅಂತ ಆಗ್ಲೇ ಪರಿಚಯ ಆಯ್ತು. ಈಗ ಪರಿಚಯ ಮಾಡ್ಕೊಡ್ಬೇಕಾಗಿರುವಂತಹ ಲಕ್ಷ್ಮೀಶ ಏನು ಈ ತಿಂಗಳು ಹುಟ್ಟದವನ ಅಲ್ಲ. ಅವನ ಬಗ್ಗೆ ನಾವು ಈಗ ಮುಂದೆ ತಿಳ್ಕೊಳ್ಳಿದ್ದೇವೆ. ಲಕ್ಷ್ಮೀಶ ಮಾತ್ರ ಅಲ್ಲ, ಅನೇಕ ನಮ್ಮ ಹಳೆಯ ಕವಿಗಳಾಗಿದ್ದಾರೆ, ನಮ್ಮ ಪೂರ್ವ ಸೂರಿಗಳು. ಅವರೆಲ್ಲರೂ ಕೂಡ ಯಾರು ಕೂಡ ಈ ರೀತಿಯ ಅವರ ಹುಟ್ಟು ದಿನಾಂಕ, ಕಾಲ ಇತ್ಯಾದಿಗಳನ್ನ ಯಾರು ಬರೆದಿಟ್ಟವರಲ್ಲ. ಊಹೆಗಳ ಮೇಲೆ, ಸಂಶೋಧನೆಯ ಆಧಾರದ ಮೇಲೆ ನಾವು ಅಲ್ಲಿ ಇಲ್ಲಿ ಒಂದಷ್ಟು ತಿಳ್ಕೊಂಡಿರೋದು ಉಂಟು. ಹಾಗೆ ಒಂದು ಕನ್ನಡ ಸಾಹಿತ್ಯದ ಇತಿಹಾಸದ ಒಂದು ಝಲಕ್ನಿಂದ ನಾವು ಆರಂಭಿಸೋದಕ್ಕೆ ಹೊರಡಬಹುದು ಅಂತ ನನಗನ್ಸುತ್ತೆ ಈ ಕ್ಷಣಕ್ಕೆ. ಸುಮಾರು ಅಂದ್ರೆ ನಾನು ಈಗ ಹೇಳುವಂತಹ ವಿಷಯಗಳು ಅಧಿಕೃತವಾಗಿ ಇದೆ ಅನ್ನುವಂಥದ್ದೇನಲ್ಲ. ಇಲ್ಲಿಯ ತನಕದ ಸಂಶೋಧನೆಗಳಿಂದ ಬಹಳಷ್ಟು ಜನರ ಒಪ್ಪಿತದಿಂದ ಇದು ಒಪ್ಪಿಗೆ ಆಗಿರುವಂತಹ ವಿಷಯ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ. ಸುಮಾರು 2000 ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಈ ಒಂದು ಕನ್ನಡ ಭಾಷೆ, ಅದರ ಬಗ್ಗೆ ಕನ್ನಡ ಹಳೆಯದ, ತಮಿಳ ಇತ್ಯಾದಿ ಏನೇನೋ ಚರ್ಚೆಗಳೆಲ್ಲ ಆಯ್ತು ಮೊನ್ನೆ ಎಲ್ಲ ಕೂಡ. ಒಂದು ದೃಷ್ಟಿಯಿಂದ ಒಳ್ಳೇದೆ ಹಾಗಾಗೋದು ಅನ್ಸುತ್ತದೆ. ಎಷ್ಟೋ ವಿಷಯಗಳು ಒಳಗಿದ್ದು ಮೇಲೆ ಬರ್ತದೆ, ಒಂದಷ್ಟು ಜನಕ್ಕೆ ಹೌದಾ ಹೇಗ ಅನ್ನೋ ರೀತಿಯಲ್ಲೂ ಕೂಡ ಆಗ್ತದೆ. ಒಂದು ದೃಷ್ಟಿಯಿಂದ ಒಳ್ಳೆಯದಂತ ಅನ್ನಿಸ್ತದೆ ನನಗೆ. ಹಾಗಾಗಿ ಈ ಒಂದು 2000 ವರ್ಷ ಅಥವಾ 2000ಕ್ಕಿಂತ ಸ್ವಲ್ಪ ಪ್ರಾಚೀನ ವರ್ಷಗಳಿಂದ ಇದ್ದಿರಬಹುದಾದಂತಹ ಒಂದು ಕನ್ನಡ ಭಾಷೆ ಅಂತ ನಾವು ಇಟ್ಕೊಳ್ಳೋಣ. ಅದಕ್ಕೂ ಹಿಂದೆ ಇದ್ದಿತ್ತು ಅನ್ನುವಂತಹ ವಾದಗಳು ಇದೆ, ಇಲ್ಲ ಅಂತಲ್ಲ, ಅದು ಇದೆ. ಆದ್ರೆ ಒಂದು ಬರಹದ ರೂಪದಲ್ಲಿ ಬಂದಂತಹ ಭಾಷೆಗೆ 1500 ವರ್ಷಗಳಂತೂ ಇದೆ ಅನ್ನೋದು ನಮ್ಮ ಹಲ್ಮಿಡಿ ಶಾಸನದಿಂದ ಗೊತ್ತಾಗಿದೆ. ಹಲ್ಮಿಡಿಯಲ್ಲಿ ಏನು ಇರೋದೆಲ್ಲ ಕೂಡ ಕನ್ನಡ ಅಲ್ಲ, ಅದರಲ್ಲಿ ಸಂಸ್ಕೃತವೇ ಹೆಚ್ಚಿದೆ, ಕನ್ನಡದ ಪದಗಳು ತೆಲುಗು ಮಾತ್ರ ಇದೆ ಅಲ್ಲಿ. ಆದ್ರೂ ಕೂಡ
ಕನ್ನಡದ ಪದಗಳು ಸಿಕ್ಕಂತಹ ಮೊದಲ ದಾಖಲೆ ಅನ್ನೋ ದೃಷ್ಟಿಯಲ್ಲಿ ನಾವು 1450 ಅಲ್ಲಿ ನಿಗದಿಪಡಿಸಿಕೊಂಡಿರೋದ್ರಿಂದ ಅಲ್ಲಿಂದ ಈಚೆಗೆ ಕನ್ನಡ ಸಾಹಿತ್ಯ ಬೆಳೀತಾ ಬಂತು ಅಂದ್ಕೊಳ್ತೀವಿ. ಆಮೇಲೆ ನಾವು ಕವಿರಾಜ ಮಾರ್ಗಕ್ಕೆ ಬರ್ತೀವಿ. ಕವಿರಾಜ ಮಾರ್ಗದಲ್ಲಿ ಮೊಟ್ಟ ಮೊದಲನೇದೇ ಅದೊಂದು ಶಾಸ್ತ್ರ ಗ್ರಂಥ. ಎಲ್ಲ ಹಿಂದಿನ ಕವಿಗಳ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖಗಳು ಇರೋದ್ರಿಂದ ಕವಿರಾಜ ಮಾರ್ಗಕಾರನಿಗಿಂತ ಹಿಂದೆ ಕೂಡ ಖಂಡಿತವಾಗಿ ಅನೇಕ ಕಾವ್ಯಗಳು ಬಂದಿದೆ ಅನ್ನೋದಕ್ಕೆ ಸಾಕ್ಷಿ ಆಗ್ತದೆ. ಹಾಗಾಗಿ ಅಲ್ಲೆಲ್ಲ ನಮ್ಗೆ ದೊರಕಿಲ್ಲ ಅಷ್ಟೇ ಎಷ್ಟೋ ಕಾವ್ಯಗಳು, ಆದ್ರೆ ಅವರ ಹೆಸರು ಯಾವುದೋ 4-6 ಪದ್ಯಗಳು ಸಿಕ್ಕಿದೆ, ಇಲ್ಲ ಅಂತಲ್ಲ. ಅಷ್ಟೇ ಒಂದು ಆಧಾರದಿಂದ ನಾವು ಕಾವ್ಯದ ಭಾಷೆ ಮತ್ತು ಅದರ ಬರಹಗಳಿಂದ ಪೂರ್ವದ ಹಳೆಗನ್ನಡ ಅಂತ ನಾವು ಅದನ್ನ ಕರಿತೇವೆ. ಆ ಭಾಷೆ, ಆ ಕಾಲದ ಘಟ್ಟದ ಅಥವಾ ಆ ಶಾಸನದ ಕಾಲದ ಏನಿದೆ ಕನ್ನಡ, ಅದನ್ನ ಪೂರ್ವದ ಹಳೆಗನ್ನಡ ಅಂತ ನಾವು ಕರಿತೇವೆ. ಅದು ಹೆಚ್ಚು ಕಮ್ಮಿ ಆ ರೀತಿ ಬರ್ತದೆ. ಬಾದಾಮಿಯ ಶಾಸನ ನಿಮಗೆ ಗೊತ್ತಾನ, ಪ್ರಮುಖ ಘಟ್ಟಗಳನ್ನ ಮಾತ್ರ ಹೇಳ್ತೇನೆ, ಎಲ್ಲ ಸಾಹಿತ್ಯ ಚರಿತ್ರೆ ಹೇಳಲಿಕ್ಕೆ ಹೋಗುದಿಲ್ಲ. ಬಾದಾಮಿಯ ಶಾಸನ ಬಹಳ ಪ್ರಸಿದ್ಧವಾದ್ದು, ನಿಮ್ಗೆ ಗೊತ್ತಿದೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾದಿಪ್ಪ ಕಲಿಗೆ ಕಲಿ ವಿಪರೀತನ್, ಮಾಧವನಿ ತನ್ ಪೆರನಲ್ಲ ಅನ್ನುವ ತ್ರಿಪದಿ ಮೊಟ್ಟ ಮೊದಲು ಕನ್ನಡದ ಒಂದು ಛಂದಸ್ಸು ತ್ರಿಪದಿ ಕಾಣಿಸ್ಕೊಂಡಿದ್ದಲ್ಲಿ ಅದು ಕೂಡ 9ನೇ ಶತಮಾನದಲ್ಲಿ ಬಂದಂತಹ ಬಾದಾಮಿಯ ಆ ಶಾಸನ ಏನಿದೆ ಅದರಲ್ಲಿ ಸಿಕ್ಕಿದ್ದು ನಮಗೆ. ಅದು ಗೊತ್ತಾಗ್ತದೆ. ಒಡ್ಡಾರಾಧನೆಯಂತಹ ಒಂದು ಗದ್ಯ ಕೃತಿ ಹೊರಗೆ ವೃದ್ಧಾರಾಧನೆ ಎನ್ನುವುದನ್ನ ಅದು ಒಡ್ಡಾರಾಧನೆ ಅಂತ, ಅದರ ಒಂದು ಪರಿಚಯ ಕೂಡ ನಮಗೆ ಅಲ್ಲಿ ಆಗ್ತದೆ. ಇದಿಷ್ಟು 10ನೇ ಶತಮಾನದಕ್ಕೆ ಬರುವಷ್ಟರೊಳಗೆ ನಮಗೆ ಕನ್ನಡದ ಆದಿಕವಿ ಪಂಪ ಸಿಗ್ತಾನೆ 10ನೇ ಶತಮಾನದಲ್ಲಿ, ಅಂದ್ರೆ 1100 ವರ್ಷಗಳ ಹಿಂದೆ ಅನ್ನುವಂಥದ್ದನ್ನ ನಾವು ಊಹಿಸ್ಕೋಬಹುದು. ಜೈನ ಯುಗ ಹೆಚ್ಚಾಗಿ ಇದ್ದಂತಹ ಕಾಲ ನಮ್ಮಲ್ಲೆಲ್ಲ ಕೂಡ, ಹಾಗಾಗಿ ಅದನ್ನ ಜೈನ ಯುಗ ಅಂತಾನೂ ಕೂಡ ಕರೀತಾರೆ. ಅಥವಾ ಆ ಕಾಲಘಟ್ಟದಲ್ಲಿದ್ದಂತಹ ಪ್ರಮುಖ ಕವಿಯಾಗಿ ಪಂಪ ಇದ್ದುದರಿಂದ ಉಳಿದವರಿಗೆ ಆತ ಮಾರ್ಗದರ್ಶನಾಗಿ ಮುಂದೆ ಬಂದಿದ್ರಿಂದ ಪಂಪನ ಯುಗ ಅಂತ ಕೂಡ ನಾವು ಕರೆಯುವಂತಹ ಒಂದು ರೀತಿ ಕೂಡ ಇದೆ. ಸಾಹಿತ್ಯ ಚರಿತ್ರೆಯಲ್ಲಿ ಈ ವಿಭಾಗಗಳನ್ನೆಲ್ಲ ಮಾಡಿಕೊಳ್ತಾರೆ. ಪಂಪ ಬರೆದಿದ್ದು ಕೂಡ 2 ಕೃತಿ. ಈಗಿನವರ ಹಾಗೆ ತುಂಬಾ ಕೃತಿಗಳನ್ನ ಬರೆಯುವಂತದ್ದೇನು ಇರಲಿಲ್ಲ ಆಗ. ಬರೆದದ್ದು ಅವರೆಲ್ಲ 1-2 ಕೃತಿಗಳು, ಒಂದು ಲೌಕಿಕ, ಒಂದು ಧಾರ್ಮಿಕ ಅನ್ನುವ ರೀತಿಯಲ್ಲಿ ಪಂಪ 2 ಕೃತಿಗಳನ್ನ ಮಾತ್ರ ನಮಗೆ ಕೊಟ್ಟರು ಕೂಡ ಆತ ನಮ್ಮ ಕನ್ನಡದ ಬನಿಯನ್ನ ಎಷ್ಟು ಚೆನ್ನಾಗಿ ನಮಗೆ ಉಳಿಸಿಕೊಟ್ಟು ಹೋಗಿದ್ದಾನೆ ಅಂದ್ರೆ ಆ ಹಳಗನ್ನಡ, ಯಾಕಂದ್ರೆ ಇದಕ್ಕೆ ಹಿಂದಿನದನ್ನ ನಾನು ಆಗ್ಲೇ ಹೇಳಿದೆ ಪೂರ್ವದ ಹಳಗನ್ನಡ ಅಂತ, ಇಲ್ಲಿಂದ ಅದು ಹಳಗನ್ನಡದ ಶೈಲಿಗೆ ಬರುತ್ತೆ. ಹಾಗೆ ಚಂಪೂ ಕಾವ್ಯ ಅಂತ ಆ ಒಂದು ಶೈಲಿನ ಕರಿತೇವೆ. ಗದ್ಯ ಮತ್ತು ಪದ್ಯ ಇವೆರಡರ ಸಮ್ಮಿಶ್ರಣದ ಕಾವ್ಯ ಅದು. ಆ ಕಥೆಯಲ್ಲಿ ನಿಮಗೆ ಕೆಲವು ಕಂದ ಪದ್ಯಗಳು, ವೃತ್ತಗಳು ಇತ್ಯಾದಿಗಳು ಬರ್ತದೆ. ಅದರ ಮಧ್ಯೆ ಮಧ್ಯೆ ಒಂದನ್ನೊಂದಕ್ಕೆ ಜೋಡಿಸುವ ಹಾಗೆ ಗದ್ಯದಲ್ಲಿ ಕೂಡ ಅದನ್ನು ಸೇರಿಸ್ತಾ ಹೋಗ್ತಾರೆ. ಹಾಗಾಗಿ ಒಂದು ಕಾದಂಬರಿಯನ್ನ ಓದಿದ ಹಾಗೂ ಕಾವ್ಯವನ್ನು ಓದಿದ ಹಾಗೂ ಆಗುವ ಅನುಭವವನ್ನ ನಿಮಗೆ ಅದು ಕೊಡ್ತಾ ಹೋಗ್ತದೆ. ಮತ್ತು ಇದರಲ್ಲಿ ಆತನೇ ಹೇಳ್ಕೊಂಡಾಗೆ ಒಂದು ಧಾರ್ಮಿಕವಾದಂತಹ, ಒಂದು ಲೌಕಿಕವಾದಂತಹ ಕಾವ್ಯವನ್ನ ಆತನ ಬರವಣಿಗೆಯಲ್ಲಿ ನಾವು ಕಾಣ್ತೀವಿ. ಅವನ ಪ್ರಭಾವದಿಂದನೇನೋ ಮುಂದಕ್ಕೆ ಕೂಡ ಅದು ಆ ರೀತಿ ಮುಂದುವರಿತು. ನಂತರ ಕೂಡ ಒಂದಷ್ಟು ಕವಿಗಳು ಅದನ್ನೇ ಇಟ್ಕೊಂಡು 2 ಕಾವ್ಯಗಳನ್ನ ಬರೆಯುವಂತಹ ಒಂದು ಪದ್ಧತಿನ ಇಟ್ಕೊಂಡ್ರು. ಅವರು ಕೂಡ ಒಂದು ಲೌಕಿಕ ಕಾವ್ಯ, ಒಂದು ಧಾರ್ಮಿಕ ಕಾವ್ಯ ಅಂತ ಬರೆದ್ರು. ರನ್ನ ಕೂಡ ಹಾಗೆ ಮಾಡದ, ಪೊನ್ನ, ಜನ್ನ ಇತ್ಯಾದಿಗಳೆಲ್ಲ ಅದೇ ಹಾದಿಯಲ್ಲಿ ಆ ಒಂದು ಶತಮಾನಗಳಲ್ಲಿ ಬಂದದನ್ನ ನಾವು ಕಾಣ್ತೇವೆ. ಅದಾದ ಮೇಲೆ 11-12ನೇ ಶತಮಾನದಷ್ಟೊತ್ತಿಗೆ ನಮ್ಮ ಕನ್ನಡ ಭಾಷೆ ದಿಢೀರನ್ನುವಂತಹ ಒಂದು ಬದಲಾವಣೆಯನ್ನು ಕಂಡಿದ್ದನ್ನ ನಾವು ಗಮನಿಸ್ತೇವೆ. ಬಹಳ ಅಚ್ಚರಿಯ ವಿಷಯ ಇದು ಅಂತ ಕೂಡ ಅನ್ನಿಸ್ತದೆ. ಹಳಗನ್ನಡವಾಗಿ ನಮ್ಗೆ ಅರ್ಥವೇ ಆಗ್ತಾ ಇಲ್ಲ ಈಗ ಅಂತ ನಾವೇ ಅನ್ನಿಸ್ಕೊಳ್ಳುವಂತ ಕನ್ನಡ ಏನಿತ್ತು ಅಲ್ಲಿ, ಅದು ದಿಢೀರಂತ ನಮಗೆ ಹೆಚ್ಚು ಕಮ್ಮಿ ನಮಗೆ ಹತ್ತಿರದ ಭಾಷೆ ಏನು ಇದು ಅನ್ನುವ ಹಾಗೆ ಬದಲಾದಂತದ್ದನ್ನ ನಾವು ವಚನ ಯುಗದಲ್ಲಿ ಕಾಣ್ತೇವೆ. 12ನೇ ಶತಮಾನದಿಂದ ವಚನ ಯುಗ ಏನು ಆರಂಭ ಆಯ್ತು, ವೀರಶ್ರೀವರ ಕಾಲ ಅಂತ ಕೂಡ ಅದನ್ನು ಕರೀತಾರೆ ಮತದ ದೃಷ್ಟಿಯಿಂದ ನೋಡೋದಾದ್ರೆ. ಆ ಕಾಲದಲ್ಲಿ ಅನೇಕ ವಚನಗಳು ನಮಗೆ ಬಂದದ್ದು ಗೊತ್ತಾಗ್ತದೆ. ಬಹುಶಃ ವಿಶ್ವ ಸಾಹಿತ್ಯದ ಮಟ್ಟದಿಂದ ಯೋಚನೆ ಮಾಡಿದ್ರು ಕೂಡ ಈ ವಚನಗಳು ಬಹಳ ಅದ್ಭುತವಾದ ಸಾಹಿತ್ಯ. ವಿಶ್ವದ ಬೇರೆ ಎಲ್ಲೂ ಈ ರೀತಿಯ ಸಾಹಿತ್ಯ ಇರೋದನ್ನ ನಾವು ಕಾಣೋದಿಲ್ಲ. ಆ ದೃಷ್ಟಿಯಿಂದ ಇದು ಕನ್ನಡದ ಹೆಮ್ಮೆ ವಚನ ಸಾಹಿತ್ಯ ಅನ್ನೋದನ್ನು ಕೂಡ ನಾವು ಆ ಕಾಲಘಟ್ಟದಲ್ಲಿ ಗುರುತಿಸ್ಕೊಳ್ಬಹುದು. ಅಲ್ಲಿಂದ ಕೊಂಚ ಮುಂದೆ ಬಂದ್ರೆ ಮತ್ತೆ ಕನ್ನಡ ಸ್ವಲ್ಪ ಮಟ್ಟಿಗೆ ಬೇರೆ ರೀತಿಯಾಗಿ ಈ ರಗಳೆಗಳು, ಷಟ್ಪದಿಗಳು ಇತ್ಯಾದಿಗಳೆಲ್ಲ ಆರಂಭವಾಗುವ ಕಾಲ ಬಂದದ್ದನ್ನು ಕೂಡ ನಾವು ಕಾಣ್ತೇವೆ. ಹರಿಹರ, ರಾಘವಾಂಕ ಇತ್ಯಾದಿ ಕವಿಗಳು ಬಂದು ಈ ಹೊಸ ರೀತಿಯ ಕನ್ನಡಕ್ಕೆ ಹತ್ತಿರವಾಗುವಂತಹ ಛಂದಸ್ಸನ್ನ ಇಟ್ಕೊಂಡಿದ್ದು. ಚಂಪೂ ಯುಗ ಏನಿತ್ತು ಅಲ್ಲಿ ತನಕ ವೃತ್ತಗಳ, ಸಂಸ್ಕೃತ ವೃತ್ತಗಳ ಒಂದು ಕಾಲ, ಅದು ಕ್ರಮೇಣ ಮರೆಯಾಗಿ ಕನ್ನಡದ ನಮ್ಮ ಛಂದಸ್ಸು ಈ ಮಾತ್ರಾಗಣಗಳಲ್ಲಿ ಬರುವಂತಹ ಛಂದಸ್ಸು, ಷಟ್ಪದಿಗಳು, ರಗಳೆಗಳು ಇತ್ಯಾದಿಗಳೇನಿದೆ ಅದರಲ್ಲಿ ಬರೆಯೋದಕ್ಕೆ ಆರಂಭ ಮಾಡಿದ್ರು. ಅದರಲ್ಲಿ ಕಥಾನಕಗಳೆಲ್ಲ ಬಂದದನ್ನ ನಾವು ನೋಡ್ತೇವೆ. ಹೆಚ್ಚು ಕಡಿಮೆ ಈ ಎಲ್ಲಾ ಶತಮಾನಗಳು ಕಾವ್ಯಗಳೇ ಜಾಸ್ತಿ ಬಂದಿರೋದು. ಆಗ ಬೇರೆ ಪ್ರಕಾರಗಳು ಅಷ್ಟಾಗಿ ಇರಲಿಲ್ಲ. ಎಲ್ಲವನ್ನು ಕಾವ್ಯ ಮೂಲಕವೇ ಹೇಳುವಂಥದ್ದು, ಬರೆಯೋರ್ನೆಲ್ಲ ಕವಿಗಳು ಅಂತಾನೆ ಕರೆಯುವಂಥದ್ದೇ ಹೆಚ್ಚಾಗಿ ಇರ್ತಿತ್ತು. ಹಾಗಾಗಿ ಆ ಕಾಲಘಟ್ಟದಲ್ಲಿ, ಆ ಒಂದು ಯುಗದಲ್ಲಿ ನಾವು ಅದನ್ನು ಕಾಣ್ತೇವೆ.
ಅದಾದ ನಂತರ 15ನೇ ಶತಮಾನದ ಹತ್ತಿರಕ್ಕೆ ಬರ್ತಾ ಇದ್ದ ಹಾಗೆ ಕನ್ನಡದ ಭಾಷೆ ನಡುಗನ್ನಡಕ್ಕೆ ಬದಲಾದದ್ದನ್ನ ನಾವು ನೋಡ್ತೇವೆ. ಹಳಗನ್ನಡದಿಂದ ನಡುಗನ್ನಡವಾಗಿ ಬಿಡ್ತದೆ. ಆ ಕಾಲದ ಬಹಳ ಪ್ರಮುಖವಾದ ಕವಿ ಕುಮಾರವ್ಯಾಸ, ನಾವೆಲ್ಲ ಬಹಳಷ್ಟು ಕೇಳಿರುವಂತಹ ಕವಿ. ಆತನ ಒಂದು ಹೆಸರಿನಿಂದಾಗಿ ಅದು ಕುಮಾರವ್ಯಾಸ ಯುಗ ಅಂತ ಕೂಡ ಕರೆಸ್ಕೊಂಡಿರೋದು ಉಂಟು. ಮತ್ತು ಆ ನಂತರದಲ್ಲಿ ಒಂದ್ 2-3 ಶತಮಾನಗಳು ಹೆಚ್ಚಾಗಿ ಭಾಗವತ ಕವಿಗಳು ಅಥವಾ ವೈಷ್ಣವ ಕವಿಗಳು ಹೆಚ್ಚಾಗಿ ಬಂದದ್ರಿಂದ ಅದನ್ನ ವೈಷ್ಣವ ಯುಗ ಅಂತ ಮತದ ದೃಷ್ಟಿಯಿಂದ ಕೂಡ ನಾವು ಬ್ರಾಹ್ಮಣ ಯುಗ, ವೈಷ್ಣವ ಯುಗ ಈ ರೀತಿ ಬೇರೆ ಹೆಸರುಗಳಿಂದ ಕರೆಯುವಂತಹ ಪರಿಪಾಠವನ್ನ ಕೂಡ ನಾವು ಗಮನಿಸ್ತೇವೆ. ಹೀಗೆ ಕಾಲಘಟ್ಟಗಳಲ್ಲಿ ಭಾಷೆ ರಾಜಕೀಯ ಪ್ರಭಾವ ಇರಬಹುದು, ಸಾಮಾಜಿಕ ಪ್ರಭಾವ ಇರಬಹುದು, ಹೀಗೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಅಥವಾ ಇತರ ಭಾಷಾ ದೃಷ್ಟಿಕೋನದಿಂದ ಇದೆಲ್ಲದರಿಂದ ಪ್ರಭಾವಿತವಾಗಿ ಆ ಕಾಲಘಟ್ಟಗಳಲ್ಲಿ ಭಾಷೆ ಹೇಗೆ ಹರಿದು ಬಂತು, ಕಾವ್ಯ ಹೇಗೆ ಬೆಳೆದು ಬಂತು ಇತ್ಯಾದಿಗಳ ಒಂದು ಅಧ್ಯಯನ ಇದೆಯಲ್ಲ ಬಹಳ ರೋಚಕವಾಗಿ ಇರ್ತದೆ ಇದು ಅಂತ ಅನಿಸ್ತದೆ ನಮಗೆ. ಯಾಕೆಂದ್ರೆ ಹೆಚ್ಚು ಕಡಿಮೆ 1010ನೇ ಶತಮಾನದ ಈಚೆಗಾಗಲೇ ಹೊರಗಿನವರ ಆಕ್ರಮಣಕ್ಕೆ ಭಾರತವೇ ತುತ್ತಾಗಿ ನಂತರ ದಕ್ಷಿಣಕ್ಕೂ ಅವರು ಹೆಚ್ಚು 12-13ನೇ ಶತಮಾನದಲ್ಲಿ ಬರ್ಲಿಕ್ಕೆ ಆರಂಭ ಮಾಡಿದಾಗ ಬರೀ ಕೇವಲ ರಾಜಕೀಯ ಆಕ್ರಮಣ, ಸಾಮಾಜಿಕ ಆಕ್ರಮಣ ಮಾತ್ರ ಆಗ್ಲಿಲ್ಲ, ಅದು ಭಾಷಿಕ ಆಕ್ರಮಣ ಕೂಡ ಆಯ್ತು. ನಮ್ಮ ಸಂಸ್ಕೃತಿಯ ಮೇಲೆ ಕೂಡ ಆಕ್ರಮಣ ಆಯ್ತು ಅನ್ನೋದನ್ನ ಗಮನಿಸಬೇಕು. ಅವರ ಸಂಸ್ಕೃತಿಯ ಕೆಲವು ವಿಷಯಗಳನ್ನ ನಾವು ತೆಗೆದುಕೊಳ್ಳುವಂತಹ ಸ್ಥಿತಿಗೆ ಬಂದ್ವಿ ಶಾಂತಿಯ ಕಾಲದಲ್ಲಿ, ಯುದ್ಧದ ಕಾಲದಲ್ಲಿ ಅಲ್ಲ. ಯುದ್ಧದ ಕಾಲವೇ ಬಹಳಷ್ಟು ಇತ್ತು ಆಗ. ಆ ಶಾಂತಿಯ ಕಾಲದಲ್ಲಿ ಅಲ್ಲಿಂದ ಬಂದಂತಹ ಬರವಣಿಗೆ ಮಾತ್ರವಲ್ಲದೆ ನೃತ್ಯ ಇರಬಹುದು, ಸಂಗೀತ ಇರಬಹುದು, ಈ ಕಾಲದಲ್ಲಿ ಕೊಡುಗೆಗಳಾಗಿದ್ದನ್ನ ನಾವು ಗಮನಿಸ್ತೇವೆ. ಅದಾದ ನಂತರ ನಿಧಾನವಾಗಿ ಇನ್ನೂ ಹೊರದೇಶಿಯರು ಹೆಚ್ಚು ಹೆಚ್ಚು ಬೇರೆ ಕಡೆಯಿಂದ ಬಂದು ನಮ್ಮಲ್ಲಿ ಡಚ್ಚರ್ ಇರ್ಬೋದು, ಪೋರ್ಚುಗೀಸರು ಇರ್ಬೋದು, ಬ್ರಿಟಿಷರ್ ಇರ್ಬೋದು, ಹೀಗೆ ಅನೇಕ ಆಕ್ರಮಣಗಳು ಆಗ್ತಾ ಹೋಯಿತು. ಹಾಗೆ ಆ ಸಂಸ್ಕೃತಿಗಳ 2 ಅಥವಾ 3 ಸಂಸ್ಕೃತಿಗಳ ಒಂದಷ್ಟು ಮಿಲನಗಳಿಂದ ನಮ್ಮ ಮೇಲೆ ಬಹಳಷ್ಟು ಪರಿಣಾಮ ಆಗಿರೋದನ್ನ ಸಾಹಿತ್ಯದಲ್ಲೂ ಕೂಡ ಕಾಣ್ತೇವೆ. ಬಹುಶಃ ಈ ದೃಷ್ಟಿಯಿಂದ ಕೂಡ ನಮ್ಮ ಸಂಶೋಧನೆಗೆ ಇದು ಸಹಾಯ ಆಗ್ತದೆ. ಅಂದ್ರೆ ಅಲ್ಲಿ ಬಳಸುವಂತಹ ಪದ ಇರಬಹುದು, ಅಲ್ಲಿ ಬಳಸುವಂತಹ ರೀತಿ ಇರ್ಬೋದು, ಅಥವಾ ಅದರ ಕಥೆ ಇರಬಹುದು, ಈಗೆಲ್ಲದರ ಹಿನ್ನೆಲೆಯಿಂದ ಆ ಕೃತಿಯ ಕಾಲ ಯಾವುದು ಅನ್ನೋದನ್ನು ಊಹಿಸ್ಲಿಕ್ಕೆ ಕೂಡ ಅದು ಸಹಾಯ ಮಾಡ್ತದೆ. ಇಲ್ಲದೆ ಹೋದ್ರೆ ಈ ಒಂದು ಪದವನ್ನು ಇಲ್ಲಿ ಬಳಸದಿರೋದ್ರಿಂದ ಆತ ಎಲ್ಲೋ 10ನೇ ಶತಮಾನದವನು ಅಲ್ಲ ಅನ್ನೋದು ನಮಗೆ ಬೇಗ ಗೊತ್ತಾಗುತ್ತೆ. ಆ ಪದ ಇರಲೇ ಇಲ್ಲ ಆಗ, ಈಗ ಆತ ಬಳಸ್ತಾ ಇರ್ತಾನೆ ಅಂದ್ರೆ ಅವನು ಇಲ್ಲೆಲ್ಲೋ 17ನೇ ಶತಮಾನಕ್ಕೆ ಸಂಬಂಧಪಟ್ಟವನು ಅನ್ನೋ ಊಹೆಯನ್ನ ನಾವು ಮಾಡ್ಬೋದು. ಇಂತಹ ಊಹೆಗಳನ್ನ ವಿದ್ವಾಂಸರು ಮಾಡಿ ಇಕ್ಕಿದ್ದನ್ನ ಲಕ್ಷ್ಮೀಶನ ವಿಷಯದಲ್ಲೂ ಕೂಡ ಕಾಣ್ತೇವೆ. ಹಾಗೆ ಅನೇಕ ಕವಿಗಳು ಬಂದ್ರು, ಕುಮಾರವ್ಯಾಸನೇ ಮೊದಲಾಗಿ. ಅದರ ಬಹುಶಃ 18ನೇ ಶತಮಾನದಲ್ಲಿ ಹೆಚ್ಚಾಗಿ ನಮಗೆ ಅಷ್ಟು ಸಿಗೋದಿಲ್ಲ, ಅಂತಹ ಸಾಹಿತ್ಯದ ಬೆಳವಣಿಗೆ ಕಡಿಮೆ ಆಗ್ತದೆ. ಆಮೇಲೆ ಮೈಸೂರು ಮಹಾರಾಜರು, ಒಡೆಯರು ಅವರ ಕಾಲದಲ್ಲಿ ಒಂದಷ್ಟು ಸಾಹಿತ್ಯದ ನಿರ್ಮಾಣ ಆಗೋದನ್ನು ಕೂಡ ನಾವು ಗಮನಿಸಬಹುದು. ಆಮೇಲೆ ಬ್ರಿಟಿಷರ ಕಾಲ ಬಂದ ನಂತರ ನಮ್ಮ ಈ 19ನೇ ಶತಮಾನದ ನಂತರದಲ್ಲಿ ಸಾಕಷ್ಟು ಬದಲಾವಣೆ ಆದದ್ದನ್ನು ನೋಡ್ತೇವೆ. 20ನೇ ಶತಮಾನ ಅಂತೂ ಒಂದು ಸಾಹಿತ್ಯದ ಸುವರ್ಣ ಯುಗವಾಗಿ ನಮಗೆ ಮೂಡಿ ಬಂದದ್ದನ್ನ ನಾವು ಕಂಡಿದ್ದೇವೆ. BM ಶ್ರೀ ಅಥವಾ ಮುದ್ದಣನಿಂದ ಆಚೆಗೆ ಕನ್ನಡ ನವೋದಯದ ಮುಂಗೂಳಿ ಅಂತ ನಾವೇನ್ ಕರಿತೇವೆ ಮುದ್ದಣ, ಅವನು ಹೊಸ ಒಂದು ಹಾದಿಗೆ ಒಂದು ಹೆಜ್ಜೆಯನ್ನು ಹಾಕಿದವನು ಅಂತ ನಾವು ಭಾವಿಸ್ತೇವೆ. ಆ ನಿಟ್ಟಿನಿಂದ ಮುಂದಕ್ಕೆ ನಮಗೆ ಬಹಳ ವಿಶೇಷವಾಗಿ ಸಾಹಿತ್ಯದ ಬೆಳವಣಿಗೆ ಆಗಿದ್ದನ್ನ ಕಂಡಿದ್ದೇವೆ. ಅಂದ್ರೆ ಹೊರಗಿನಿಂದ ತೆಗೆದುಕೊಂಡಿದ್ದು ಅನೇಕ ಇರಬಹುದು, ಅಲ್ಲಿಂದ ಕಲಿತುಕೊಂಡದನ್ನ ಬಹಳಷ್ಟು ನಾವು ಬಳಸಿದ್ದಿರಬಹುದು. ಈ ರೀತಿ ಪ್ರಕಾರಗಳು ಅನೇಕ ಆಗಿ ಸಾಹಿತ್ಯ ವಿವಿಧ ಶಾಖೆಗಳಲ್ಲಿ ಹರಡಿಕೊಂಡಿದ್ದನ್ನ ನಾವು ನೋಡ್ತೇವೆ. ಹಾಗೆ ಒಂದಷ್ಟು ರೀತಿಯ ಛಂದಸ್ಸು ಇರಬಹುದು ಅಥವಾ ಭಾಷಿಕವಾಗಿ ಇರಬಹುದು ಬದಲಾವಣೆಗಳನ್ನು ಕೂಡ ನಾವು ಕಂಡುಕೊಂಡಿದ್ದನ್ನ ಗಮನಿಸ್ತೇವೆ. ಇಲ್ಲಿ ಉರ್ದು ಇರಬಹುದು, ಮರಾಠಿ ಇರಬಹುದು, ಇನ್ಯಾವುದೋ ಹಿಂದೂಸ್ತಾನಿ ಇರಬಹುದು, ಈ ರೀತಿಯ ಅನೇಕ ಶಬ್ದಗಳ ಕೊಡುಗೆಗಳಿಂದ ಸಂಪರ್ಕವೂ ಹೆಚ್ಚಾಯ್ತು ಮೊದಲಿಗಿದ್ದಾಗೆ. ಈಗಂತೂ ಬಿಡಿ, ಈಗಂತೂ ಬೆರಳ ತುದಿಯಲ್ಲೇ ನಾವು ಸಂಪರ್ಕದಲ್ಲಿ ಇರ್ತೇವೆ. ಇವತ್ತು ಮಾತಾಡುವಂಥದ್ದು ಕೂಡ ಅದೇ, ನಾನೆಲ್ಲೋ ಕೂತಿದ್ದೇನೆ, ನೀವೆಲ್ಲೋ ಕೂತಿದ್ದೀರಾ, ಒಬ್ಬೊಬ್ರು ಇರುವ ಒಂದು 30 ಜನ 40 ಜನ ಒಬ್ಬೊಬ್ರು ಒಂದೊಂದು ಕಡೆ ಎಲ್ಲೋ ಅವರವರ ಮನೆಯಲ್ಲಿ ಯಾರೋ ಕಾಫಿ ಕುಡಿತಾ, ಯಾರೋ ತಿಂಡಿ ಅಂತ ಎಲ್ಲೋ ಕೂತಿರ್ತೇವೆ, ಆದ್ರೂ ಕೂಡ ನಾವೆಲ್ಲ ಒಟ್ಟಾಗಿದ್ದೇವೆ. ಬಹಳ ವಿಶಿಷ್ಟವಾದ ಭಾವ ಇದು ಅಂತ ಕೂಡ ನಮಗೆ ಅನ್ನಿಸ್ತದೆ. ಅಂದ್ರೆ ಒಂದು ಕಡೆಯಿಂದ ಕಣ್ಣು, ಒಂದು ಕಡೆಯಿಂದ ಕಿವಿ, ಎರಡು ಕೂಡ ಚುರುಕಾಗಿ ನಮಗೆ 2 ರೀತಿಯ ಸಂವೇದನೆಗಳನ್ನ ಕೊಡುವಂತಹ ಈ ಒಂದು ವಿಶೇಷವಾದಂತಹ ದೃಷ್ಟಿಕೋನ ಇದು ಬಹುಶಃ ಹಳೆ ಕಾಲದವ್ರಿಗೆ ಇರ್ಲಿಲ್ಲ. ನಮಗೆ ಇದು ಸಿಕ್ಕಿದಂತ ಸೌಭಾಗ್ಯ. ಅದರಲ್ಲೂ ವಿಶೇಷವಾಗಿ ಈಗ ಸೀನಿಯರ್ ಸಿಟಿಸನ್ಸ್ ಯಾರಿದ್ದೇವೆ, ಒಂದು 50-60 ವರ್ಷ ಆದಂತವರಂತೂ ಹಳೆದನ್ನೂ ನೋಡಿದ್ದೇವೆ, ಹೊಸದನ್ನೂ ನೋಡಿದ್ದೇವೆ. ನಾವು ಯಾವುದು ಬರೆಯುವಂತಹ ಇದರಲ್ಲಿ ಇದ್ದು ಈಗ ಬೆರಳ ತುದಿಯಲ್ಲೇ ಮಾಡುವಂತದ್ದು ಕೂಡ ಬಂದಿರ್ತೇವೆ. ಈ ರೀತಿ ಅನೇಕ ವಿಶೇಷಗಳನ್ನ ನಾವು ಕಂಡದ್ದು ಕೂಡ ಬಹಳ ಗಮನಿಸಬೇಕಾದ ವಿಷಯ. ಯಾಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇದಕ್ಕೂ ಲಕ್ಷ್ಮೀಶನಿಗೆ ಸಂಬಂಧ ಇಲ್ಲ. ಆದ್ರೆ ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಅದರ ಕಲಿಕೆಯ ವಿದ್ಯಾರ್ಥಿಯಾಗಿ, ಅಥವಾ ಅದಕ್ಕೆ ಆಸಕ್ತಿಯುಳ್ಳ ಒಬ್ಬ ವಿದ್ಯಾರ್ಥಿಯಾಗಿ ನಾವು ಇಂಥ ವಿಷಯಗಳನ್ನ ತಿಳ್ಕೊಂಡ್ರೆ ನಮ್ಮ ಯೋಚನಾ ಮಟ್ಟ ಬೇರೆ ಬೇರೆ ದಿಕ್ಕಿನಲ್ಲಿ ಹರಿಯೋದಕ್ಕೆ ಮತ್ತು ಇನ್ನೂ ಎತ್ತರಕ್ಕೆ ಏರೋದಕ್ಕೆ ಸಾಧ್ಯವಾಗ್ತದೆ ಅನ್ನೋ ದೃಷ್ಟಿಯಿಂದ ಮಾತ್ರ ನಾನು
ಈ ಮಾತುಗಳನ್ನು ಹೇಳಿದ್ದು. ಈಗ ನಾವು ಮುಖ್ಯವಾಗಿ ಲಕ್ಷ್ಮೀಶನಿಗೆ ಬರೋಣ. ಲಕ್ಷ್ಮೀಶ ಹಾಗೆ ಈ ಒಂದು ಸಾಹಿತ್ಯದ ಪಟ್ಟಿ ನಾನು ಹೇಳಿದೆ, ಅಲ್ಲಿ ಎಲ್ಲಿ ಅವನು ಫಿಟ್ ಆಗ್ತಾನೆ, ಎಲ್ಲಿ ಸೇರ್ಕೊಳ್ತಾನೆ, ಅವನ ವಿಶೇಷ ಏನು ಇತ್ಯಾದಿಗಳನ್ನ ಒಂದು ಸ್ವಲ್ಪವಾಗಿ ನೋಡೋಣ. ಬಹಳ ವಿವರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ಪ್ರಮುಖವಾಗಿ ಸಾಧ್ಯ ಆಗ್ತದೋ ಅದಷ್ಟನ್ನ ನಾನು ಹೇಳ್ತಾ ಹೋಗ್ತೇನೆ. ಕುಮಾರವ್ಯಾಸನ ಉಲ್ಲೇಖ ಮಾಡಿದೆ. ಅವನ ಕನ್ನಡ ಭಾರತ ಏನಿದೆ ಬಹಳ ವಿಶೇಷವಾದಂತಹ ಕೃತಿ. ಸುಮಾರು 8,300 ಚಿಲ್ಲರೆ ಭಾಮಿನಿ ಷಟ್ಪದಿಯಲ್ಲಿ ಬರೆದಿರುವಂತಹ ಪುಸ್ತಕ, ಕಾವ್ಯ. ಇಡೀ ಮಹಾಭಾರತದ ಕಥೆಯನ್ನ 10 ಪರ್ವಗಳ ಕಥೆಯನ್ನ, ಇಡೀ ಮಹಾಭಾರತ ಅಲ್ಲ, ಅದು ಮಹಾಭಾರತದ 10 ಪರ್ವಗಳ ಕಥೆಯನ್ನ ಆತ ತಗೊಂಡಿದ್ದಾನೆ. 10 ಪರ್ವಗಳ ಕಥೆಯನ್ನ 8,000 ಚಿಲ್ಲರೆ ಭಾಮಿನಿ ಷಟ್ಪದಿಯಲ್ಲಿ ಆತ ಹೇಳಿರೋದು. ಅದು ಬಹಳ ರೂಪಕಗಳಲ್ಲಿ ಆತ ತುಂಬಾ ಸೊಗಸಾಗಿ ಕನ್ನಡಿಗರಿಗೆ ಕೊಟ್ಟಿರೋದು. ಆತ ಬಳಸಿರುವ ಭಾಷೆ ಮಾರ್ಗ ಮತ್ತು ದೇಸಿ ಅಂತ ಕರಿತೇವೆ ನಾವು ಅದನ್ನ. ಮಾರ್ಗ ಅಂದ್ರೆ ಹಳೆದು, ಹಳಗನ್ನಡ ಅಥವಾ ಪಂಪ ಇವರು ಯಾರೆಲ್ಲ ಬಳಸಿರುವಂತದ್ದೇನಿದೆ ಆ ರೀತಿಯ ಒಂದು ಮಾರ್ಗ ಸಾಹಿತ್ಯ. ನಾವು ರಚನೆ ಶಿಷ್ಟ ಸಾಹಿತ್ಯ ಅಂತ ಕೂಡ ಹೇಳ್ತೀವಿ ಅದನ್ನ ನಾವು ಮಾಡ್ಕೊಂಡಂತದ್ದು. ಜನಪದ ಅಂತ ಒಂದಿದೆ ಅಲ್ವಾ, ಸಾಮಾನ್ಯ ಜನರು ಮಾತನಾಡುವ, ಅವರು ಕಟ್ಟಿಕೊಡುವಂತಹ ಒಂದು ಭಾಷೆ ಇದೆ ಅಲ್ವಾ, ಅದರಲ್ಲಿ ತದ್ಭವಗಳಿರ್ತದೆ, ಬೇರೆ ಬಳಕೆಗಳಿರ್ತದೆ, ಆಡು ಭಾಷೆಯ ಒಂದು ಶೈಲಿ ಬೇರೆ ಇರ್ತದೆ. ಅಂಥದನ್ನ ನಾವು ದೇಸಿ ಅಂತ ಕರಿತೇವೆ. ಈ ದೇಸಿ ಮತ್ತು ಮಾರ್ಗ ಈ ಎರಡನ್ನು ಕೂಡ ಸಮ್ಮಿಶ್ರಣ ಮಾಡಿಕೊಂಡು ನಾವು ಎರವಲು ಪಡೆದಂತಹ ಶಬ್ದಗಳನ್ನು ಕೂಡ ಅಲ್ಲಲ್ಲಿ ಬಳಸ್ಕೊಂಡು ಕಟ್ಟದಂತಹ ಒಂದು ಬಹಳ ಬೃಹತ್ ಕಾವ್ಯ, ಮಹತ್ ಕಾವ್ಯ ಕುಮಾರವ್ಯಾಸನ ಭಾರತ. ಬಹಳ ಪ್ರಸಿದ್ಧವಾಯಿತು ಅದು. ಅದರ ಕಥಾನಕದಿಂದ, ಅದರ ಬರವಣಿಗೆಯ ಶೈಲಿಯಿಂದ, ಗಮಕಿಗಳು ಅದನ್ನು ಬಳಸಿದ್ದರಿಂದ, ಜನಸಾಮಾನ್ಯರು ಅದನ್ನು ಪ್ರೀತಿಸಿದ್ದರಿಂದ, ಈ ಎಲ್ಲದರಿಂದ ಕೂಡ ಅದು ಬಹಳಷ್ಟು ಜನಮಾನಸಕ್ಕೆ ಹತ್ತಿರ ಆಯಿತು. ಅವತ್ತಿನ ಪರಿಸ್ಥಿತಿ ಕೂಡ ಹಾಗೆ ಇತ್ತು ನಮ್ಮ ಇಡೀ ರಾಜ್ಯಗಳಲ್ಲಿ ಅಲ್ಲೆಲ್ಲ. ಮತ್ತು ವಿಜಯನಗರದ ಕಾಲ ಹೆಚ್ಚು ಕಡಿಮೆ ಸುವರ್ಣ ಕಾಲದ ಹತ್ತಿರದದು. ಹಾಗಾಗಿ ಜನ ಕೂಡ ಅದನ್ನ ಬಯಸಿದ್ರು, ಪ್ರೀತಿಸಿದ್ರು ಕೂಡ. ಅಂತಹ ಒಂದು ಮಹತ್ ಕಾವ್ಯವಾದಂತಹ ಭಾರತ ಬಂದ ನಂತರದಲ್ಲಿ ಅದರ ಹತ್ತಿರದಲ್ಲೇನೆ ಬಂದದ್ದು ನಮ್ಮ ಲಕ್ಷ್ಮೀಶನ ಜೈಮಿನಿ ಭಾರತ ಕೂಡ. ಅದು ಒಂದು ಭಾರತ, ಇದು ಭಾರತವೇ. ಆದ್ರೆ ಇದು ಮುಂದುವರೆದದ್ದು. ಆತ 10 ಪರ್ವಗಳಲ್ಲಿ ಏನು ಬರೆದನ್ನ ಅದರ ಮುಂದಿನ ಒಂದು ಕಥೆ ಏನಿದೆ ಆ ಕಥೆಯ ಒಂದು ಪರ್ವವನ್ನ ಇಟ್ಕೊಂಡು ಲಕ್ಷ್ಮೀಶ ಜೈಮಿನಿ ಭಾರತವನ್ನ ಬರೆದದ್ದು. ಅದರೊಳಗೆ ನಿಮ್ಗೆ 10 ಪರ್ವಗಳ ಕಥೆ ಇದ್ರೆ ಇಲ್ಲಿ ಒಂದೇ ಪರ್ವದ್ದು ಅಶ್ವಮೇಧಿಕಾ ಪರ್ವ ಅಂತ ಮಹಾಭಾರತದಲ್ಲಿ ಏನ್ ಬರ್ತದೆ, ಆ ಅಶ್ವಮೇಧ ಯಾಗವನ್ನ ಮಾಡದ ಧರ್ಮರಾಯ ಅನ್ನೋದು, ಆ ಒಂದು ಭಾಗದ ಕಥೆಯನ್ನ ಮಾತ್ರ ಇಟ್ಟುಕೊಂಡು ಲಕ್ಷ್ಮೀಶ ಜೈಮಿನಿ ಭಾರತವನ್ನ ರಚಿಸಿದ. ಆತ ಭಾಮಿನಿಯಲ್ಲಿ ಕುಮಾರವ್ಯಾಸ ಬರೆದ್ರೆ ಇವನು ವಾರ್ಧಕ ಷಟ್ಪದಿಯನ್ನ ತೆಗೆದುಕೊಂಡ. ಅದು ಭಾಮಿನಿ ಅಂದ್ರೆ 3-4 3-4 3-4 ಈ ನಡೆಯಲ್ಲಿ ಹೋಗುವಂಥದ್ದು. ಇದು ಸ್ವಲ್ಪ ಕವಿತೆ ಬರೆಯುವ ಆಸಕ್ತಿ ಇರೋರಿಗೆ ಗೊತ್ತಿರ್ತದೆ ನನಗೆ ಅನ್ನೋದು ಗೊತ್ತಾಗಿದೆ. ಅವರು ಬಳಸಿ ಇದನ್ನ ರೂಢಿಸ್ಕೊಂಡಿರ್ತಾರೆ. ಕನ್ನಡಕ್ಕೆ ಬಹಳ ಒಗ್ಗುವಂತಹ, ತುಂಬಾ ಪ್ರಿಯವಾಗುವಂತಹ ನಡೆ ಭಾಮಿನಿ ಲಯ. 3 ಮಾತ್ರೆ 4 ಮಾತ್ರೆ 3 ಮಾತ್ರೆ 4 ಮಾತ್ರೆ ಈ ರೀತಿ 6 ಸಾಲುಗಳಲ್ಲಿ ಬರ್ತದೆ. 3 ಮತ್ತು 6ನೇ ಸಾಲುಗಳು ಉದ್ದ ಇರುವಂತಹದ್ದು ಇರುತ್ತೆ. ಅದು ಭಾಮಿನಿಯಲ್ಲಿ. ಇದು ವಾರ್ಧಕ ಷಟ್ಪದಿ ಅಂದ್ರೆ 5 ಮಾತ್ರೆಗಳು. ಅದರಲ್ಲಿ ಇದ್ದ ಹಾಗೆ ಇದರಲ್ಲೂ 5 ಮಾತ್ರೆಗಳು ಇರ್ತದೆ. ಇದು ಕೂಡ 6 ಸಾಲು. ಇದು ವಾರ್ಧಕ ಷಟ್ಪದಿ ಅಂತ ನಾವು ಕರಿತೇವೆ. 6 ರೀತಿಯ ಷಟ್ಪದಿಗಳಲ್ಲಿ ಇದು 2 ಹೆಚ್ಚು ನಮ್ಮಲ್ಲಿ ಬಳಕೆ ಇದೆ. ಭಾಮಿನಿಯೇ ಬಹಳ ಹೆಚ್ಚು ನಮ್ಮಲ್ಲಿ ಬಳಕೆ ಇರುವಂಥದ್ದು. ಇತ್ತೀಚೆಗೆ ಬರೆಯೋರು ಕೂಡ ಅವರ ಅನೇಕ ಕಾವ್ಯಗಳು ಅರ್ಧಕ್ಕೂ ಹೆಚ್ಚು ಜನ ಭಾಮಿನಿಯಲ್ಲೇ ಬರೆದದನ್ನ ನಾನು ಗಮನಿಸಿದ್ದೇನೆ. ಉದಾಹರಣೆಗೆ ಭಗವದ್ಗೀತೆಯನ್ನ ಕನ್ನಡೀಕರಿಸಿದಂತಹ ಅನೇಕ ಗ್ರಂಥಗಳನ್ನ ನಾವು ಹುಡುಕಾಟ ಮಾಡುವಾಗ ಸುಮಾರು 60-70 ಗ್ರಂಥಗಳು ಆ ರೀತಿ ಸಿಕ್ತು. ಕನ್ನಡದಲ್ಲಿ ಭಗವದ್ಗೀತೆ ಇದೆ ಅನ್ನೋದೇ ನನಗೂ ಗೊತ್ತಿರ್ಲಿಲ್ಲ ಎಷ್ಟೋ ದಿವಸ. ಆದ್ರೆ ಇದೆ, ಸಂಸ್ಕೃತದಲ್ಲೇ ನಾವು ಭಗವದ್ಗೀತೆ ಕೇಳಿ ಅಭ್ಯಾಸ ಆಗಿತ್ತು ನಮ್ಗೆ. ಆ ಕನ್ನಡದ ಭಗವದ್ಗೀತೆ ಇಷ್ಟೊಂದು ರೀತಿಯಲ್ಲಿ ಇರೋದ್ರಲ್ಲಿ ಅರ್ಧಕ್ಕೂ ಹೆಚ್ಚು ಭಾಮಿನಿಯಲ್ಲೇ ಇದೆ ಅನ್ನೋದು ಕೂಡ ಅವಾಗಲೇ ಗೊತ್ತಾಯಿತು. ಅದಲ್ಲದೆ ಬೇರೆ ಬೇರೆ ಛಂದಸ್ನಲ್ಲೂ ಇದೆ ಇನ್ ಕೆಲವು. ಹಾಗೆ ವಾರ್ಧಕದಲ್ಲಿ ಈ ಒಂದು ಜೈಮಿನಿ ಭಾರತವನ್ನ ಲಕ್ಷ್ಮೀಶ ಕವಿ ಬರೆದಿದ್ದಾನೆ. ಕುಮಾರವ್ಯಾಸನ ನಾವು ಮಹಾಕವಿ ಅಂತ ಸುಲಭದಲ್ಲಿ ಕರೆದು ಬಿಡಬಹುದು. ಆದ್ರೆ ಲಕ್ಷ್ಮೀಶನನ್ನ ಮಹಾಕವಿ ಅಂತ ಕರೆಯೋದ್ರಲ್ಲಿ ಸ್ವಲ್ಪ ತೊಂದರೆ ಇದೆ. ಕೆಲವರು ಒಪ್ಕೊಳ್ತಾರೆ, ಕೆಲವರು ಒಪ್ಕೊಳ್ಳೋದಿಲ್ಲ ಅದನ್ನ. ಆತ ಕವಿ ನಿಜ, ಶ್ರೇಷ್ಠ ಕವಿ ನಿಜ, ಮಹಾಕವಿಯೋ ಅಲ್ವೋ ಅದು ಸ್ವಲ್ಪ ಅನುಮಾನ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಕಾವ್ಯದ ಗುಣಮಟ್ಟ ಮತ್ತು ಗಾತ್ರ ಇತ್ಯಾದಿಗಳೆಲ್ಲ ಕೂಡ ಸೇರ್ಕೊಂಡು ರೀತಿ ವಿದ್ವಾಂಸರು ಚರ್ಚೆಯನ್ನ ಮಾಡಿದ್ದಾರೆ. ನೋಡೋಣ ಅದನ್ನು. ಸುಮಾರು 1907 ವಾರ್ಧಕ ಷಟ್ಪದಿ ಇರುವಂತಹ ಒಂದು ಕಾವ್ಯ ಇದು ಜೈಮಿನಿ ಭಾರತ. ಅದನ್ನ ನಮಗೆ ಕೊಟ್ಟದ್ದು ಲಕ್ಷ್ಮೀಶ ಕವಿ. ಆ ಕಾಲದಲ್ಲಿ ಎಷ್ಟೊಂದು ಜನಪ್ರಿಯವಾಗಿತ್ತು ಇದು ಅಂತಂದ್ರೆ ಪಂಡಿತರು ಓದ್ತಿದ್ರು, ಪಾಮರರು ಓದ್ತಿದ್ರು. ಅದನ್ನ ಜಾತಿ ಭೇದ ಇಲ್ಲದೆ ಶೈವರಿರ್ಬಹುದು, ವೈಷ್ಣವರಿರ್ಬಹುದು, ಅಥವಾ ದ್ವೈತಿಗಳಿರ್ಬಹುದು, ಅದ್ವೈತಿಗಳಿರ್ಬಹುದು, ಈ ರೀತಿ ಯಾವುದೇ ಭೇದ ಇದೆ. ಅರಮನೆಯವರು, ನೆರೆಮನೆಯವರು, ಗುರುಮನೆಯವರು ಎಲ್ಲರೂ ಕೂಡ ಇದನ್ನ ಬಹಳ ಪ್ರೀತಿಯಿಂದ ಓದುವಂತಹ ಒಂದು ಕಾಲ ಇತ್ತು.
ಎಲ್ಲ ಗಮಕಗಳಿಗೂ ಕೂಡ ಹಾಡೋದಕ್ಕೆ ಬಹಳ ಇದು ಖುಷಿಯಾಗಿ ಇತ್ತು. ಎಲ್ಲ ಅವರು ಅದನ್ನ ಹಾಡೋರು. ಮೊದಲಿಗೆ ಗಮಕದಲ್ಲಿ ವ್ಯಾಖ್ಯಾನ ಅಂತ ಏನು ಇರಲಿಲ್ಲ. ಗಮಕವನ್ನ ಹಾಡುವುದು, ಅವರೇ ಅದಕ್ಕೆ ಒಂದಷ್ಟು ಅರ್ಥಗಳನ್ನು ಹೇಳುದು ಅಥವಾ ಹಾಡುವುದರ ಮೂಲಕವೇ ಅದು ಅರ್ಥ ಆಗ್ತಿತ್ತು ಜನರಿಗೆ. ಆ ರೀತಿಯ ಒಂದು ಇತ್ತು. ನಂತರದಲ್ಲಿ ವ್ಯಾಖ್ಯಾನ ಅಂತ ಬಂದು ಸೇರ್ಕೊಂತು ಅಂತ ಕೂಡ ಹೇಳ್ತಾರೆ. ಅದು ಆಮೇಲೆ ಬಂದಂತಹ ಪದ್ಧತಿ. ಈ ರೀತಿ ಕೂಡ ಆ ಕಾವ್ಯ ಹೆಚ್ಚು ಹೆಚ್ಚು ಜನಪ್ರಿಯವಾಯಿತು. ಎಷ್ಟರ ಮಟ್ಟಿಗೆ ಜನಪ್ರಿಯವಾಯಿತು ಅಂದ್ರೆ ನಿಮಗೆಲ್ಲ ಗೊತ್ತಿರುವಂತಹ ಒಂದು ಕಥೆ. ಹೆಣ್ಣು ನೋಡೋದಕ್ಕೆ ಹೋದಾಗ ಅಥವಾ ಒಂದು ವಧು ಪರೀಕ್ಷೆಗೆ ಎಲ್ಲ ಇದ್ದಾಗ ವರನನ್ನ ಪರೀಕ್ಷೆ ಮಾಡುವಂಥದ್ದು ಇದ್ದದ್ದು ಈ ಜೈಮಿನಿ ಭಾರತದ ಮೂಲಕ ಅನ್ನೋದು ಬಹಳ ವಿಶೇಷವಾದಂತಹ ಸಂಗತಿ. ಹುಡುಗನಿಗೆ ಜೈಮಿನಿ ಭಾರತದ ಒಂದೋ ಎರಡೋ ಪದ್ಯಗಳನ್ನ ಹೇಳು ಅಂತ ಹೇಳೋದು, ಅಥವಾ ಪದ್ಯಗಳನ್ನ ಹೇಳಿ ಅವುಗಳನ್ನ ಅರ್ಥೈಸು ವ್ಯಾಖ್ಯಾನಿಸು ಅಂತ ಕೇಳೋದ್ರ ಮೂಲಕ ಆತನ ಬುದ್ಧಿಮಟ್ಟವನ್ನ, ಅವನ ಸಂಸ್ಕಾರವನ್ನ ಅಳಿತಾ ಇದ್ರು ಅನ್ನುವಂಥದ್ದು ಕೂಡ ಆ ಕಾಲದಲ್ಲಿ ಇತ್ತು ಅನ್ನುವಂತಹ ಒಂದು ವಿಷಯ ಇದೆಯಲ್ಲ, ಇದು ಬಹಳ ವಿಶೇಷ ಅಂತ ಕೂಡ ಅನ್ನಿಸ್ತದೆ. ಅಂದ್ರೆ ಒಂದು ಕಾವ್ಯ ಜನರ ಜೀವನದಲ್ಲಿ ಹೇಗೆ ಪ್ರವೇಶ ಮಾಡಿದೆ, ಎಷ್ಟರ ಮಟ್ಟಿಗೆ ಅದು ಅವರನ್ನ ಸ್ವೀಕರಿಸ್ಕೊಳ್ಳೋಕೆ ಹಾಗೆ ಮಾಡಿದೆ ಅನ್ನುವಂಥದ್ದು ಕೂಡ ತುಂಬಾ ವಿಶೇಷ ಅನ್ನಿಸ್ತದೆ. ಅಂತಹ ಈ ಜೈಮಿನಿ ಭಾರತವನ್ನ ಕೊಟ್ಟಂತ ನಮ್ಮ ಲಕ್ಷ್ಮೀಶನ ಬಗ್ಗೆ ಈಗ ನೋಡೋಣ. ಅವನ ಕಾಲದ ಬಗ್ಗೆ ನೋಡೋದಕ್ಕೆ ಹೋದ್ರೆ, ಅಥವಾ ಸ್ಥಳದ ಬಗ್ಗೆ ಮೊದಲು ನೋಡೋಣ. ಅವನ ಸ್ಥಳ ಯಾವ್ದಿರಬಹುದು ಅನ್ನೋದ್ರ ಬಗ್ಗೆ ಅನೇಕರು ಅನೇಕ ಊಹೆಗಳನ್ನ ಮಾಡಿ ಬರೆದಿದ್ದಾರೆ. ಯಾಕೆ ಇಷ್ಟೆಲ್ಲ ತಾಕಲಾಟ ಅಂದ್ರೆ, ಕವಿ ಎಲ್ಲೂ ಕೂಡ ಅವನ ಸ್ಥಳವನ್ನ ಹೇಳ್ಕೊಂಡಿಲ್ಲ. ನಾನು ಇಂಥ ಕಡೆಯವನು ಅಂತ ಹೇಳಲಿಲ್ಲ, ಅಥವಾ ನಾನು ಇಂಥದ ವರ್ಷದಲ್ಲಿ ಇದನ್ನ ಬರದೆ ಈ ಕಾವ್ಯವನ್ನ ಅಂತ ಕೂಡ ಅವನ ಜೈಮಿನಿ ಭಾರತದಲ್ಲಿ ಹೇಳಲಿಲ್ಲ. ಅವನು ಬರೆದಿದ್ದು ಜೈಮಿನಿ ಭಾರತ ಬಿಟ್ರೆ ಇನ್ನೊಂದು 10 ಕೀರ್ತನೆಗಳು ಬರೆದಿದ್ದಾನೆ. ಅದು ಬಿಟ್ರೆ ಏನು ಬರೆದಿಲ್ಲ. ಹಾಗಾಗಿ ನಮ್ಗೆ ಹೆಚ್ಚು ಏನು ಸಿಗೋದಿಲ್ಲ ಆ ಕಾಲಘಟ್ಟದ. ಮತ್ತು ತುಂಬಾ ಕಾಲಗಳು, ಒಂದಷ್ಟು ದಶಮಾನಗಳು ಶತಮಾನಗಳು ಕಳೀತಾ ಇದ್ದ ಹಾಗೇನೆ ದೂರ ದೂರ ಬರ್ತಾ ಇದ್ದ ಹಾಗೆ ಪ್ರಕ್ಷಿಪ್ತಗಳು ಸೇರ್ಕೊಳ್ತದೆ, ದಂತಕಥೆಗಳು ಸೇರ್ಕೊಳ್ತದೆ, ಯಾರೋ ಏನೋ ಹೇಳಿ ಬಿಡ್ತಾರೆ, ಅದೇ ಸತ್ಯ ಅನ್ನೋ ಹಾಗಾಗ್ತದೆ. ಹಾಗಾಗಿ ಸತ್ಯ ಯಾವುದು ಅಂತ ಗೋಚರವಾಗೋದಕ್ಕೆ ನಾವು ಸಾಕಷ್ಟು ತಿಳಿದುಕೊಳ್ಳಬೇಕಾಗ್ತದೆ. ಆ ಸ್ಥಿತಿಯಿಂದ ಇದಕ್ಕೆ ಬಹಳಷ್ಟು ಊಹೆಗಳನ್ನ ಮಾಡ್ತಾ ಇದ್ರು. ಇದು ಊಹೆಗಳನ್ನ ಮಾಡೋದಕ್ಕೆ ನಾನೇ ಹೇಳ್ದಂಗೆ ಅನೇಕ ರೀತಿಗಳಿರ್ತದೆ. ಅವನ್ನ ಸಂಶೋಧಕರು ಮಾಡಿದಾಗೆ ಬೇರೆ ಬೇರೆ ಈ ಹಸ್ತಪ್ರತಿಗಳು ಅಂತ, ಹಾಗಾಗಿ ಪ್ರಿಂಟಿಂಗ್ ಇರ್ಲಿಲ್ವಲ್ಲ, ಹಸ್ತಪ್ರತಿಗಳನ್ನ ಬರ್ಕೋತಾ ಇದ್ರು ಕೆಲವರು ಆಸಕ್ತರು. ಈ ರೀತಿ ನಮ್ಮ ಗುಂಪಿನ ಹಾಗೆ ಯಾವುದೋ ಒಂದಷ್ಟು ಸಾಹಿತ್ಯ ಆಸಕ್ತರ ಗುಂಪು, ಅವರು ಅದನ್ನ ಇಷ್ಟಪಟ್ಟು ಮಾಡುವಾಗ ಅದನ್ನ ನಮಗೊಂದು ಬೇಕು ಅಂತ ಹೇಳುವಾಗ ಕಂಠಪತ್ರದಲ್ಲೋ ಅಥವಾ ಅವತ್ತಿನ ಏನು ಇತ್ತು ಅದರಲ್ಲಿ ಬರ್ಕೊಳ್ತಿದ್ರು. ಅದನ್ನ ಬರ್ಕೊಂಡು ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇದ್ದ ಹಾಗದು. ಅದೇ ಸುಲಭ ಅಲ್ಲ. 1900 ಪದ್ಯಗಳನ್ನ ಬರ್ಕೊಳ್ಬೇಕು ಅಂದ್ರೆ ಬಹಳ ಕಷ್ಟ. ಹಾಗಾಗಿ ತುಂಬಾ ಪ್ರತಿಗಳೇನು ಸಿಗೋದಿಲ್ಲ ನಿಮಗೆ. ಎಲ್ಲೋ ಬೆರಳೆಣಿಕೆಯಷ್ಟು ಪ್ರತಿಗಳು ಮಾತ್ರ ಸಿಗ್ತದೆ ಆ ರೀತಿ ಬರೆದಂಥದ್ದು. ಅದು ಜನಜನಿತವಾಗಿ ಹೋಯ್ತು. ಹಾಗೆ ಪ್ರತಿಗಳನ್ನ ಮಾಡುವಾಗ, ಅಂದ್ರೆ ಒಬ್ಬ ಮಾಡ್ಕೊಂಡಿದ್ದನ್ನ ಇನ್ನೊಬ್ಬ ಕಾಪಿ ಮಾಡ್ತಾನಲ್ಲ, ಹಾಗೆ ಮಾಡ್ಕೊಳ್ಳುವಾಗ ಯಾವುದೋ ಅಕ್ಷರ ಸ್ಖಾಲಿತ್ಯ ಆಗ್ತಿತ್ತು. ಅವನು ಬರ್ದಿದ್ದನ್ನ ಇವನು ಗೊತ್ತಾಗದೆ ಇನ್ನೇನೋ ಓದ್ಕೊಂಡು ಇನ್ನೇನೋ ರೀತಿಯಲ್ಲಿ ಬರೆದಿರುವಂತಹ ಒಂದು ಸಂದರ್ಭಗಳು ಇರ್ತಿತ್ತು. ಹೀಗೆ ಸ್ವಲ್ಪ ಮಟ್ಟಿನ ಭಿನ್ನತೆಯಿಂದಾಗಿ ಆ ಪ್ರತಿಗಳು ಕೂಡ ವ್ಯತ್ಯಾಸ ಆಗ್ತಾ ಇತ್ತು. ಪದ್ಯಗಳೇ ಕೆಲವು ಕಡೆ ವ್ಯತ್ಯಾಸ ಆಗ್ತಿತ್ತು. ಇನ್ಯಾರೋ ಕೆಲವರು ಏನ್ ಮಾಡ್ಬಿಡೋರು, ಅವರೇ ಪಂಡಿತರು, ಇದಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಅವ್ನಿಗೆ ಇನ್ನೇನೋ ಯೋಚನೆ ಹೊಡೆದ್ರೆ ಅವನದು ಒಂದು ಪದ್ಯ ಸೇರಿಸ್ಬಿಡುವಂತಹ ಸಾಧ್ಯತೆಗಳು ಇತ್ತು. ಹಾಗಾಗಿ ಲಕ್ಷ್ಮೀಶನದ ಅಲ್ಲದ ಕೆಲವು ಪದ್ಯಗಳು ಸೇರ್ಕೊಂಡ ಹಾಗೆ ಆ ನಂತರದಲ್ಲಿ ಬೆಳವಣಿಗೆಗಳು ಕಂಡು ಬಂದು ಈ ರೀತಿ ಅನೇಕ ಗ್ರಂಥಗಳ ಪ್ರತಿಗಳು ಸಿಕ್ಕಿರೋದು ಉಂಟು. ಒಂದು 3 8 ಅಥವಾ ಪ್ರತಿಗಳು ಸಿಕ್ಕಿರೋದನ್ನ ಇಟ್ಕೊಂಡು ಸಂಶೋಧಕರು ಅದನ್ನ ಊಹೆ ಮಾಡ್ತಾ ಇದ್ರು. ಆ ಪ್ರತಿ ಯಾವ ಒಂದು ಸಂದರ್ಭದ್ದು ಅಂದ್ರೆ ಅದನ್ನ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡ್ತಾರಲ್ಲ, ಇದು ಯಾವ ಕಾಲಘಟ್ಟದ ಒಂದು ತಾಳಪತ್ರ, ಅದು ಯಾವಾಗ ಬರ್ದಿರ್ಬೋದು ಇತ್ಯಾದಿ ಊಹೆಗಳನ್ನು ಮಾಡ್ತಾರೆ ನೋಡಿ. ಆ ಊಹೆಗಳಿಂದಾಗಿ ಇದು ಯಾವ ಕಾಲದ್ದು ಇತ್ಯಾದಿಗಳನ್ನೆಲ್ಲ ಅವ್ರು ಊಹೆ ಮಾಡ್ಕೊತಾ ಇದ್ರು. ಹಾಗೆ ಅವನ ಕಾವ್ಯದಲ್ಲಿ ಬಂದಂತಹ ಕೆಲವು ವಿಷಯಗಳನ್ನ ಇಟ್ಕೊಂಡು, ಉದಾಹರಣೆಗೆ ಪ್ರತಿ ಸಂಧಿಯಲ್ಲಿ ಆತ 38 ಸಂಧಿಯನ್ನ ಬರೆದಿದ್ದಾನೆ ಈ ಕಾವ್ಯದಲ್ಲಿ. ಪ್ರತಿ ಸಂಧಿಯ ಕೊನೆಯಲ್ಲೂ ಕೂಡ ಆತ ದೇವಪುರದ ಲಕ್ಷ್ಮೀ ರಮಣ, ಸುರಪುರದ ಲಕ್ಷ್ಮೀ ರಮಣ ಈ ರೀತಿಯ ಪದಗಳನ್ನ ಪ್ರತಿ ಕಾವ್ಯದ ಸಂಧಿಯ ಕೊನೆಯಲ್ಲೂ ಬಳಸಿದ್ದಾನೆ. ಆರಂಭದಲ್ಲೂ ಇದೆ. ಅವನು ಲಕ್ಷ್ಮೀ ರಮಣ ಹಾಸ್ಯವೆನಗೆ ಆನಂದವಿಯಲಿ ಎನ್ನುವಂತಹ ಒಂದು ಪದ್ಯವನ್ನು ಆರಂಭದಲ್ಲೇ ನಾಂದಿ ಪದ್ಯದಲ್ಲೇ ಬರೆದಿಯಾರಲ್ಲ, ಅವನ ಇಷ್ಟದೈವ ಲಕ್ಷ್ಮೀ ರಮಣ ಅನ್ನುವಂಥದ್ದು. ದೇವಪುರ ಅನ್ನುವಂಥದ್ದು ಊರಿನ ಹೆಸರು ಅಂತ ಅಲ್ಲಿ ಬರ್ತದೆ. ಆದ್ರೆ ಸಮಸ್ಯೆ ಇಲ್ಲಿ ಸಾಲ್ವಾಯ್ತು ಅಂತ ಅನ್ಕೊಳ್ಲಿಕ್ಕಾಗಲ್ಲ. ದೇವಪುರ ಅಂತ ಸಿಕ್ತಲ್ಲ, ದೇವಪುರದ ಲಕ್ಷ್ಮೀಶ ಅಂತ ಹೇಳ್ಬಿಡ್ಬೋದಾಗಿತ್ತು. ಆದ್ರೆ ಯಾವ ದೇವಪುರ ಎಲ್ಲಿತ್ತು ಅನ್ನೋ ಪ್ರಶ್ನೆ ಬರ್ತದೆ. ಚಿಕ್ಕಮಗಳೂರಿನ ಹತ್ತಿರ ಒಂದು ದೇವನೂರು ಅಂತ ಇದೆ, ಅದು ದೇವಪುರ ಇರಬಹುದು ಅನ್ನೋದು ಒಂದಷ್ಟು ಜನ ವಿದ್ವಾಂಸರ ಊಹೆ. ಮತ್ತೊಂದು ಗುಲ್ಬರ್ಗ ಹತ್ತಿರ ಸುರಪುರ ಅಂತ ಒಂದಿದೆ, ಅದರ ಹತ್ತಿರ ದೇವಪುರ ಅನ್ನುವಂಥದ್ದು ಒಂದು ಊರಿದೆ, ಅದು ಇರಬಹುದು ಲಕ್ಷ್ಮೀಶಂದು ಅನ್ನುವಂಥದ್ದು ಇನ್ನೊಂದು ಊಹೆ. ಹಾಗಾಗಿ 2 ಊಹೆಗಳ ಮಧ್ಯದಲ್ಲಿ ತಾಕಲಾಟದಲ್ಲಿ ಲಕ್ಷ್ಮೀಶ ನಮ್ಮ ಕಡೆಯವನು ಅಂತ ಉತ್ತರ ಕರ್ನಾಟಕದವರು, ನಮ್ಮ ಕಡೆಯವನು ಅಂತ ಈ ಕಡೆ ದಕ್ಷಿಣದ ಚಿಕ್ಕಮಗಳೂರು ಕಡೆಯವರು ಇವರು. ಈ ರೀತಿ 2 ವಾದಗಳು ಅನೇಕ ವಿದ್ವಾಂಸರು ಅದರ ಬಗ್ಗೆ ಚರ್ಚೆಗಳನ್ನ ಮಾಡಿದ್ನ 19-20ನೇ ಶತಮಾನಗಳಲ್ಲಿ ನಾವು ನೋಡ್ತೇವೆ. ಅದು ಕೆಲವು ವಿವರಗಳನ್ನ ಹೇಳ್ತೇನೆ ನಾನು ನಿಮ್ಗೆ. ಸುಮಾರು
1930ರಲ್ಲೇನೆ ಪ್ರಕಟ ಆಗಿರುವಂತಹದ್ದು ಕವಿ ಲಕ್ಷ್ಮೀಶ ಅನ್ನುವಂಥ ಪುಸ್ತಕದಲ್ಲೇನೆ ಸುಮಾರು 10 ಬೇರೆ ಬೇರೆ ಜನ ಮಾಡಿದಂತಹ ಲೇಖನಗಳನ್ನೆಲ್ಲ ಅಲ್ಲಿ ಹೆಸರಿಸಲಾಗಿದೆ. ಅನೇಕರು ಮಾಡಿದ್ದಾರೆ. ದೇವರೂರಿನ ಸ್ಥಳ ಪುರಾಣ ಅನ್ನುವಂತಹ ಒಂದು ಪುಸ್ತಕವೇ ಬಂದಿದೆ. ಮತ್ತು ವಿಲ್ಸನ್ ಅಂತ ಬ್ರಿಟಿಷರು ಇದ್ದಂತ ಕಾಲ ಆಗ ಅವರು ಕೂಡ ನಮ್ಮಲ್ಲಿ ಅನೇಕರು ಅದಕ್ಕೆ ಸಹಾಯ ಮಾಡಿದವರು ಇದ್ದಾರೆ. ಕಿಟ್ಟರ್ ಅಂತ ಹೇಳುದು ಅವರೆಲ್ಲ ಅಂತಲ್ಲಿ ವಿಲ್ಸನ್ ಅನ್ನುವನೊಬ್ರು ಅವರು ಕೂಡ ಅದರ ಬಗ್ಗೆ ಒಂದಷ್ಟು ಸಂಶೋಧನೆಗಳನ್ನ ಮಾಡಿದ್ದನ್ನ ಗಮನಿಸಬಹುದು. ಮತ್ತು ನಮ್ಮ ಗೋವಿಂದ ಪೈಗಳು ಅದರ ಬಗ್ಗೆ ಒಂದಷ್ಟು ಲೇಖನಗಳನ್ನ ಬರೆದಿದ್ದಾರೆ. ಅವರು ಕೂಡ ಹುಡುಕಾಡಿದ್ದಾರೆ ಯಾವಾಗಿರ್ಬೋದು ಅಂತ. ಮತ್ತು ನಮ್ಮ ಇನ್ನೊಬ್ಬರು ಹಿರಿಯರು ಟಿ.ಎಸ್. ವೆಂಕಣ್ಣಯ್ಯನವರು ಅದರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಆರ್ ರಾಮರಾಯರು ಅನ್ನೋರು ಮಾಡಿದ್ದಾರೆ. ಹಾಗೆ ರಾಜಪುರೋಹಿತರು ಅನ್ನುವಂತಹ ಸಂಶೋಧಕ, ಬಹಳ ಹಿರಿಯ ಸಂಶೋಧಕರವರು, ಅವರು ಕೂಡ ಅನೇಕ ಊಹೆಗಳನ್ನ ಅದರಲ್ಲಿ ಮಾಡಿದ್ದಾರೆ. ಮತ್ತು ರಾಯ್ಸ್ ಅನ್ನುವಂತಹ ಒಬ್ಬ ಬ್ರಿಟಿಷ್, ಅವನು ಕೂಡ ಅವನ ಸಂಶೋಧನೆಯಲ್ಲಿ ಇದನ್ನ ನೋಡಿದ್ದಾನೆ. ಅಷ್ಟೇ ಅಲ್ಲ, ನಮ್ಮ ಆರ್ ನರಸಿಂಹಾಚಾರ್ಯರು, ಕವಿಚರಿತೆ ಬರೆದಂಥವ್ರು ಆರ್ ನರಸಿಂಹಾಚಾರ್ಯರು, ಇವರೆಲ್ಲ ಬಹಳ ಹಿರಿಯರು ಮತ್ತು ಸಂಶೋಧನೆಗಾಗಿಯೇ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು. ಎಷ್ಟೋ ವರ್ಷಗಳ ಕಾಲ ತಗೊಂಡಿದ್ದಾರೆ ಅದನ್ನ ಹುಡುಕಾಡ್ಬೇಕಾದ್ರೆ. ಈಗ ಭೈರಪ್ಪನವ್ರ ಬಗ್ಗೆ ಮಾತನಾಡ್ಬೇಕಾದ್ರೆ ಕೂಡ ಹೇಳಿದ್ರು, ಕ್ಷೇತ್ರ ಕಾರ್ಯ ಅಂತ ಮಾಡ್ತಾರೆ ಭೈರಪ್ಪನವರು. ಅವರು ಸುಮ್ಮನೆ ಕಾದಂಬರಿಗಳನ್ನ ಬರೆಯೋದಲ್ಲ, ಪರ್ವ ಬರಿಬೇಕಾದ್ರೆ ಅವ್ರು ಎಷ್ಟೆಷ್ಟು ಓಡಾಡಿದ್ದಾರೆ ಅನ್ನೋದನ್ನ ಪರ್ವ ಬರೆದದ್ದು ಅಂತಾನೆ ಒಂದು ಪುಸ್ತಕ ಬರೆದಿದ್ದಾರೆ. ಸಣ್ಣ ಪುಸ್ತಕ ಅದು, ಬರೀ ಒಂದು 70-80 ಪುಟಗಳ ಪುಸ್ತಕ. ಪರ್ವವನ್ನು ಬರೆಯಬೇಕಾದ್ರೆ ಎಷ್ಟು ಶ್ರಮ ಪಟ್ಟರು ಅವರು, ಎಷ್ಟು ವರ್ಷಗಳ ಕಾಲ ಉತ್ತರ ಭಾರತದಲ್ಲಿ ಎಲ್ಲ ಸ್ಥಳದಲ್ಲಿ ಓಡಾಡಿದ್ರು, ಮತ್ತು ಅದರಿಂದ ದೊರಕಿದಂತಹ ವಿಶೇಷಗಳೇನು ಇತ್ಯಾದಿ ಎಲ್ಲ ಅದರಲ್ಲಿ ಇರೋದನ್ನ ನೀವು ಗಮನಿಸಬಹುದು. ಅವ್ರಿಗೆ ಎಷ್ಟು ಹೊಸ ವಿಷಯಗಳು ಸಿಕ್ಕಿದೆ. ಆಗ ದ್ರೌಪದಿಯ ಬಗ್ಗೆ ಇರ್ಬೋದು, ಭೀಮ ಇರಬಹುದು, ಹಿಡಿಂಬ ಇರಬಹುದು, ಈ ರೀತಿಯ ಕೆಲವು ಕ್ಯಾರೆಕ್ಟರ್ ಬಗ್ಗೆ ಹೊಸ ವಿಷಯಗಳನ್ನ ಆಯಾಯ ಸ್ಥಳಗಳಿಗೆ ಹೋಗಿ ಬಂದಿದ್ದಾರೆ. ಯಾವ್ದನ್ನ ನಾವು ವಿರಾಟ ನಗರ ಅಂತ ಊಹೆ ಮಾಡ್ತೀವಿ, ಯಾವ್ದು ಹಸ್ತಿನಾವತಿ ಅಂತ ಊಹೆ ಮಾಡ್ತೀವಿ, ಅಂತಹ ಜಾಗಗಳಿಗೆ ಹೋಗಿ ಹುಡುಕಿ ಬಂದಿರೋದನ್ನ ಅವರು ಆ ಕಥೆ ಆ ಒಂದು ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ. ಪರ್ವ ಬರೆದದ್ದು ಅನ್ನೋದು ಅದು ಕ್ಷೇತ್ರ ಕಾರ್ಯ ಅಂತ ಕರಿತೀವಿ. ಎಲ್ಲ ಕಾದಂಬರಿಕಾರರು ಮಾಡೋದಿಲ್ಲ ಇದನ್ನ, ಕೆಲವರಷ್ಟೇ ಮಾಡ್ತಾರೆ. ಇತ್ತೀಚೆಗೆ ಸಹನಾ ವಿಜಯಕುಮಾರ್ ಅವರು ಕೂಡ ಒಂದು ಮಾಗಧ ಅಂತ ಬರೆದಿರುವಂತಹ ಕಾದಂಬರಿ ಕೂಡ ಅವ್ರು ಇದ್ದಾಗ ಹೇಳ್ತಾ ಇದ್ರು, ಅವರು ಅಲ್ಲೆಲ್ಲ ಹೋಗಿ ಮಾಗಧ ರಾಜ್ಯಕ್ಕೆ ಹೋಗಿ ಅಲ್ಲೆಲ್ಲ ಏನ್ ನಡೀತು ಇತ್ಯಾದಿಗಳು ಊಹೆ ಮಾಡಿ ಬರೆದಿರುವಂತದ್ದು ಅಂತ. ಈ ರೀತಿ ಕೆಲಸವನ್ನು ಕೂಡ ಅನೇಕರು ಮಾಡ್ತಾರೆ. ಅಂತಹ ಕೆಲಸಗಳಲ್ಲಿ ನಮ್ಮ ಗೋವಿಂದ ಪೈಗಳಂತವ್ರು ಇತ್ಯಾದಿಗಳೆಲ್ಲ ತೊಡಕೊಂಡಂತವ್ರು. ಹಾಗೆ ಕಿಟ್ಟಲ್ ಕೂಡ ಲಕ್ಷ್ಮೀಶನ ಕಾವ್ಯದ ವಿಷಯದಲ್ಲಿ ಈ ಕಾಲ ಸೂಚನೆಯನ್ನ ಹೇಗೆ ಊಹಿಸಬಹುದು ಅಂತೆಲ್ಲ ಕೂಡ ಅವರೆಲ್ಲ ಅನೇಕ ವಿಷಯಗಳನ್ನ ಪಟ್ಟಿ ಇಟ್ಕೊಂಡು, ಅಂಶಗಳನ್ನ ಇಟ್ಕೊಂಡು 1, 2, 3 ಹೀಗೆ ಇಟ್ಕೊಂಡು ಅದನ್ನ ಹುಡುಕ್ತಾ ಹೋಗಿದ್ದಾರೆ. ಇದು ಹೀಗಿರ್ಬೋದು, ಅದು ಹಾಗಿರ್ಬೋದು, ಇದರಿಂದಾಗಿ ನಾನು ಅವನ ಕಾಲ ಇಷ್ಟು ಅಂತ ಊಹಿಸ್ತೇನೆ ಅಂತ. ಹೀಗೆ ಹೀಗೆ ಅನೇಕರು ಒಬ್ಬೊಬ್ಬರು ಅವ್ರದೇ ಆದಂತಹ ಕಾಲಘಟ್ಟವನ್ನು ಕೊಟ್ಟಿದ್ದಾರೆ. ಈ ಶತಮಾನದಲ್ಲಿ ಅವನು ಇರ್ಬೋದು, ಈ ಒಂದು ವರ್ಷದಲ್ಲಿ ಅವನು ಹುಟ್ಟಿದ್ದಿರ್ಬೋದು, ಈಗ ಬರ್ದಿರ್ಬೋದು ಕಾವ್ಯ ಅನ್ನೋ ಊಹೆಗಳನ್ನ ಅವರು ಮಾಡಿದ್ದಾರೆ. ಇದು ಎಷ್ಟಪ್ಪ ಆಗ್ತದೆ ಅಂದ್ರೆ ಹೆಚ್ಚು ಕಡಿಮೆ 1200ರಿಂದ 1700ರ ತನಕ ವಿಸ್ತರಿಸುತ್ತಿದ್ದು. ಕೆಲವರು 1300 ಅಂತ ಹೇಳ್ತಾರೆ, ಇನ್ ಕೆಲವರು 1400 ಇರಬಹುದು ಅಂತಾರೆ, ಕೆಲವರು 1500, 600, ಇನ್ ಕೆಲವರು 1700 ಹತ್ತತ್ರಕ್ಕೂ ಬರ್ತಾರೆ. ಹೀಗೆ ಆ ಸುಮಾರು 4-5 ಶತಮಾನಗಳ ಕಾಲ ಈ ಒಂದು ಕಾಲ ವಿಸ್ತರಣೆ ನಡೆದಿರೋದನ್ನ ಕೂಡ ನಾವು ಈ ಸಂಶೋಧನೆಗಳಲ್ಲಿ ಗಮನಿಸ್ತೇವೆ. ಬಹಳ ವಿಶೇಷವಾಗಿ ಅನೇಕ ಸಂದರ್ಭಗಳನ್ನು ನೋಡಿ ಅವರು ಊಹಿಸಿದ್ದಾರೆ. ಕೆಲವು ಸುಮ್ಮನೆ ಉದಾಹರಣೆಗೆ ಹೇಳ್ತಿದ್ದಾರೆ ಅದನ್ನ ನೋಡಿ. ಅದರಲ್ಲಿ ಫೌಜು ಅನ್ನುವಂತಹ ಒಂದು ಅರಬಿ ಶಬ್ದ ಕೂಡ ಬರ್ತದೆ ಕಾವ್ಯದಲ್ಲಿ. ಆ ಅರಬಿ ಶಬ್ದದ ಬಳಕೆ ಇರುವುದರಿಂದ ಇದು ಯಾವಾಗ ನಮ್ಮಲ್ಲಿ ಬಂದಿರಬಹುದು ಅನ್ನುವಂತಹ ಹಿನ್ನೆಲೆಯನ್ನು ಇಟ್ಟುಕೊಂಡು ಅದ್ರ ಕಾಲದ ಊಹೆ ಮಾಡುವಂಥದ್ದು. ಮತ್ತೆ ಹಾಗೆ ಇನ್ನೊಂದು ಪದ ಬಳಸ್ತಾರೆ ಅವನು, ಲಿಂಗಮಿಲ್ಲದ ಪೀಠ ಅನ್ನುವಂತಹ ಪದವನ್ನ ಬಳಸ್ತಾರೆ. ಓಹೋ, ಇದು ಹೀಗಿರ್ಬೇಕಾದ್ರೆ ಇದು ಮುಸಲ್ಮಾನ ದಾಳಿ ಆದ ನಂತರದ ಒಂದು ರಚನೆ ಇರಬೇಕು. ಮುಸಲ್ಮಾನರು ದಾಳಿ ಮಾಡಿದಾಗ ದೇವರುಗಳನ್ನೆಲ್ಲ ಒಡೆದಾಕಿ ಕಿತ್ತಾಗಿ ಮಾಡಿದ್ರಲ್ಲ, ಆ ದೃಷ್ಟಿಕೋನದಿಂದ ಲಿಂಗಮಿಲ್ಲದ ಪೀಠ ಅನ್ನುವಂತಹ ಪದವನ್ನ ಆತರ ಒಂದು ಸಂದರ್ಭದಲ್ಲಿ ಬಳಸೋದನ್ನ ಕೂಡ ಗಮನಿಸ್ತಾರೆ. ಅಂತಹ ಒಂದೊಂದು ಪದಗಳನ್ನ ಇತ್ಯಾದಿಗಳನ್ನ ಇಟ್ಕೊಂಡು ಅವರು ಕಾಲವನ್ನ ಗುರುತಿಸುವ ಕೆಲಸವನ್ನ ಮಾಡಿದ್ದನ್ನ ನಾವು ಗಮನಿಸ್ತೇವೆ. ಹಾಗೆ ಅವನ ಎಷ್ಟೋ ಮಧ್ಯ ಬರುವಂತಹ ಸನ್ನಿವೇಶಗಳನ್ನ ಕುರಿತು, ಅವನ ಪ್ರಕೃತಿ ವರ್ಣನೆಗಳನ್ನ ಕುರಿತು ಇತ್ಯಾದಿಗಳನ್ನೆಲ್ಲ ಗಮನಿಸಿ ಈ ದೃಷ್ಟಿಕೋನ ಇರೋದಾದ್ರಿಂದ ಅವನು ಈ ಭಾಗದಲ್ಲಿ ಇದ್ದಿರಬಹುದು ಅನ್ನುವಂತಹ ಊಹೆಯನ್ನ ಕೂಡ ಅವರು ಮಾಡ್ಕೊಂಡಿದ್ದಾರೆ. ನಮ್ಮ ಇತ್ತೀಚಿನ ಕವಿ ದ.ರಾ. ಬೇಂದ್ರೆ ಅವರು ಕೂಡ ಲಕ್ಷ್ಮೀಶನ ಜೈಮಿನಿ ಭಾರತ ಅನ್ನುವಂಥದ್ದೇ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಲಕ್ಷ್ಮೀಶ ಅವರಿಗೆ ಬಹಳ ಪ್ರಿಯವಾದ ಕವಿ, ನಾದಲೋಲ ಅಂತ ಕರೆದ್ರು. ಕುವೆಂಪು ಅವರಿಗೂ ಕೂಡ, ಬರೀ ದ.ರಾ. ಬೇಂದ್ರೆ ಅವರಿಗೆಲ್ಲ. ಕುವೆಂಪು ಅವರೇ ಒಂದು ಕಡೆ ಎಲ್ಲೋ ಹೇಳ್ಕೊಂಡಿದ್ದಾರೆ ಅಂತ ಒಂದು ಭಾಷಣದಲ್ಲಿ ಗಣೇಶ್ ಅವರು ಅದನ್ನ ಉಲ್ಲೇಖಿಸಿದ್ರು. ಬಹಳಷ್ಟು ಜನ ನನ್ನ ಕಾವ್ಯಗಳನ್ನ ನೋಡಿದಾಗ ಕುಮಾರವ್ಯಾಸನಿಂದ ನಾನು ಪ್ರಭಾವಿತನಾಗಿದ್ದೇನೆ ಅಂತ ಅಂದುಕೊಳ್ಳುವ ಸಾಧ್ಯತೆ ಇರ್ತದೆ. ಆದ್ರೆ ವಾಸ್ತವವಾಗಿ ನಾನು ಲಕ್ಷ್ಮೀಶನಿಂದ ಹೆಚ್ಚು ಪ್ರಭಾವಿತನಾಗಿದ್ದೇನೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ರು. ಯಾಕೆಂದ್ರೆ ಅವರ ರಾಮಾಯಣ ದರ್ಶನಂ ಕಾವ್ಯ ಕೂಡ 5 ಮಾತ್ರೆಗಳ ಗಣದಲ್ಲೇ ಇರೋದು. ವಾರ್ತಕ ಷಟ್ಪದಿಯ ರೀತಿಯಲ್ಲಿ ಮುಕ್ತ ಚಂದವಾಗಿ ಅದು ಬಂದಿದೆ. 5 ಮಾತ್ರೆಗಳ ಗಣ ರೀತಿಯಲ್ಲಿ ಬಂದಿರೋದನ್ನ ಗಮನಿಸ್ತೇವೆ ನಾವು.
ಆದ್ರೆ ಈ ಪದದ ಬಳಕೆಗಳಿರ್ಬೋದು, ಪದ ಲಾಲಿತ್ಯ ಇರ್ಬೋದು, ಪ್ರಾಸಗಳಿರ್ಬೋದು, ಉಪಮೇಯ ಅಲಂಕಾರಗಳಿರ್ಬೋದು, ಈ ಎಲ್ಲವನ್ನು ಕೂಡ ಈ ಸಂಶೋಧಕರು ಗಮನಿಸ್ತಾರೆ ಬರೆಯುವಾಗ. ಯಾರ ಮೇಲೆ ಯಾರ ಪ್ರಭಾವ ಆಗಿದೆ ಜಾಸ್ತಿ, ಯಾರನ್ನ ಕೇಳಿ ಕೇಳಿ ಅಥವಾ ಓದಿ ಓದಿ ನಮಗೆ ಅದು ಹೆಚ್ಚು ಹತ್ತಿರವಾದಾಗ ಅದನ್ನೇ ನಾವು ಬಳಸಲಿಕ್ಕೆ ಶುರು ಮಾಡ್ತೀವಿ. ಈಗ ಅವರು ಆಗ್ಲೇ ಹೇಳಿದಾಗೆ ಚೌಪತಿ ನಾನು ಪ್ರತಿ ದಿವಸ ಬರೀತಾ ಇದ್ದೇನೆ ಅನ್ನೋದು ಪೂರ್ಣ ಏನ್ ನಂದಲ್ಲ, ಅದು DVG ಅವರ ಕಗ್ಗದಿಂದ ಪ್ರಭಾವಿತ ಆಗಿರೋದು. ವಿಷಯವೂ ಕುರಿತ ಹಾಗೆ, ಅದರ ರಚನೆಯೂ ಕುರಿತ ಹಾಗೆ ಅವರಿಂದ ಪ್ರಭಾವಿತರಾಗಿದ್ದೇನೆ. ಇದರಲ್ಲಿ ಹೊಸತೇನಿಲ್ಲ. ಪ್ರತಿಯೊಬ್ಬ ಕವಿಗಳು ಕೂಡ ಇನ್ನೊಬ್ಬರಿಂದ ಆ ರೀತಿ ಪ್ರಭಾವಿತರಾಗುವುದು ಬಹಳ ಸಹಜ ಕೂಡ, ಅಥವಾ ಸ್ಫೂರ್ತಿಗೊಂಡದ್ದು ಅದರಿಂದ ಅಂತ ಇಟ್ಕೊಳ್ಬಹುದು. ಅದರ ಉಳಿದ ವರ್ಣನೆಗಳು ಅಥವಾ ಇತ್ಯಾದಿಗಳು ನಿರೂಪಣೆ ಎಲ್ಲ ನಮ್ಮದೇ ಇರುತ್ತದೆ ಶೈಲಿ. ಆದ್ರೆ ಅವರಿಂದ ಒಂದಷ್ಟು ನಾವು ಹೆಕ್ಕಿಕೊಂಡಿರ್ತೇವೆ, ತಗೊಂಡಿರ್ತೇವೆ. ಇದು ಹಳೆಯ ಪರಂಪರೆಯನ್ನ ಮುಂದಿನ ಪರಂಪರೆಗೆ ದಾಟಿಸುವಂತಹ ಆ ಒಂದು ಕೊಂಡಿ ಅಂತ ಕೂಡ ನಾವು ಭಾವಿಸ್ಬೇಕು. ನಮ್ಮ ಮುಂದಿನ ಪರಂಪರೆಗೆ ನಾವು ಇದನ್ನೆಲ್ಲ ದಾಟಿಸ್ಬೇಕು ಅಂದ್ರೆ ಈ ಎಲ್ಲ ವಿಷಯಗಳನ್ನ ನಾನು ಇಷ್ಟು ದೀರ್ಘವಾಗಿ ಯಾಕೆ ಹೇಳಿದ್ರೆ ಇದಕ್ಕೋಸ್ಕರನೇ. ಯಾರಾದ್ರೂ ಅವರವರ ಮಕ್ಕಳಿಗೆ ದಾಟಿಸ್ಬೇಕು ಅಂದ್ರೆ ಈ ಹಿನ್ನೆಲೆಗಳು ಗೊತ್ತಿದ್ರೆ ನಮಗೆ ಕನ್ನಡದ ಬಗ್ಗೆ ಒಂದಷ್ಟು ಅಭಿಮಾನ, ಹೆಮ್ಮೆ ಮೂಡ್ಲಿಕ್ಕೆ ಸಾಧ್ಯ. ಏನೋ ವಿಷಯ ತಿಳ್ಕೊಳ್ಳದೆ ಹೋದ್ರೆ ನಮ್ಗೆ ಹೇಗೆ ಬರುತ್ತೆ ಹೇಳಿ? ನಮ್ಮ ಕುಟುಂಬದವರ ಬಗ್ಗೆ ಒಂದಷ್ಟು ಹಿನ್ನೆಲೆ ಗೊತ್ತಿದ್ದಲ್ವೇ ನಮ್ಗೆ ಅವ್ರ ಬಗ್ಗೆ ಪ್ರೀತಿ ಬರೋದು. ನಾವೇ ಹೇಳ್ಕೊಳ್ತೀವಿ ಎಷ್ಟೋ ಸರ್ತಿ ಅಲ್ವಾ, ನಮ್ಮ ತಾತ ಒಂದು ಕೋಲ್ ಹಿಡ್ಕೊಂಡೇ ಒಂದು ಚಿರತೆಯನ್ನು ಎದುರಿಸ್ಬಿಟ್ರು, ಕರಡಿನ ಓಡಿಸ್ಬಿಟ್ರು ಅಂತ ಯಾರೋ ಹೇಳ್ಕೊಂಡಾಗ ನಮ್ಗೆ ಎಷ್ಟೋ ಹೆಮ್ಮೆ ಆಗ್ತದೆ. ಹೌದು, ನಮ್ಮ ತಾತ ಅಷ್ಟೊಂದು ಪ್ರತಾಪಶಾಲಿ ಆಗಿದ್ರ, ನಮ್ಮ ಮುತ್ತಜ್ಜ ಆಗಿದ್ರ, ನಮ್ಮ ಇದರಲ್ಲಿ ಯಾರೋ ಒಬ್ರು ಮೈಸೂರು ಆಸ್ಥಾನದಲ್ಲಿ ಇದ್ರು ಅಂತ ಹೇಳ್ಕೊಳ್ಳುವಂತ ಖುಷಿ ನಮ್ಗಿರುತ್ತೆ. ಇದು ನಮ್ಮ ಪರಂಪರೆಯ ಬಗ್ಗೆ ನಮ್ಗಿರುವಂತಹ ಹೆಮ್ಮೆ. ಅದನ್ನ ತಿಳ್ಕೊಬೇಕಾದ್ರೆ ನಾವು ಹಿನ್ನೆಲೆ ತಿಳ್ಕೊಳ್ಬೇಕು. ಅದನ್ನೇ ನಾವು ಭಾಷೆಗೂ ಅನ್ವಯಿಸಿದ್ರೆ, ಸಾಹಿತ್ಯಕ್ಕೂ ಅನ್ವಯಿಸಿದ್ರೆ ಈ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗ್ಬೋದು ಅಂತ ಅನ್ಕೊಳ್ತೇನೆ. ಹೀಗೆ ಅನೇಕ ದೃಷ್ಟಿಯಿಂದ ಅವರು ಅವರ ನೆಲೆ ಯಾವುದು ಲಕ್ಷ್ಮೀಶ ಅನ್ನುವಂತ ಊಹೆ ಮಾಡಿದ್ದಾರೆ. ಅವನ ಜ್ಯೋತಿಷಿ ಕೂಡ ಆಗಿದ್ದ ನಮ್ಮ ಲಕ್ಷ್ಮೀಶ. ಹಾಗಾಗಿ ಅವನ ಜ್ಯೋತಿಷ್ಯದ ಪ್ರಭಾವ ಹೇಗಿತ್ತು ಅನ್ನೋದನ್ನು ನೋಡ್ತಾರೆ. ಮತ್ತು ಇತರ ಬೇರೆ ಸ್ಥಳದ ಬಗ್ಗೆ ಕೂಡ ಅವರು ನೋಡಿದ್ದಾರೆ. ಈ ದೇವನೂರು ಅಂತ ಏನಿದೆ ಚಿಕ್ಕಮಗಳೂರು ಹತ್ರ, ಅಲ್ಲಿ ಈಗಲೂ ಕೂಡ ಲಕ್ಷ್ಮೀಶನ ಒಂದು ವಿಗ್ರಹ ಇದೆ, ಅದನ್ನ ಪೂಜೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಒಂದು ಪಶ್ಚಿಮ ಭಾಗದ ಒಂದು ಮಂಟಪ ಇದೆಯಂತೆ ದೇವನೂರಲ್ಲಿ, ಅದು ಲಕ್ಷ್ಮೀಕಾಂತ ಹೆಬ್ಬಾರ ಮಂಟಪ ಅಂತಾನೆ ಕರೀತಾರೆ ಅವರು ಕೂಡ ಈಗ. ಅಷ್ಟಲ್ಲದೆ ಆ ಊರಿನ ವೈಷ್ಣವ ಬ್ರಾಹ್ಮಣರ ಮನೆಗಳಲ್ಲೆಲ್ಲ ಯಾವ್ದಾದ್ರು ಶುಭ ಕಾರ್ಯಗಳು ನಡೆದಾಗ ಆ ಕಾರ್ಯಗಳಲ್ಲಿ ಲಕ್ಷ್ಮೀಶನಿಗೆ ಅಗ್ರತಾಂಬೂಲ ಅಂತ ತೆಗೆದಿಡುವಂತಹ ಒಂದು ಪದ್ಧತಿ ಅದು ಕೂಡ ಬಂದಿದೆ. ಅದನ್ನ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ಈ ರೀತಿಯ ಆಮೇಲೆ ಅವರ ಬಗ್ಗೆ ಬಂದಿರತಕ್ಕಂತಹ ಅನೇಕ ದಂತಕಥೆಗಳು ಆ ಭಾಗದಲ್ಲಿ ಹೆಚ್ಚು ಪ್ರಚಲಿತ ಇದೆ. ಉತ್ತರದಲ್ಲಿ ಇದಕ್ಕೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಅಂತ ಇದೆ. ಕೆಲವು ವಾದಗಳು ಉತ್ತರದ ಬಗ್ಗೆ ಇದ್ರೂ ಕೂಡ ಒಟ್ಟಾರೆ ವಾದದ ದೃಷ್ಟಿಯಿಂದ ಎಲ್ಲ ನೋಡಿದಾಗ ಹೆಚ್ಚು ಕಡಿಮೆ ಪಂಡಿತರು ಅಥವಾ ವಿದ್ವಾಂಸರು ಒಪ್ಕೊಂಡಿರೋ ಹಾಗೆ ಲಕ್ಷ್ಮೀಶ ನಮ್ಮ ಚಿಕ್ಕಮಗಳೂರು ಹತ್ತಿರ ಇರುವಂತಹ ದೇವನೂರಿನವನು ಅನ್ನುವಂಥದ್ದನ್ನ ಒಂದು ಒಪ್ಪಿಗೆ ಅಭಿಪ್ರಾಯ ಈ ಸದ್ಯಕ್ಕೆ ಅಂತ ಕೂಡ ನಾವು ಅಂದ್ಕೊಳ್ಬಹುದು. ಬಹಳ ನಿಖರವಾಗಿ ಅದೇ ಅಂತ 100% ಅಂತ ಹೇಳಲಿಕ್ಕಾಗಿದ್ರು ಅದು ಅವನ ಊರು ಅನ್ನೋದು. ಯಾಕೆಂದ್ರೆ ಅವನ ವರ್ಣನೆಗಳು ಬಂದಿರುವಂತದ್ದು ಅವನು ತೆಂಗು, ಕಂಗು ಇತ್ಯಾದಿಗಳನ್ನ ಬಳಸ್ತಾನೆ. ಅಲ್ಲಿಯೇ ಅದೆಲ್ಲ ಪರಿಸರ ಇಲ್ಲ ಗುಲ್ಬರ್ಗದ ಹತ್ತಿರ, ಇಲ್ಲಿ ಉಂಟು. ಹಾಗೆಲ್ಲ ಇರೋದ್ರಿಂದ ಲಕ್ಷ್ಮೀಶ ಇಲ್ಲಿ ಅವನು ಅನ್ನುವಂತಹ ಒಂದು ಭಾವಕ್ಕೆ ಅವರೆಲ್ಲ ಬಂದಿರೋದನ್ನ ನಾವು ಕಾಣಬಹುದು. ಇದು ಅವನ ಸ್ಥಳವನ್ನ ಕುರಿತಾದದ್ದಾದ್ರೆ, ಇನ್ನು ಅವನ ಕಾಲವನ್ನ ಕುರಿತಾದದ್ದು ಹೇಗಿರಬಹುದು ಅಂತ ಕೂಡ ನೀವು ಊಹಿಸ್ಕೋಬಹುದು. ಅವನು ಎಲ್ಲೂ ಕಾಲ ಹೇಳಲಿಲ್ಲ ನಾನು ಇರೋದಕ್ಕೆ. ಈಗಾಗಲೇ ನಾನು ಹೇಳಿದೆ ಇದೆಲ್ಲ ಹೇಗಿರ್ಬೋದು ಅನ್ನೋದು ಕಾಲದ ಬಗ್ಗೆ ಆಗ್ಲೇ ಹೇಳಿದ್ದೀನಿ. ಆ ಎಲ್ಲ ಊಹೆಗಳನ್ನೆಲ್ಲ ಇಟ್ಕೊಂಡು 1200ರಿಂದ 1700 ತನಕ ಏನೇನು ಬೇರೆ 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 ಬಂತು, ಬೇಂದ್ರೆ ಹೇಳಿರೋದು, ಪೈಗಳು ಹೇಳಿರೋದು ಇತ್ಯಾದಿಗಳೆಲ್ಲ ಊಹೆ ಇಟ್ಕೊಂಡ್ರೆ ಅನೇಕ ವಿದ್ವಾಂಸರ ಅಭಿಪ್ರಾಯದ ಪ್ರಕಾರ ವಿಜಯನಗರದ ಕಾಲಘಟ್ಟದಲ್ಲಿ ಹೆಚ್ಚು ಕಡಿಮೆ ಕೃಷ್ಣದೇವರಾಯನ ಕಾಲಘಟ್ಟ ಏನಿತ್ತು ಅದರ ಆಸುಪಾಸಿನಲ್ಲಿ ಈ ಕವಿ ಇದ್ದಿರಬಹುದು ಅನ್ನುವಂಥದ್ದನ್ನ ಸಾಧಾರಣವಾಗಿ ಎಲ್ಲರೂ ಒಪ್ಕೊಳ್ಳುವಂತ ವಿಷಯ ಆಗಿದೆ. ಅದು ಹೆಚ್ಚು ಕಡಿಮೆ 1500ರ ನಂತರ 1530, 40 ಆ ರೀತಿಯಲ್ಲಿ 70ರ ಒಳಗೆ ಅನ್ನುವ ರೀತಿಯಲ್ಲಿ ನಾವು ಇಟ್ಕೊಳ್ಬಹುದು. ಆ ಒಂದು ಕಾಲಘಟ್ಟವನ್ನ ನಾವು ಒಪ್ಪಬಹುದು ಅಂತ ಭಾವಿಸುತ್ತೆ. ಅದು ಒಂದು ರೀತಿ. ಅದಲ್ಲದೆ ಬೇರೆ ಕವಿಗಳು ಇವನ ಬಗ್ಗೆ ಉಲ್ಲೇಖಿಸಿದಂಥದ್ದು, ಇನ್ನು ಅವರು ಪ್ರಭಾವಿತರಾದಂಥದ್ದು ಬೇರೆ ಕವಿಗಳು ಯಾರಿದ್ದಾರೆ ಅನ್ನುವಂಥದ ಊಹೆಗಳನ್ನು ಮಾಡಿದ್ದಾರೆ. ಇವನ ಕಾಲಘಟ್ಟದ ಹತ್ತಿರದಲ್ಲೇ ಬರುವಂತಹ ವಿರೂಪಾಕ್ಷ ಪಂಡಿತ ಅನ್ನುವಂಥ ಒಬ್ಬ ಕವಿ ಇದ್ದ. ಅವನು ಚೆನ್ನಬಸವ ಪುರಾಣ ಅನ್ನುವಂಥದ್ದನ್ನ ವಾರ್ಧಕ ಷಟ್ಪದಿಯಲ್ಲೇ ಬರೆದಿದ್ದಾನೆ. ಅದರಲ್ಲಿ ಅನೇಕ ಪದಗಳು ಅಥವಾ ಸಣ್ಣ ಸಣ್ಣ ಒಂದು ಸಾಲೇನೆ ಲಕ್ಷ್ಮೀಶನಿಂದ ತೆಗೆದುಕೊಂಡ ಹಾಗೆ ಅದನ್ನೇ ಬಳಸ್ಕೊಂಡಿದ್ದಾನೆ ಆತ. ಇವನ ಪದ್ಯದಲ್ಲೂ ಇದೆ, ಅವನ ಪದ್ಯದಲ್ಲೂ ಇದೆ. ಈ ರೀತಿಯ ಪ್ರಭಾವ ಇರೋದನ್ನ ನಾವು ಕಾಣ್ತೇವೆ. ಹಾಗಾಗಿ ಹೆಚ್ಚು ಕಮ್ಮಿ ಅವನ ಕಾಲಘಟ್ಟ ಗೊತ್ತಾಗಿದೆ, ಅವನು ವಿಜಯನಗರದ ಕಾಲಘಟ್ಟದಲ್ಲಿ ಇದ್ದಿದ್ದು ಅಂತ. ಹಾಗಾಗಿ ಅವರು ಹೆಚ್ಚು ಕಡಿಮೆ ಸಮಕಾಲೀನರು ಅನ್ನುವಂತಹ ಒಂದು ಊಹೆಯನ್ನ ಕೂಡ ಮಾಡಿದ್ದಾರೆ. ಹೀಗೆ ಸಂಶೋಧಕರು ಕೊಟ್ಟಂತಹ ತಿಳುವಳಿಕೆಯ ಒಂದು ಮೂಲಕ ನಮ್ಗೆ ಲಕ್ಷ್ಮೀಶನ ಜಾಗ ಯಾವುದು, ಅವನ ಸ್ಥಳ ಕಾಲ ಯಾವುದು ಎರಡು ಕೂಡ ಇಷ್ಟರ ಮಟ್ಟಿಗೆ ನಮಗೆ ತಿಳಿಯುತ್ತೆ.
ಇದಾದ ನಂತರ ಅವನು ಬರೆದಿರೋದು ಕೆಲವು ಕೀರ್ತನೆಗಳು, 10-12 ಕೀರ್ತನೆಗಳು ಮಾತ್ರ ಬರೆದಿದ್ದಾನೆ. ಅದನ್ನ ಸುಮ್ಮನೆ ಉಲ್ಲೇಖ ಮಾಡ್ತೀನಿ, ಕೊನೆಯಲ್ಲಿ ಬೇಕಾದ್ರೆ ಹೇಳ್ಬೋದು ಒಂದೆರಡು. ಅದ್ ಬಿಟ್ರೆ ಜೈಮಿನಿ ಭಾರತ ಒಂದೇ ನಮಗೆ ಆಕಾರ ಇರೋದು. ಅವನಿಗೆ ಸಿಕ್ಕಿದೆ, ಒಂದು ಬಿರುದು ಸಿಕ್ಕಿದೆ. ಈಗಿನವರಿಗೆ ಅನೇಕ ಪ್ರಶಸ್ತಿಗಳು ನಾವು ಹೇಳ್ಕೊಳ್ತೇವೆ, ಅಕಾಡೆಮಿ ಪ್ರಶಸ್ತಿ ಇದು ಇತ್ಯಾದಿಗಳೆಲ್ಲ ಹೇಳ್ಕೊಳಕ್ಕೆ. ಆ ರೀತಿಯಲ್ಲಿ ಒಂದೇ ಒಂದು ಇದು ಕವಿಚೂತವನ ಚೈತ್ರ ಅನ್ನುವಂಥ ಪ್ರಶಸ್ತಿ. ಇದ್ರ ಬಗ್ಗೆ ಕೂಡ ಒಂದು ಸಣ್ಣ ವಾದ ಇದೆ. ಅದು ಕವಿ ಚೈತ್ರವನ ಚೂತ ಆಗ್ಬೇಕು ಅಥವಾ ಕವಿ ಚೂತವನ ಚೈತ್ರ ಆಗ್ಬೇಕು ಅನ್ನುವಂಥದ್ದು ಕೂಡ ಅನುಮಾನ ಇದೆ. ಅದಿರ್ಬಹುದು ಇದಿರಬಹುದು ಅವನ ಬಿರುದು ಅಂತ. ಕೆಲವರು ಎಲ್ಲ ತುಂಬಾ ಜನ ಒಪ್ಕೊಂಡ ಹಾಗೆ, ಇಲ್ಲೂ ಕೂಡ ಅಧಿಕ ಮತ ಅಂತ ಏನಿದೆ ಆ ವೋಟಿಂಗ್ ಪ್ರಕಾರ ಒಪ್ಕೊಂಡ ಹಾಗೆ ಆತ ಕವಿ ಚೂತವನ ಕವಿ ಚೈತ್ರ ಅನ್ನುವಂಥದ್ದು ಏನಿದೆ ಅದು ಅವನಿಗೆ ಸರಿ ಹೋಗೋದಿಲ್ಲ, ಅವನ ಒಂದು ಗುಣಕ್ಕೆ, ಅವನ ಕಾವ್ಯದ ಮನೋಧರ್ಮಕ್ಕೆ ಅದು ಸರಿ ಹೋಗೋದಿಲ್ಲ ಅಂತ. ಅಂದ್ರೆ ಕವಿ ಚೈತ್ರವನ ಕವಿ ಚೂತವನ ಚೈತ್ರ ಅಂತಂದ್ರೆ ಈ ಚೂತ ಅಂದ್ರೆ ಮಾವಿನ ಹಣ್ಣು, ಮಾವಿನ ಮರಗಳಿರುವಂಥದ್ದು. ಮಾವಿನ ಮರಗಳು ಇರುವಂಥದ್ದು ಅಂದ್ರೆ ಕವಿಗಳು ಮಾವಿನ ಮರಗಳು ಹಾಗೆ ಕವಿಗಳಿರುವಂತಹ ಈ ಒಂದು ಕರ್ನಾಟಕಕ್ಕೆ ಆತ ಚೈತ್ರನಾಗಿ ಬಂದ ಅನ್ನುವಂತಹ ಭಾವ ಕೊಡುತ್ತದು. ಇದು ಸ್ವಲ್ಪ ಮಟ್ಟಿನ ಅಹಂಕಾರ ಅಂತ ನಮಗೆ ಅನಿಸುತ್ತೆ ಅನ್ನೋ ಭಾವದಿಂದ ಅದು ಅವನಿಗೆ ಒಗ್ಗೋದಿಲ್ಲ. ಕವಿ ಚೈತ್ರವನ ಚೂತ ಅನ್ನುವಂಥದ್ದು ಹೆಚ್ಚು ಒಗ್ಗುತ್ತೆ ಅನ್ನೋದನ್ನ ವಿದ್ವಾಂಸರು ಒಪ್ಕೊಂಡಿದ್ದಾರೆ. ಅಂದ್ರೆ ಚೈತ್ರ ಮಾಸದ ಒಂದು ವರ್ಣನೆ ಏನ್ ಬರುತ್ತೆ ನಮಗೆ, ಈ ಸಮೃದ್ಧಿ, ಆ ರೀತಿಯ ಕವಿಗಳು ಇರುವಂತಹ ಒಂದು ಕರ್ನಾಟಕದ ಈ ಒಂದು ಕಾವ್ಯದ ವನಕ್ಕೆ ಆತ ಚೂತ ಅಂದ್ರೆ ಮಾವಿನ ಮರ ಇದ್ದ ಹಾಗೆ ಅಂತ. ಮಾವಿನ ಹಣ್ಣುಗಳ ರಾಜ ಅಂತ ನಾವು ಕರಿತೇವಲ್ವಾ, ಹಾಗೆ ಈತ ಒಂದು ಮಾವಿನ ಮರ ಇದ್ದ ಹಾಗೆ ಇದ್ದ ಅನ್ನುವಂಥದ್ದು ಹೇಳೋದಿಲ್ಲ. ಅದು ಅವನ ವಿನಯವಂತಿಕೆಗೆ ಒಗ್ಗುತ್ತೆ, ಅದನ್ನ ನಾವು ಉಳಿಸ್ಕೋಬಹುದು ಅನ್ನೋದನ್ನ ಕೂಡ ವಿದ್ವಾಂಸರು ನಿರ್ಣಯಕ್ಕೆ ಬಂದಿದ್ದಾರೆ. ಹೀಗೆ ಎಷ್ಟು ವಿಷಯಗಳು ಗೊತ್ತಾಗದೇ ಇದ್ರೆ ನಮ್ಗೆ ಆಮೇಲೆ ಇದೆಷ್ಟು ಸ್ವಾರಸ್ಯಕರ ಅನ್ಸುತ್ತೆ ಅಲ್ವಾ. ಆ ದೃಷ್ಟಿಯಿಂದ ಕೂಡ ಇದನ್ನೆಲ್ಲ ನಾವು ಗಮನಿಸ್ಬೇಕು. ಹಾಗಾಗಿ ಅವನ ಕಾಲ ಆಯ್ತು, ಅವನ ಊರು ಯಾವುದು ಅಂತ ಆಯ್ತು, ಅವನ ಬಿರುದು ಯಾವುದು ಅಂತ ಕೂಡ ಆಯ್ತು. ಇನ್ನು ಅವನ ಕಾವ್ಯ ಏನ್ ಹೇಳುತ್ತೆ ಅನ್ನುವಂಥದ್ದನ್ನು ಕೂಡ ಒಂದು ಸಣ್ಣದಾಗಿ ನೋಡ್ಬಿಡೋಣ. ನಾನು ಆಗ್ಲೇ ಹೇಳಿದೆ ಜೈಮಿನಿ ಭಾರತ ಅನ್ನೋದು ಅವನ ಕೃತಿ ಅಂತ. ಜೈಮಿನಿ ಅನ್ನೋದು ಒಬ್ಬ ಮುನಿಯ ಹೆಸರು. ವ್ಯಾಸನ ಶಿಷ್ಯರಲ್ಲಿ ಒಬ್ರು, 4 ಜನ ವ್ಯಾಸನ ಶಿಷ್ಯರಿದ್ರು. ಅದರಲ್ಲಿ ಜೈಮಿನಿ ಕೂಡ ಒಬ್ಬ, ವೈಶಂಪಾಯನ ಅನ್ನೋ ಇನ್ನೊಬ್ರು ಬರ್ತಾರೆ, ಪೈಲ ಇತ್ಯಾದಿಗಳು. ಅವ್ರ 4 ಜನಕ್ಕೂ ಕೂಡ ವ್ಯಾಸ ಮುನಿಗಳು ಒಂದೊಂದು ವಿಷಯಗಳನ್ನ ಹೇಳ್ಕೊಟ್ಟಿದ್ರು. ಜೈಮಿನಿ ಮುನಿಗೆ ಈ ಮಹಾಭಾರತದ ಉತ್ತರ ಭಾಗವನ್ನೆಲ್ಲ ಹೇಳಿದ್ರು. ಜೈಮಿನಿ ಅದರ ಒಂದು ಈ ಅಶ್ವಮೇಧಿಕ ಪರ್ವ ಏನಿದೆ ಅದರ ವಿವರಗಳನ್ನೆಲ್ಲ ಬರೆದಿದ್ದ, ಮುಂದಿನ ಪರ್ವಗಳನ್ನೆಲ್ಲ. ಆದ್ರೆ ವ್ಯಾಸರದನ್ನ ಪರಿಶೀಲಿಸಿ ಅಶ್ವಮೇಧಿಕ ಪರ್ವ ತುಂಬಾ ಚೆನ್ನಾಗಿದೆ ಬರೆದ್ರು ಅಂತ ಅದನ್ನ ಉಳಿಸ್ಕೊಂಡ್ರು. ಹಾಗಾಗಿ ಅದು ಜೈಮಿನಿ ಭಾರತ ಅಂತಾನೆ ಹೆಸರಾಗಿದ್ದು ನಮಗೆ. ಉತ್ತರ ಭಾರತದ ಕಥೆ ಅದು. ರಾಮಾಯಣಕ್ಕೆ ಹೇಗೆ ಉತ್ತರ ರಾಮಾಯಣದ ಕಥೆ ಇದೆಯೋ ಹಾಗೆ ನಮ್ಮ ಈ ಭಾರತಕ್ಕೂ ಕೂಡ ಉತ್ತರ ಭಾರತದ ಕಥೆ ಅದು. ಜೈಮಿನಿ ಭಾರತದ ಆ ಅಶ್ವಮೇಧಿಕ ಪರ್ವ ಇತ್ಯಾದಿಗಳೆಲ್ಲ ಮುಂದೆ ಬರುತ್ತದೆ, ಅದು ಜೈಮಿನಿ ಭಾರತ ಅಂತ ಬಂದಿದ್ದು. ಅದನ್ನ ಮೂಲವಾಗಿ ಲಕ್ಷ್ಮೀ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ವಾಲ್ಮೀಕಿಗಳ ಮಹಾಭಾರತ ಇದೆ, ಅದರಲ್ಲಿ ಇಷ್ಟು ವಿಷದವಾಗಿ ಎಲ್ಲ ಬರೋದಿಲ್ಲ. ಅಂದ್ರೆ ಲಕ್ಷ್ಮೀಶ ಏನು ಬರೆದಿದ್ದಾನೆ ಆ ಕಥೆಗಳೆಲ್ಲ ಬರೋದಿಲ್ಲ ಆ ಭಾರತದಲ್ಲಿ. ಜೈಮಿನಿ ಭಾರತದಲ್ಲಿ ಮಾತ್ರ ಜೈಮಿನಿ ಮಹರ್ಷಿ ಅದನ್ನೆಲ್ಲ ಬರೆದಿರೋದು. ಹಾಗಾಗಿ ಮೂಲ ಸಂಸ್ಕೃತದ ಜೈಮಿನಿ ಭಾರತವನ್ನೇ ಆಕಾರವಾಗಿ ಇಟ್ಟುಕೊಂಡು ಅದೇ ರೀತಿಯಲ್ಲಿ ಕಥೆಯನ್ನ ತಾನು ಮುಂದುವರಿಸಿರೋದು ಲಕ್ಷ್ಮೀಶ ಅನ್ನೋದು ನಮಗೆ ಅದರ ಒಂದು ಅಧ್ಯಯನದಿಂದ ಗೊತ್ತಾಗ್ತದೆ. ಅಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕುರುಕ್ಷೇತ್ರದ ಯುದ್ಧ ಮುಗಿಯುತ್ತೆ. ಅದು ಮುಗಿದ ನಂತರದಲ್ಲಿ ಧರ್ಮರಾಯನಿಗೆ ಬಹಳ ಬೇಸರ ಆಗುತ್ತೆ, ಪಾಪ ಪ್ರಜ್ಞೆ ಕಾಡ್ಲಿಕ್ಕೆ ಶುರು ಆಗುತ್ತೆ. ಭೀಷ್ಮನಿಗೆ ತರ್ಪಣ ಕೊಟ್ಟು ಎಲ್ಲ ಬಿಟ್ಟು ಬರುವಾಗ ಆತ ಕುಸಿದು ಬಿದ್ದು ಬಿಡ್ತಾರೆ. ನಾನು ಬಹಳ ಪಾಪವನ್ನ ಮಾಡಿಬಿಟ್ಟೆ, ಇನ್ನು ನಾನು ಬದುಕೋದೇ ಬೇಡ, ಇಂಥವರ ಎಲ್ಲಾರನ್ನೂ ಕೂಡ ನಾನು ಸ್ವರ್ಗಕ್ಕೆ ಕಳಿಸಿ ಅದರ ಮೇಲೆ ನಾನು ರಾಜ್ಯ ಯಾಕೆ ಕಟ್ಟಬೇಕು, ಈ ರೀತಿಯ ಭಾವನೆಗಳೆಲ್ಲ ಅವನು ಕಾಡ್ಲಿಕ್ಕೆ ಶುರು ಆಗುತ್ತೆ. ಆಗ ಅವನಿಗೆ ಸಾಕಷ್ಟು ಸಮಾಧಾನ ಮಾಡ್ತಾರೆ, ಯಾಕಂದ್ರೆ ಅವನು ಧರ್ಮ ಭೀರು ಅಲ್ವಾ ಎಷ್ಟೇ ಆದ್ರೂ. ಕೃಷ್ಣ, ವ್ಯಾಸರು ಅವರೆಲ್ಲ ಕೂಡ ಅವನಿಗೆ ಸಮಾಧಾನವನ್ನ ಮಾಡಿ ಅವನಿಗೆ, ನೀನು ಅದನ್ನೆಲ್ಲ ಹೋಗ್ಲಾಡ್ಸ್ಕೋಬೇಕಂದ್ರೆ ಅಶ್ವಮೇಧ ಯಜ್ಞವನ್ನ ಮಾಡಪ್ಪ, ಯಾಗವನ್ನ ಮಾಡು, ಅದನ್ನ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನುವಂಥ ಬುದ್ಧಿವಾದವನ್ನ ಅವನಿಗೆ ಹೇಳ್ತಾರೆ. ಅಲ್ಲಿಂದ ಈ ಕಥೆ ಆರಂಭ ಆಗುವಂಥದ್ದು, ಧರ್ಮರಾಯನ ಪ್ರಲಾಪದಿಂದ. ಆಗ ವ್ಯಾಸ ಮಹರ್ಷಿಗಳು ಈ ಒಂದು ಆದೇಶ ಕೊಡ್ತಾರೆ. ಆದ್ರೆ ಆ ಕಾಲಘಟ್ಟದಲ್ಲಿ ಅದನ್ನ ಹೇಗೆ ಮಾಡೋದು ಆ ಯಾಗವನ್ನ? ಆಗ ತಾನೇ ಯುದ್ಧ ಮುಗ್ದಿದೆ. ದುರ್ಯೋಧನನ ಕೊಪ್ಪರಿಗೆಯಲ್ಲಿ ಒಂದು ಚೂರು ಹಣ ಇಲ್ಲ, ಎಲ್ಲವೂ ಯುದ್ಧಕ್ಕೆ ಖರ್ಚಾಗಿ ಹೋಗಿದೆ. ಇವರಿನ್ನೂ ಹೊಸದಾಗಿ ರಾಜ್ಯವನ್ನ ಕೈಗೊಳ್ಳಬೇಕಾಗಿದೆ. ಆಮೇಲೆ ಇದ್ದಬದ್ದ ರಾಜರೆಲ್ಲ ಅಲ್ಲಿಗೆ ಯುದ್ಧಕ್ಕೆ ಸೇರ್ಕೊಂಡು ಅನೇಕ ದೇಶಗಳೇ ನಾಶ ಆಗಿದೆ, ರಾಜ್ಯಗಳೇ ಹೊರಟು ಹೋಗಿದೆ. ಈ ಒಂದು ಕಾಲಘಟ್ಟ ಇರುವಾಗ ನಾವು ಹೇಗೆ ಮಾಡ್ಬೇಕು? ಹಣ ಎಲ್ಲಿಂದ ಬರಬೇಕು ಯಾಗ ಮಾಡ್ಲಿಕ್ಕೆ? ಯಾಕೆಂದ್ರೆ ಅದೊಂದು ಬಹಳ ದೊಡ್ಡ ಯಾಗ ಅದು. ಈಗ ನಾವು ಮಹಾಕುಂಭ ಇತ್ಯಾದಿಗಳೇನ್ ಹೇಳ್ತೀವಿ, ಆ ರೀತಿ ಕೋಟ್ಯಂತರ ಜನರು ಸೇರುವಂಥದ್ದು. ಒಬ್ಬ ಚಕ್ರವರ್ತಿ ಉಳಿದ ಸಾಮಂತ ರಾಜರು ಅವರ ಎಲ್ಲ ರಾಜ್ಯಗಳಿಂದ ಬರುವಂತದ್ದು, ಅವರಿಗೆ ಊಟದ ವ್ಯವಸ್ಥೆ, ವ್ಯಾಪಾರದ ವ್ಯವಸ್ಥೆ ಇತ್ಯಾದಿ ಮಗದೊಂದು ಎಲ್ಲ ಆಗ್ಬೇಕಾದ್ರೆ ಮತ್ತೆ ಅವರು ಆ ಯಾಗ, ಅದಕ್ಕೆ ಕೊಡಬೇಕಾದ ದಕ್ಷಿಣೆ ಇತ್ಯಾದಿಗಳಿಗೆಲ್ಲ ಬಹಳಷ್ಟು ಹಣ ಬೇಕು.
ಹಾಗಾಗಿ ಅದು ಸಾಧ್ಯ ಆಗುದಿಲ್ಲ ಅಂತ ಹೇಳಿ ಧರ್ಮರಾಯ ಅಂದಾಗ ಅವನಿಗೆ ಮರುತ್ತ ಮಾಡದಂತಹ ಹಿಂದಿನ ಒಂದು ಯಾಗದ ಕಥೆಯನ್ನ ಹೇಳ್ತಾರೆ ವ್ಯಾಸರು. ಅಲ್ಲಿಗೆ ಹೋಗು, ಅಲ್ಲಿ ಇನ್ನೂ ಹಣ ಉಳ್ಕೊಂಡಿದೆ. ಆಗ ಅವನು ಕೊಟ್ಟಂತ ದಾನಗಳ ಹಣವನ್ನು ತಗೊಳಕ್ ಹೋಗ ಆಗದೇನೆ ಅಲ್ಲೇ ಬಿಟ್ಬಿಟ್ಟಿದ್ದಾರೆ ಒಂದಷ್ಟು ಜನ ಬ್ರಾಹ್ಮಣರು ಹಣನ, ಅದೇ ತುಂಬಾ ಇದೆ, ಅದನ್ನ ತಗೊಂಡು ಬಾ ಅಂತ ಹೇಳ್ತಾನೆ. ಅಲ್ಲಿಗೆ ಹೋಗಿ ಅದು ಮರುತ್ತನ ಕಥೆ ಇದಕ್ಕೆ ಸೇರೋದಿಲ್ಲ, ಅದು ಹಿನ್ನೆಲೆಯಾಗಿ ಲಕ್ಷ್ಮೀಶ ಕೂಡ ಅದನ್ನ ತಗೊಂಡಿದ್ದಾನೆ, ಮರುತ್ತನ ಕಥೆಯನ್ನು ಕೂಡ ಅಲ್ಲಿ ಸೇರಿಸ್ಕೊಂಡಿದ್ದಾನೆ. ಆ ಯಾಗ ಹೇಗಾಯ್ತು ಇತ್ಯಾದಿಗಳೆಲ್ಲ ಬರ್ತದೆ. ಅದನ್ನ ತಗೊಂಡು ಧರ್ಮರಾಯ ಒಂದು ಯಜ್ಞಾಶ್ವ ಅಂತ ಏನ್ ಕುದುರೆಯನ್ನ ಕರೀತಾರೆ, ಆ ಯಜ್ಞಾಶ್ವನ್ನ ತರೋದು ಭೀಮಸೇನ, ಅದನ್ನ ನಂತರದ ಪೂಜೆ ಮಾಡಿ ಅದನ್ನ ಬಿಡುವಂತದ್ದು. ಅದು ಎಲ್ಲಾ ರಾಜ್ಯಗಳಿಗೂ ಹೋಗ್ಬೇಕಲ್ಲ, ಅದನ್ನ ಯಾರು ಕಟ್ಟಿ ಹಾಕ್ತಾರೆ, ಅವ್ರ ಮೇಲೆ ಯುದ್ಧ, ಅಲ್ಲಿಂದ ಒಂದು ಹಣ ತರೋದು ಇತ್ಯಾದಿಗಳೆಲ್ಲ ನಡಿಬೇಕಲ್ಲ. ಅಲ್ಲಿಂದ ಕಥೆ ಮುಂದುವರಿತಾ ಹೋಗುತ್ತೆ. ಸುಮಾರು 1 ವರ್ಷಗಳ ಕಾಲ ಯಜ್ಞಾಶ್ವ ಎಲ್ಲ ಕಡೆ ಸುತ್ತಾಡ್ತಾ ಬರುತ್ತೆ, ಕರ್ನಾಟಕಕ್ಕೂ ಬರುತ್ತೆ, ಇಲ್ಲಿ ತನಕ ಬಂದು ಎಲ್ಲ ಹೋಗಿದೆ ಅದು. ಅದರಿಂದ ಮೂಲ ಮಹಾಭಾರತದಲ್ಲಿ ನಿಮ್ಗೆ ಸಿಗೋದು ಅದು ಒಂದೇ ಕತೆ, ಬೊಬ್ರುವಾಹನ ಕತೆ. ನಮಗೆಲ್ಲ ಬಹಳ ಇಷ್ಟವಾದಂತಹ ಡಾಕ್ಟರ್ ರಾಜ್ಕುಮಾರ್ ಮಾಡಿದಂತಹ ಚಿತ್ರ ಆದ್ರಿಂದ, ಅದು ಚಲನಚಿತ್ರವಾಗಿ ಬಂದದ್ದಾದ್ರಿಂದ ನಮ್ಮೆಲ್ಲರಿಗೂ ಕೂಡ ಅದು ಬಹಳ ಹತ್ತಿರವಾದಂತಹ ಕತೆ ಆಗುತ್ತೆ. ಬೊಬ್ರುವಾಹನ ಕತೆ ಮೂಲ ಮಹಾಭಾರತದಲ್ಲೂ ಬರುತ್ತೆ, ಅದು ಮಾತ್ರ ಅಲ್ಲಿ ಉಳ್ಕೊಳ್ಳುತ್ತೆ. ಇನ್ನು ಉಳಿದ ಮಧ್ಯದ ಕಥೆಗಳೆಲ್ಲ ಅಲ್ಲಿ ಇಲ್ಲ. ಇದೆಲ್ಲ ಜೈಮಿನಿ ಭಾರತದಲ್ಲಿ ಈ ತರ ತಗೊಂಡಿರುವಂತಹ ಕಥೆಗಳನ್ನ ನಾವು ನೋಡ್ತಾ ಹೋಗ್ಬೋದು ಮುಂದೆ. ಅಲ್ಲಿ ಆ ಯೌವನಾಶ್ವ ಅನ್ನೋನು ಅದನ್ನ ಕಟ್ಟಾಗ್ತಾನೆ, ಅದನ್ನ ಬಿಡಿಸ್ಕೊಂಡು ಬರ್ತಾರೆ. ಅಲ್ಲಿಂದ ಮತ್ತೆ ಕೃಷ್ಣ ಕಥೆ ಮಧ್ಯದಲ್ಲಿ ಒಂದ್ ಸ್ವಲ್ಪ ಬರುತ್ತೆ, ದ್ವಾರಕೆಗೆ ಹೋಗಿ ಬರುವಂತದ್ದು ಕೃಷ್ಣನ ಕಥೆ ಬರುತ್ತೆ. ಅದಾದ ನಂತರದಲ್ಲಿ ಕೃಷ್ಣ ಬರ್ತಾನೆ, ಆ ಯಜ್ಞಾಶ್ವನ ಅಪಹರಿಸಿದ ಅನುಸಾಲ್ವ ಅಂತ ಒಬ್ಬ ಕೃಷ್ಣನ ದ್ವೇಷಿ, ಅವನು ಅದನ್ನ ಅಪಹರಿಸಿರ್ತಾನೆ ಯಜ್ಞಾಶ್ವನ, ಅವನಿಂದ ಅದನ್ನ ಬಿಡಿಸ್ಕೊಂಡು ಬರುವಂತ ಸಂದರ್ಭ. ಆಮೇಲೆ ನೀಲಧ್ವಜ ಅನ್ನುವಂತಹ ಒಬ್ಬ ರಾಜ, ಅವನು ಅದನ್ನ ಕಟ್ಟಾಕ್ತಾನೆ, ಅವನನ್ನ ಅರ್ಜುನ ಯುದ್ಧ ಮಾಡಿ ಗೆಲ್ತಾನೆ. ನಂತರ ಜ್ವಾಲೆ ಅಂತ ಅರ್ಜುನ ದ್ವೇಷಿ, ಅವಳು ಕೂಡ ಒಬ್ಳು, ಆಕೆ ಅರ್ಜುನನ್ನ ಹೇಗೆ ಕಾಡ್ತಾಳೆ, ಏನಾಗುತ್ತೆ ಅನ್ನುವಂತಹ ಕುತೂಹಲವಾದಂತಹ ಕಥೆಗಳೆಲ್ಲ ಅಲ್ಲಿ ಬರ್ತಾ ಹೋಗುತ್ತೆ. ಗಂಗೆ ಮತ್ತು ಜ್ವಾಲೆಯರ ಕಥೆಗಳು ಕೂಡ ಅಲ್ಲಿ ಬರುತ್ತೆ, ಅರ್ಜುನನಿಗೆ ಏನಾಗುತ್ತೆ ಅವರಿಂದ ಅನ್ನುವಂಥದ್ದು. ಅದಾನಂತರ ಉದ್ದಾಲಕನ ಕತೆ, ಚಂಡಿ ಕತೆ ಮಧ್ಯದಲ್ಲಿ ಒಂದು ಬರುತ್ತೆ, ಬಹಳ ವಿಚಿತ್ರವಾದಂತಹ ಸೊಗಸಾದಂತಹ ಕಥೆ ಅದು ಚಂಡಿ ಕತೆ. ಉಪಕಥೆಗಳು ಅನೇಕ ಇದೆ. ಲಕ್ಷ್ಮೀಶ ಈ ಉಪಕಥೆಗಳನ್ನ ಸೇರಿಸಿದ್ದಾಗಿಯೇ ಈ ಒಂದು ಜೈಮಿನಿ ಭಾರತ ಅನ್ನೋದು ಬಹಳಷ್ಟು ನಮ್ಮ ಹತ್ತಿರಕ್ಕೆ ಉಳ್ಕೊಂಡಿರೋದಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ವಿದ್ವಾಂಸರು ಹೇಳ್ತಾರೆ. ಈ ಉಪಕಥೆಗಳ ಒಂದು ಅರಣ್ಯ ಇದು. ಅಷ್ಟು ಸೊಗಸಾಗಿ ಆತ ಕಥೆಗಳನ್ನ ಹೇಳ್ತಾ ಬರೋದನ್ನ ನಾವು ಕಾಣ್ತೇವೆ. ಆ ಚಂಡಿ ಕಥೆ ಒಂದು ಬರುತ್ತೆ. ಅದಾದ ನಂತರ ಹಂಸಧ್ವಜ ಮತ್ತು ಅವನ ಮಗ ಸುಧನ್ವ, ಅವರ ಕಥೆ ಬರುತ್ತೆ. ಇವರೆಲ್ಲ ಭಾಗವತ ಭಕ್ತರು ಅನ್ನೋದನ್ನು ಕೂಡ ನಾವು ಗಮನಿಸ್ಬೇಕು. ಎಲ್ಲ ಕೃಷ್ಣ ಭಕ್ತರು, ಹಂಸಧ್ವಜ ಇರ್ಬೋದು, ನೀಲಧ್ವಜ ಇರ್ಬೋದು, ಸುಧನ್ವ ಇರ್ಬೋದು, ಸುರಥ ಇರ್ಬೋದು, ಇವರೆಲ್ಲರೂ ಕೂಡ ಕೃಷ್ಣ ಭಕ್ತರು. ಇವರೆಲ್ಲರೂ ಕೂಡ ಕೃಷ್ಣ ಬಂದಿದ್ರು ಕೂಡ ಆ ಯಜ್ಞಾಶ್ವವನ್ನ ಕಟ್ಟಿ ಯಾಕೆ ಯುದ್ಧ ಮಾಡಿದ್ರು, ಆ ಯುದ್ಧದಲ್ಲಿ ಏನಾಯ್ತು ಇತ್ಯಾದಿಗಳೆಲ್ಲ ಕುತೂಹಲವಾದ ಘಟನೆಗಳೆಲ್ಲ ಅಲ್ಲಿ ಬರುವಂತದನ್ನ ನಾವು ಗಮನಿಸ್ತೇವೆ. ಅನೇಕ ಬಹಳ ವಿಚಿತ್ರ ಸನ್ನಿವೇಶಗಳು ಕೂಡ ಇಲ್ಲಿ ಕಾಣಿಸ್ಕೊಳ್ಳುವಂತದನ್ನೆಲ್ಲ ನಾವು ಗಮನಿಸ್ತೇವೆ. ನಂತರ ಸುಧನ್ವನ ಜೊತೆ ವೃಷಕೇತು, ಕರ್ಣನ ಮಗ ವೃಷಕೇತು ಬಂದಿರ್ತಾನೆ ಪಾಂಡವರ ಜೊತೆ, ಆ ಯುದ್ಧಗಳನ್ನೆಲ್ಲ ನಾವು ಗಮನಿಸ್ಬೋದು. ಅರ್ಜುನ ಮತ್ತು ಸುಧನ್ವನ ಯುದ್ಧ, ಸುರಥ ಅನ್ನುವನು ಅವನ ಜೊತೆ ನಡೆಯುವಂತಹ ಯುದ್ಧ. ಆಮೇಲೆ ಸ್ತ್ರೀ ರಾಜ್ಯ ಅಂತಾನೆ ಒಂದಿದೆ, ಪ್ರಮೀಳಾ ರಾಜ್ಯ ಅನ್ನೋದು, ಈಗಿನ ಕೇರಳ ಭಾಗದ್ದು. ಆ ಸ್ತ್ರೀ ರಾಜ್ಯವನ್ನ ಕೂಡ ಕುದುರೆ ಪ್ರವೇಶಿಸುತ್ತೆ. ಅಲ್ಲಿ ಅರ್ಜುನ ಮತ್ತು ಪ್ರಮೀಳೆಯರಿಗೆ ಹೇಗೆ ಯುದ್ಧ ಆಗುತ್ತೆ, ಅರ್ಜುನ ಹೇಗೆ ಅದನ್ನ ಗೆದ್ದ ಅನ್ನುವಂತಹ ಒಂದು ವಿಶೇಷ ಕೂಡ ಬರುತ್ತೆ. ಆಮೇಲೆ ಪ್ರಮೀಳ ಅರ್ಜುನರ ವಿವಾಹ ಆಗುವಂಥದ್ದು ಅದೆಲ್ಲ ಕೂಡ ಅಲ್ಲಿ ಬರುತ್ತೆ. ಅದಾದ ನಂತರ ಕರ್ನಾಟಕದ ಭಾಗದಲ್ಲಿ ಬಬ್ರುವಾಹನ, ಈಗ ಶಿವಮೊಗ್ಗ ಏನಿದೆ ಅಲ್ಲಿಯ ಕೆಲವು ಭಾಗದಲ್ಲಿ ಈ ಕಡೆ ಎಲ್ಲ ನಡೆದಂತಹ ಕಥೆಗಳು ಇರಬಹುದು ಇದು ಅನ್ನೋ ಊಹೆ ಇದೆ. ಆ ಬಬ್ರುವಾಹನನ ಕಥೆ ಬರುತ್ತೆ. ಆ ಬಬ್ರುವಾಹನ ಕಥೆಯಲ್ಲಿ ಮತ್ತೊಂದು ಉಪಕಥೆ ಸೇರ್ಕೊಳ್ಳುತ್ತೆ, ಅದು ರಾಮಾಯಣಕ್ಕೆ ನಮ್ಮನ್ನ ಕೊಂಡೊಯ್ದು ಬಿಡುತ್ತೆ. ರಾಮಾಯಣದಲ್ಲಿ ಲವಕುಶರು ರಾಮನ ಜೊತೆಗೆ ಯುದ್ಧ ಮಾಡಿದ್ರಲ್ಲ, ಆ ರೀತಿಯಾಗಿ ನೀವು ಅರ್ಜುನ ಮತ್ತು ಬಬ್ರುವಾಹನ ಯುದ್ಧ ಮಾಡ್ತಿದ್ರ ಅನ್ನೋ ಹೋಲಿಕೆಯ ದೃಷ್ಟಿಯಿಂದ ಜೈಮಿನಿ ಅದನ್ನ ಅಲ್ಲಿಗೆ ತಂದಿದ್ದಾರೆ ಲಕ್ಷ್ಮೀಶ. ಹಾಗಾಗಿ ರಾಮನ ಅಥವಾ ಸೀತೆಯ ಪರಿತ್ಯಾಗದ ಕಥೆ ಏನಿದೆ ಅದು ಬಹಳ ಸುಂದರವಾಗಿ ಒಂದು 4-6 ಸಂಧಿಗಳಲ್ಲಿ ಬಂದಿರೋದನ್ನ ಕೂಡ ನಾವು ಗಮನಿಸ್ತೇವೆ. ಲಕ್ಷ್ಮಣನ ಮಾತುಗಳಿರ್ಬೋದು, ಸೀತೆಯ ಮಾತುಗಳು, ಅಲ್ಲಿ ಲವಕುಶರು ಯುದ್ಧ ಮಾಡಿದ್ದು ಮೂಲ ರಾಮಾಯಣದಲ್ಲೂ ಇಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಬರೋದಿಲ್ಲ, ಅವ್ರು ಯುದ್ಧ ಮಾಡೋದಿಲ್ಲ. ಆದ್ರೆ ಇಲ್ಲಿ ಬಂದಿರೋ ಕಥೆಯಿಂದಾಗಿ ನಾವು ರಾಮ ಮತ್ತು ಲವಕುಶರಿಗೆ ಯುದ್ಧ ಆಯ್ತು, ಆ ಹಾಡುಗಳು ಹೇಳಿದ್ದು ಇತ್ಯಾದಿಗಳನ್ನ ನಮ್ಮ ಕಲ್ಪನೆಯಲ್ಲಿ ಕೂತ್ಕೊಂಡಿದೆ, ಮೂಲದಲ್ಲಿ ಇಲ್ಲದದು. ಆ ಒಂದು ಘಟನೆ ಕೂಡ ಬಂದಿರೋದನ್ನ ಗಮನಿಸ್ತೇವೆ ನಾವು. ಈ ರಾಮಾಯಣದ ಕಥೆಯ ನಂತರ ಬಬ್ರುವಾಹನ ಕಾಳಗ ಜೊತೆ ಮುಂದುವರಿಯುತ್ತೆ. ಬಬ್ರುವಾಹನ ಹೇಗೆ ಅರ್ಜುನನ ತಲೆಯನ್ನ ಹಾರಿಸಿದ, ಮತ್ತೆ ಅದನ್ನ ತಲೆಯನ್ನ ಸೇರಿಸಬೇಕಾದ್ರೆ ಏನ್ ಮಾಡ್ಬೇಕಾಯ್ತು, ಚಿತ್ರಾಂಗದೆ, ಉಲೂಪಿ, ಈ ಎಲ್ಲ ಪಾತ್ರಗಳನ್ನ ನಾವು ನೋಡಿದ್ದೇವೆ ಚಿತ್ರದಲ್ಲಿ. ಆ ಎಲ್ಲ ಘಟನೆಗಳು ಕೂಡ ಅಲ್ಲಿ ಬರೋದನ್ನ ನಾವು ಗಮನಿಸ್ತೇವೆ. ಇದಾದ ನಂತರ ತಾಮ್ರಧ್ವಜ ಅನ್ನುವಂತಹ ಇನ್ನೊಬ್ಬ ರಾಜ, ಅವನ ಜೊತೆ ಯುದ್ಧ ಆಗುವಂತಹ ಅಥವಾ ಅವನನ್ನ ಹೇಗೆ ಗೆದ್ರು ಅನ್ನುವಂತಹ ಒಂದು ವಿಷಯ ಬರುತ್ತೆ. ಮಯೂರಧ್ವಜ ಅನ್ನುವಂಥವನು ಇನ್ನೊಬ್ಬ ರಾಜ,
ಹೆಸರುಗಳು ಕೂಡ ನೋಡಿ ಗಮನಿಸ್ಬೇಕು ನೀವು, ಪುರಾಣದ ಹೆಸರುಗಳು ಎಷ್ಟು ಚೆನ್ನಾಗಿರ್ತದೆ ಅನ್ನುವಂಥದ್ದು. ಆ ಮಯೂರ ಧ್ವಜನ ಕತೆ ಕೂಡ ಬರುತ್ತೆ ಅಲ್ಲಿ. ಅದಾದ ನಂತರದಲ್ಲಿ ವೀರವರ್ಮ ಅನ್ನುವಂಥವರ ಕತೆ ಬರುತ್ತೆ. ಆ ವೀರವರ್ಮ ಆ ಕಥೆಗಳ ಈ ನಡುವಿನಲ್ಲಿ ಇನ್ನೊಂದು ಉಪಕಥೆಯಲ್ಲಿ ಸೇರ್ಕೊಳ್ಳುತ್ತೆ, ಚಂದ್ರಹಾಸನ ಕತೆ. ಬಹಳ ಸೊಗಸಾದ ಒಂದು ಚಂಡಿಯ ಕತೆ ಇದ್ದ ಹಾಗೆ ಇಲ್ಲಿ ಚಂದ್ರಹಾಸನ ಕತೆ ಸೇರ್ಕೊಳ್ಳುತ್ತೆ. ತುಂಬಾ ಸೊಗಸಾದ ಕತೆ ಚಂದ್ರಹಾಸಂದು. ಅವೆಲ್ಲ ಕೇಳಿತೀವಿ, ದುಷ್ಟಬುದ್ಧಿ ಚಂದ್ರಹಾಸ ವಿಷಯ ಎಲ್ಲ ಗೊತ್ತಿದೆ ನಮ್ಗೆ. ಅಂತಹ ಒಂದು ಕತೆ ಇಲ್ಲಿ ಸೇರ್ಕೊಂಡಿರೋದು ನಾವು ಗಮನಿಸ್ತೇವೆ. ಬಹಳ ಸುಂದರವಾದ ಪದ್ಯಗಳನ್ನೆಲ್ಲ ಅಲ್ಲಿ ಬರೆದಿರೋದನ್ನ ನಾವು ಗಮನಿಸ್ತೇವೆ. ಈ ಚಂದ್ರಹಾಸನ ಕಥೆ ಆದ ನಂತರದಲ್ಲಿ ಬಕದಾಲ್ ಋಷಿ ಎನ್ನುವಂಥವ್ರು, ಅವ್ರನ್ನ ಇವರು ಸಂದರ್ಶನ ಮಾಡುವಂತದ್ದಿರ್ಬೇಕು. ಹೀಗೆ 1 ವರ್ಷ ಮುಗೀತದೆ. ಕುದುರೆ ಅಲ್ಲಿ ಎಲ್ಲ ಇಷ್ಟು ಕಥೆಗಳು ಮುಗಿದು ಸಂಚರಿಸಿ ಹಿಂದಿರುಗುವಾಗ ಆ 1 ವರ್ಷ ಆದ ನಂತರ ಅದು ಹಸ್ತಿನಾವತಿಗೆ ಹಿಂತಿರುಗುತ್ತೆ. ಧರ್ಮರಾಜ ವಿಶ್ವಮೇಧ ಯಾಗವನ್ನ ಮಾಡೋದಕ್ಕೆ ಆರಂಭ ಮಾಡಿ ಅದನ್ನ ವಿದ್ಯುಕ್ತವಾಗಿ ಮುಗಿಸಿ ಎಲ್ಲರಿಗೂ ಕೂಡ ದಾನಗಳನ್ನು ಕೊಟ್ಟು ಇತ್ಯಾದಿಗಳನ್ನು ಮಾಡಿ ಸಂತೋಷ ಪಡಿಸ್ತಾನೆ ಅನ್ನೋದಕ್ಕೆ ಈ ಅಶ್ವಮೇಧಿಕ ಪರ್ವ ಅನ್ನೋದು ಮುಗೀತದೆ. ಇದಿಷ್ಟು ಕಥೆಯನ್ನ ಇಟ್ಕೊಂಡು ಜೈಮಿನಿ ಏನು ಬರೆದಿದ್ದಾರ ಸಂಸ್ಕೃತದಲ್ಲಿ ಹೆಚ್ಚು ಕಡಿಮೆ ಅದನ್ನೇ ತೆಗೆದುಕೊಂಡು ಒಂದಷ್ಟು ಸುಂದರವಾದ ಉಪಕಥೆಗಳನ್ನ ಜೋಡಿಸ್ಕೊಳ್ತಾ ಅದನ್ನ ತನ್ನ ವಾರ್ಧಕ ಷಟ್ಪದಿಯ ಸುಂದರ ಪದ್ಯಗಳ ಮೂಲಕ ಹೆಚ್ಚು ಹೆಚ್ಚು ಸೊಗಸಾಗಿ ಮಾಡ್ತಾ ಹೋಗಿದ್ದನ್ನ ನಾವು ಕಾಣ್ತೇವೆ. ಇದು ಕಥಾಭಾಗ ಅಂತ ಇಟ್ಕೊಂಡ್ರೆ, ಇನ್ನು ಅವನ ಕಾವ್ಯದ ದೃಷ್ಟಿಯಿಂದ ನಾವು ಹೇಗೆ ನೋಡಬಹುದು ಲಕ್ಷ್ಮೀಶನನ್ನ ಅಂತಂದ್ರೆ, ಈಗಾಗಲೇ ನಮಗೆಲ್ಲ ಗೊತ್ತಾಗ ಬೇಂದ್ರೆಯವರು ಅವನನ್ನ ಉಪಮಾಲೋಲ ಅಂತ ಕರೆದಿದ್ದಾರೆ, ನಾದಲೋಲ ಅಂತ ಕೂಡ ಕರೆದಿದ್ದಾರೆ ಅವನ್ನ. ಯಾಕೆ ಅಂತಂದ್ರೆ ಹಾಡ್ಲಿಕ್ಕೆ ಬಹಳಷ್ಟು ಪ್ರಿಯವಾದಂಥ, ಹಾಡ್ಲಿಕ್ಕೆ ಮಾತ್ರ ಅಲ್ಲ ಓದ್ಲಿಕ್ಕೂ ಕೂಡ ಬಹಳ ಪ್ರಿಯವಾಗುವಂತಹ ಶಬ್ದದ ಬಳಕೆ, ಪದಗಳ ಬಳಕೆಯನ್ನ ಲಕ್ಷ್ಮೀಶ ಮಾಡಿರುವಂತದ್ದನ್ನ ನಾವು ಕಾವ್ಯಗಳಲ್ಲಿ ಕಾಣ್ತೇವೆ. ಕಾವ್ಯದಲ್ಲಿ ಬಹಳ ವಿಶೇಷವಾಗಿ ಉಪಮೆ ಅಂತದ್ದು ಅಂದ್ರೆ ಒಂದು ಅಲಂಕಾರ. ಅದು ಉಪಮೆ ಕಾವ್ಯಕ್ಕೆ ಒಂದು ಹೊರದೇಹ ಮತ್ತು ಒಂದು ಒಳದೇಹ ಅಂತ ಇರುತ್ತೆ. ಈ ಅಲಂಕಾರಗಳು ಉಪಮೆ, ರೂಪಕ ಅಥವಾ ಪ್ರಾಸ, ಅನುಪ್ರಾಸ, ಈ ಛಂದಸ್ಸು ಇತ್ಯಾದಿ ಎಲ್ಲ ಅದರ ಶರೀರ, ಕಾವ್ಯದ ಶರೀರ. ಅದು ಅದರ ಆತ್ಮ ಅನ್ನೋದು ಭಾವ ಮತ್ತು ರಸ, ಅದು ಬೇರೆ. ಅದು ಚೆನ್ನಾಗಿರ್ಲೇಬೇಕು. ಅದು ಚೆನ್ನಾಗಿಲ್ಲದೆ ಹೋದ್ರೆ ಇದೆಷ್ಟು ಚೆನ್ನಾಗಿದ್ರು ಕೂಡ ಅದು ಸ್ವಲ್ಪ ಶುಷ್ಕ ಕಾವ್ಯ ಅಂತಾನೆ ಅನ್ನಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ದೃಷ್ಟಿಕೋನದಲ್ಲಿ ಈ ಶರೀರವನ್ನ ಏನು ಕಟ್ಕೊಡೋದಿದೆ ಅದರಲ್ಲಿ ಲಕ್ಷ್ಮೀಶ ಬಹಳ ಮಟ್ಟಿಗೆ ಗೆದ್ದಿದ್ದಾನೆ. ಅವನು ಬಳಸುವಂತಹ ಉಪಮೆಗಳಿರ್ಬಹುದು, ರೂಪಕಗಳಿರ್ಬಹುದು ಇತ್ಯಾದಿ ಬಹಳ ಪ್ರಸಿದ್ಧವೂ ಆಗಿದೆ, ತುಂಬಾ ಮನಸ್ಸಿಗೆ ಹತ್ತಿರವೂ ಆಗುವಂತದ್ದನ್ನೆಲ್ಲ ಆತ ಬಳಸಿರೋದನ್ನ ಅನೇಕರು ಗಮನಿಸಿರುವಂತದ್ದು ನಾವು ಕಾಣ್ತೇವೆ. ಸುಮ್ಮನೆ 1-2 ಉದಾಹರಣೆಗಳನ್ನು ನೋಡೋಣ. ಹಸುರ ಮೇಲೆ ಎಳೆ ಬಿಸಿಲು ಹಸುಳೆಯಂತೆ ನಲಿದಾಡಿತು. ಈ ಅಂತೆ ಅಂತ ಬರುತ್ತಲ್ಲ ಅದು ಉಪಮೆ. ಅದರ ಹಾಗೆ ಇದು ಅಂತ ಹೇಳ್ತೀವಲ್ವಾ, ಅದು ಉಪಮೆ. ಅದೇ ಇದು ಅಂತ ಹೇಳಿದಾಗ ಅದು ರೂಪಕ ಆಗ್ತದೆ. ಅಷ್ಟೇ ವ್ಯತ್ಯಾಸ ಅಲಂಕಾರದಲ್ಲಿ. ಚಂದ್ರನಂತೆ ಮುಖ ಅಂತಂದ್ರೆ ಅದು ಉಪಮೆ, ನಿನ್ನ ಮುಖ ಚಂದ್ರನ ಹಾಗೆ ಅಂತ ಬಿಟ್ರೆ ಅದು ರೂಪಕ. ಅಷ್ಟೇ, ಆ ರೀತಿಯ ವ್ಯತ್ಯಾಸಗಳು, ಅದನ್ನ ಗಮನಿಸ್ಕೋಬೇಕು. ಹಸುರ ಮೇಲೆ ಎಳೆ ಬಿಸಿಲು ಹಸುಳೆಯಂತೆ ನಲಿದಾಡಿತು ಅಂತ ನಿಮ್ಮ ಕಣ್ಣಿಗೆ ಒಂದು ಚಿತ್ರವನ್ನ ಕಟ್ಕೊಡ್ಬೇಕು ಕಾವ್ಯ. ಆ ಚಿತ್ರದ ಮೂಲಕ ನೀವು ಆ ಕಥೆಯಲ್ಲಿ ಪ್ರವೇಶ ಅಥವಾ ಅದರ ಹಿನ್ನೆಲೆಯನ್ನ ಹತ್ತಿರ ಮಾಡ್ಕೊಳ್ಳುವಂತಹ ರೀತಿ, ಇದೆಲ್ಲ ಕೂಡ ಇದು ಕಾವ್ಯದ ಸೊಗಸಿಗೆ ಕಾರಣ ಆಗ್ತದೆ ಅನ್ನುವಂಥದ್ದು ನಾವು ಗಮನಿಸಬೇಕು. ಪರ್ವತವು ಮಹಾಯೋಗಿಯಂತೆ ಕಾಣಿಸಿತು ಅನ್ನುವಂಥ ಒಂದು ವಾಕ್ಯ ಬರೀತಾರೆ. ಒಬ್ಬ ಮಹಾಯೋಗಿ ಗಂಭೀರವಾಗಿ ಹೇಗೆ ಧ್ಯಾನಕ್ಕೆ ಕುಳಿತರೆ ಇರ್ತದೋ ಪರ್ವತ ಅನ್ನೋದು ಹಾಗೆ. ಬಹುಶಃ ಹಿಮಾಲಯ ಯಾರಾದ್ರೂ ನೋಡಿದ್ರೆ ನಿಮ್ಮಲ್ಲೆಲ್ಲ ಹಿಮಾಲಯ ನೋಡಿದಾಗ ಆ ಭಾವ ಬರೋದು ಸಹಜ. ಒಂದು ಮಬ್ಬು ಬೆಳಕಿನಲ್ಲೋ ಕತ್ಲಲ್ಲೋ ಎಲ್ಲೋ ನೋಡಿದ್ರೆ ಅಷ್ಟು ದೈತ್ಯಾಕಾರವಾದಂತ ಹಿಮಾಲಯ ಪರ್ವತ ಇರೋದು ಆ ರೀತಿ ಧ್ಯಾನಕ್ಕೆ ಕುಳಿತ ಮಹಾಯೋಗಿಯ ಹಾಗೆ ಕಾಣಿಸ್ತು ಅಂತಂದ್ರೆ ನಮಗೆ ಅದು ಹೌದಲ್ವಾ ಅಂತ ಅನ್ಸೋದಕ್ಕೆ ಸಾಧ್ಯ ಉಂಟು. ಇದು ನಮ್ಮ ಅನುಭವಕ್ಕೆ ಬರುತ್ತೆ ಆಗ. ಮತ್ತೆ ಚಿಟ್ಟೆಯು ಬನಗಳ ಬಣ್ಣದ ಕವಿತೆಯಂತೆ ಶೋಭಿಸಿತು ಅಂತ. ಬನ, ಕಾಡು, ಅದರ ಮೂಲಕ ಅದರ ಒಂದು ಕವಿತೆ ಅಂತಂದ್ರೆ ಅದರ ಚಿಟ್ಟೆಗಳು ಅಂತ ಈ ರೀತಿಯ ಒಂದು ಕಲ್ಪನೆ ಕೊಡುವಂಥದ್ದು. ಹೀಗೆ ಅನೇಕ ಉಪಮೆಗಳನ್ನ ನಾವು ಅಲ್ಲಿ ಗುರುತಿಸೋದನ್ನ ನೋಡ್ತೇವೆ. ನಮ್ಮ ಉಪಮಾಲೋಲ ಲಕ್ಷ್ಮೀಶ ಅಂತ ಕುವೆಂಪು ಅವರೇ ಒಂದು ಲೇಖನವನ್ನೇ ಬರೆದಿದ್ದಾರೆ. ಬರೀ ಅದನ್ನೇ ಇಟ್ಕೊಂಡು ಬರೆದಿದ್ದಾರೆ. ಆತರ ಎಷ್ಟರ ಮಟ್ಟಿಗೆ ಹೇಳ್ತಾ ಹೋಗ್ತಾನೆ ಉಪಮೆಯನ್ನ ಅಂತಂದ್ರೆ, ಒಂದೊಂದು ಪದ್ಯದಲ್ಲಿ ಒಂದು ಉಪಮೆಗಳ ಸಾಲನ್ನೇ ಆತ ಕೊಟ್ಟಿರೋದನ್ನ ನಾವು ಗಮನಿಸಬಹುದು. ಅದರದ್ದು ಒಂದು ಉದಾಹರಣೆ ನೋಡೋಣ. ಆರಂಭದಲ್ಲೇ ಅವನು ಆತ ಹೇಳ್ತಾನೆ, ಆರಂಭದ ಪದ್ಯದಲ್ಲೇನೆ, ಕೆನೆವಾಲ ಕಡೆದು ನವನೀತಮಂ ತೆಗೆದು ಬಾಯಿಗೆ ಇನಿದಾಗಿ ಸವಿಯದೆ ಅದರೊಳಗೆ ಪುಳಿವಿಡಿದು ರಸವನ್ನೇ ಕೆಡಿಸಿದೊಡೆ ಕರೆದ ಸುರಭಿಗಪ್ಪುದೇ ಕೊರತೆ ಅನ್ನುವಂಥ ಒಂದು ಹೋಲಿಕೆಯನ್ನ ಕೊಡ್ತಾನೆ ಆರಂಭದಲ್ಲಿ ಅವನು. ಅಂದ್ರೆ ಕೆನೆ ಹಾಲನ್ನ ಕಳೆದು ಎಲ್ಲ ಕೊಟ್ಟಿದೆ. ಸುರಭಿ ಅನ್ನೋದ್ರೆ ಒಂದು ಹಸು ಅನ್ನುವಂಥದ್ದು, ಗೋವು ಅನ್ನುವಂಥದ್ದು, ಅದೆಲ್ಲ ಕೊಟ್ಟಿರೋದನ್ನ ನೀವು ಅದನ್ನ ಸ್ವೀಕರಿಸದೇನೆ ಅದರೊಳಗೆ ಹುಳಿ ಹಿಂಡ್ಬಿಟ್ಟು ಅದನ್ನ ಕೆಡಿಸಿದ್ರೆ ಅದರಿಂದ ಅದಕ್ಕೇನು ದೋಷ? ಹಾಗೆ ಕಾವ್ಯದ ದೋಷ ಅಲ್ಲ ಅದು.
ಅದು ಒಂದು ಗೋವಿದ್ದ ಹಾಗೆ, ಅದು ನಿಮಗೆ ಕೊಡುತ್ತೆ ಸುರಭಿ ಕೆನೆ ಹಾಲನ್ನ. ನೀವು ಅದನ್ನ ಸ್ವೀಕರಿಸಿ ಅದರಿಂದ ಸ್ವೀಟ್ ಮಾಡ್ಕೋಬಹುದು, ಸಿಹಿಯನ್ನು ಮಾಡಿ ಇನ್ನೇನೋ ಮಾಡ್ಕೊಳ್ಬಹುದು. ಆದ್ರೆ ಹುಳಿ ಹಿಂಡಿ ಕೆಡಿಸಿ ಅದನ್ನ ಕುಡಿಬೇಕು ಅನ್ನೋದು ಸರಿಯಲ್ಲ. ನನ್ನ ಕಾವ್ಯ ಇರೋದು ಆತರ, ನೀವು ಆ ರೀತಿ ಅದನ್ನ ಅನುಭವಿಸಿ ಅನ್ನುವಂಥದ್ದು ಒಂದು. ಹಾಗೆ ಒಂದು ಒಳ್ಳೆಯ ಒಂದೆರಡು ಪದ್ಯ ನೋಡ್ಬೋದು ಅಂದ್ರೆ, ಚಂದ್ರಹಾಸನ ಪದ್ಯ ಒಂದು ಉದಾಹರಣೆ ತಗೊಳ್ಳೋಣ. ಚಂದ್ರಹಾಸನನ್ನ ದುಷ್ಟ ಬುದ್ಧಿ ಹೇಳಿದ ಹಾಗೆ ಅವನ ಕಳ್ಳರು ಕರ್ಕೊಂಡು ಹೋಗ್ತಾ ಇರ್ತಾರೆ ಅವನನ್ನ ಕೊಂದು ಬಿಡಬೇಕು ಅನ್ನೋ ಇದಕ್ಕೆ. ಆಗ ಆ ಚಂದ್ರಹಾಸ ಆ ಕಟುಕರ ಜೊತೆಯಲ್ಲಿ ಇರುವಂತಹ ಒಂದು ದೃಶ್ಯ ಕಲ್ಪಿಸಿಕೊಳ್ಳಿ ನೀವು, ಅದು ಹೇಗಿತ್ತು ಅನ್ನೋದನ್ನ ಒಂದು ಪದ್ಯದಲ್ಲಿ ಹೇಳ್ತಾನೆ ಲಕ್ಷ್ಮೀಶ. ಪಾತಕಿಗಳ ಒಡಲೊಳಿಹ ಪರಮಾತ್ಮನಂತೆ, ಇದೆಲ್ಲ ಹೋಲಿಕೆಗಳು ಕೊಡ್ತಾನೆ, ಉಪಮೆಗಳು. ಯಮದೂತರೆಳೆ ತಂದ ಅಜಾಮಿಳನಂತೆ, ಕಾಕ ಸಂಘಾತದೊಳು ಸಿಕ್ಕಿರ್ದ ಕೋಗಿಲೆಯ ಮರಿಯಂತೆ, ನಲುಗಿ ಕತ್ತಲೆಯೊಳಿರ್ದ ಶೀತಳ ಮರೀಚಿ ಲಾಂಛನದಂತೆ, ಬಹಳ ಕೋಪಾತಿಶಯದೊಳಗಿನ ವಿವೇಕದಂತೆ, ಆಗ ಪಶು ಘಾತಕಿಗಳು ಎತ್ತಿ ಕೊಂಡೊಯ್ಯುವ ಬಾಲಕನ್ ಇರ್ದನ್ ಅವಳೆಯೊಳು ಅಳುತ್ತೆ ಅನ್ನುವಂತಹ ಒಂದು ಪದ್ಯವನ್ನು ಬರೀತಾನೆ. ಈ ಒಂದರಲ್ಲೇನೆ ಒಂದು 4-6 ಹೋಲಿಕೆಗಳನ್ನ ಕೊಟ್ಬಿಡ್ತಾನ ಅವನು. ಪಾತಕಿಗಳ ಮಧ್ಯೆ ಇರುವಂತಹ ಒಂದು ಪರಮಾತ್ಮ ಇದ್ದ ಹಾಗಿದ್ದಂತೆ ಚಂದ್ರಹಾಸ, ಅವನ ಸುಂದರತೆ, ಆ ಪಾತಕಿಗಳು ಹೇಗಿದ್ರು, ಈ ಕಲ್ಪನೆ ಅಲ್ಲಿಗೆ ಬಂದ್ಬಿಡುತ್ತೆ ನಿಮ್ಗೆ. ಯಮದೂತರು ಎಳೆದಂದ ಅಜಾಮಿಳನಂತೆ, ಅಜಾಮಿಳನ ಕತೆ ಗೊತ್ತಿದೆ ನಿಮಗೆ, ಯಮದೂತರು ಎಳೆದಂದ ಹಾಗೆ, ಇವನು ಪುಣ್ಯಶಾಲಿ, ಅವರನ್ನ ಯಮದೂತರು ಇಟ್ಕೊಂಡಿದ್ದಾರೆ ಅನ್ನೋ ಹಾಗೆ. ಕಾಳಕ ಸಂಘಾತಗಳು ಸಿಕ್ಕಿದ ಕೋಗಿಲೆಯ ಮರಿಯಂತೆ, ಎಲ್ಲ ಕಾವ್ಯಗಳು ಮಧ್ಯದಲ್ಲೊಂದು ಕೋಗಿಲೆ ಸಿಗಿ ಹಾಕೊಂಡ್ಬಿಟ್ರೆ ಹೇಗೆ ಒದ್ದಾಡುತ್ತೋ ಅದು ಅದರ ಕುಕ್ಕಾಟಗಳಲ್ಲಿ, ಆ ರೀತಿಯಲ್ಲಿ ಇದ್ದ ಅವನು ಚಂದ್ರಹಾಸ ಅಂತ. ನಲುಗಿ ಕತ್ತಲೆಯೊಳಿರ್ದ ಶೀತಳ ಮರೀಚಿ ಲಾಂಛನದಂತೆ, ಒಂದು ಬೆಳಕು, ಸಣ್ಣ ಬೆಳಕು, ಅದು ಕತ್ತಲೆಯಲ್ಲೋ ಎಲ್ಲೋ ಒಂದಿದ್ದು ಗಾಳಿಯಲ್ಲಿ ಅಲ್ಲಾಡ್ತಾ ಒದ್ದಾಡ್ತಾ ಇರ್ತಲ್ಲ, ಆ ರೀತಿಯ ತೊಂದರೆಯಲ್ಲಿ ಒದ್ದಾಡ್ತಾ ಇದ್ದ ಅಂತ. ಬಹಳ ಕೋಪಾತಿಶಯದೊಳಗಿರ ಇರುವ ವಿವೇಕದಂತೆ, ನಮ್ಮ ವಿವೇಕ ಇದೆ, ಆದ್ರೆ ಅದು ಒಂದು ಕೋಪದ ಒಂದು ಸನ್ನಿವೇಶದ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದೆ, ವಿವೇಕ ಹೊರಗೆ ಬರ್ತಾ ಇಲ್ಲ. ಈ ಒಂದು ಹೋಲಿಕೆ. ಹೀಗೆ ಆ ಪಾತಕಿಗಳು ಕೊಂಡೊಯ್ತಾ ಇದ್ದಂತಹ ಚಂದ್ರಹಾಸ ತೋರ್ತಾ ಇದ್ದ ಅನ್ನುವಂಥದ್ದು ಒಂದು ವಾರ್ಧಕ ಷಟ್ಪದಿ. ಇದು ಉದಾಹರಣೆಗಷ್ಟೇ ನಾನು ಕೊಡೋದು, ಎಲ್ಲವನ್ನೂ ಹೇಳಕ್ಕಾಗಲ್ಲ. 1900 ನೀವು ಪದ್ಯಗಳಲ್ಲಿ ನಿಮ್ಗೆ ಎಷ್ಟೋ ಕೆಲವು ಪದ್ಯಗಳು ಸಿಗ್ಬೋದು ಇದ್ದದ್ದು. ಅದೇ ರೀತಿ ಇನ್ನೊಂದು ಚಂದ್ರಹಾಸನದೇ ಪದ್ಯ, ಅವನಿಗೆ ಅವನನ್ನ ಬಂದಾಗ ಅವನನ್ನ ವರ್ಣಿಸುವಂತ ಒಂದು ಪದ್ಯ, ಅದರ ಉಪಮಾನಗಳು ಹೇಗಿರ್ತವೆ ನೋಡೋಣ. ಕತ್ತಲೆಯ ಮನೆಗೆ ಮಣಿದೀಪದಂತೆ ಬಂದಂತವನು, ಕತ್ತಲೆಯ ಮನೆಗೆ ಮಣಿದೀಪದಂತೆ, ಸೆಲೆ ಬತ್ತಿದ ಸರೋವರಕ್ಕೆ ನವ ಜಲಂ ಒದವಿದಂತೆ, ಹೊಸದಾಗಿ ಹುಟ್ಟಿ ಬಂದ ಹಾಗೆ, ಬಿತ್ತರದ ಕಾವ್ಯ ರಚನೆಗೆ ದೇವತಾ ಸ್ತುತಿನೆಗಳದಂತೆ, ಹೊಸದೊಂದು ಕಾವ್ಯ ರಚನೆಗೆ ಒಂದು ದೇವತಾ ಸ್ತುತಿಯಿಂದ ಆರಂಭ ಮಾಡಿಬಿಟ್ಟ ಹಾಗೆ, ಭೂತಳದೊಳು ಮತ್ತೆ ಸಂತಾನವಿಲ್ಲದೆ ಉಳಿಂದನ ಬಾಳ್ವೆಗೆ ಉತ್ತಮ ಕುಮಾರನಾದಂ ಚಂದ್ರಹಾಸನ್ ಎನ್ನಲು ಉತ್ತರೋತ್ತರ ಅಚ್ಚರಿಯೇ ಸುರಪುರದ ಲಕ್ಷ್ಮೀವರ ಭಕ್ತರು ಅಂತ ನಿಲ್ಲಿಸ್ತಾರೆ. ಅಂದ್ರೆ ಆ ಓದುವ ಒಂದು ಧಾಟಿಗೆ ಕೂಡ ಎಷ್ಟು ಒಗ್ಗುತ್ತೆ ಪದ್ಯಗಳು ಅನ್ನೋಂಥದ್ದನ್ನ ಕೂಡ ನಾವು ಗಮನಿಸಬಹುದು. ಇಂತಹ ಅನೇಕ ಪದ್ಯಗಳು ಸಿಗುತ್ತೆ. ಹಾಗೆ ಪ್ರಾಸ ಬಳಸುವಂತ ರೀತಿ ಇರಬಹುದು. ಪ್ರಾಸಾಕ್ಷರದ್ದು ಕನ್ನಡದ ಒಂದು ವಿಶೇಷ. ಎಲ್ಲ ಪದ್ಯಗಳಲ್ಲೂ ಕೂಡ 2ನೇ ಅಕ್ಷರ ಒಂದೇ ರೀತಿ ಬರಬೇಕು, ದ್ವಿತೀಯ ಪ್ರಾಸ ಅಂತ ಕರಿತೇವೆ ನಾವು ಅದನ್ನ. ಅದು ಅದನ್ನ ಬರೆದಾಗ್ಲೇ ನಮ್ಗೆ ಅರ್ಥ ಆಗೋದು ಎಷ್ಟು ಕಷ್ಟ ಇದೆ ಅದನ್ನ ಬರೆಯೋದು ಅಂತ. ನೋಡಿ, ಒಂದು ಪದ್ಯ ಈ ತರ ಒಂದಿದೆ, ಮಗ್ಗಿದರ್ ಅಂತ ಒಂದು ಶುರು ಮಾಡ್ತಾನೆ ಪದ್ಯವನ್ನ. ಮಗ್ಗಿದರ್ ಅಂದ್ರೆ 2ನೇ ಅಕ್ಷರ ಗಿ ಬಂತು. ಆ ಗಿ ಅನ್ನೋ ಪದ ಎಲ್ಲಾ ಸಾಲುಗಳಲ್ಲೂ ಬರಬೇಕು 2ನೇ ಅಕ್ಷರವಾಗಿ. ಅವನು ಅದನ್ನೇ ಉಳಿಸ್ಕೊಳ್ಬೇಕಾಗುತ್ತೆ. ಮಗ್ಗಿದರ್ ಮಸುಗಿದಂಬತಿಯ ತೆರೆಯಂತೆ ಸಲೆ ಮುಗ್ಗಿದರ್ ಮುಗಿದ ಮೊಗ್ಗರದಂತೆ ಭೋಂಕರಿಸುತ್ತ ಒಗ್ಗಿದರ್ ಕವಿದು ಜೇನ್ನೊಣದಂತೆ ಪೊಯ್ದಾಡಿ ರಿಪು ಸೈನ್ಯ ಕಾನನವನು ಡೆಕ್ಕಿದರ್ ನೆಲೆಗೆಡಿಸಿ ಬಿರುಗಾಳಿಯಂತ ಇದೆ ನುಗ್ಗಿದರ್ ಹುಚ್ಚು ನುರಿಯಾಗಿ ಬಳಸಿಡಿಲೆಂಬಂತೆ ಹಿಗ್ಗಿದರ್ ಪೆಚ್ಚು ವೀರಾವೇಶದಿಂದ ಪಟುಭಟರು ಆಹವದೊಳು ಅನ್ನುವಂತಹ ಪದ್ಯ. ಒಂದು ಸೈನ್ಯದ ಹೋರಾಟದ ಪದ್ಯವನ್ನು ಬರೀತಾನೆ. ಅಂದ್ರೆ ಆ ಪ್ರಾಸಪ್ರದವನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾನೆ ಕವಿ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತದೆ. ಸ್ವಲ್ಪ ಹೆಚ್ಚು ಅಭ್ಯಾಸ ಮಾಡಬೇಕು ಕಾವ್ಯವನ್ನ ಆಸೆ ಇರುವಂತವರಿಗೆ ಇಂಥದ್ದು ಅನೇಕ ಪುಸ್ತಕಗಳು ಇದೆ, ಇಲ್ಲ ಅಂತಲ್ಲ, ಅನೇಕರು ಬರೆದಿದ್ದಾರೆ. ಇವತ್ತು ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಗೂಗಲ್ ನಲ್ಲಿ ಎಲ್ಲ ಸಿಗುತ್ತೆ ಅನೇಕ ಕೆಲವು ಅಂತ ಭಾವಿಸ್ತೇನೆ. ಪುಸ್ತಕಗಳು ಕೂಡ ಅನೇಕ ಇದೆ. ಹೀಗೆ ಬಹಳ ವಿಶೇಷವಾದಂತಹ ಈ ಒಂದು ನಮಗೆಲ್ಲ ರಾಮಾಯಣ ಮಹಾಭಾರತ ಅಂದ್ರೆ ಎಷ್ಟರ ಮಟ್ಟಿಗೆ ನಮಗೆ ಮೈಯೊಳಗೆ ಸೇರ್ಕೊಂಡ್ ಬಿಟ್ಟಿದೆ ಅಂತಂದ್ರೆ ಆ ಪಾತ್ರಗಳ ಹೆಸರು ಹೇಳಿದ್ರೆ ಸಾಕು ನಾವು ಖುಷಿಯಾಗಿ ಬಿಡ್ತೇವೆ. ಅಂತಹ ಸ್ವಲ್ಪ ಮಟ್ಟಿಗೆ ಅಪರಿಚಿತ ಅನಿಸ್ತಕ್ಕಂಥ ಈ ಕಥೆಗಳು, ಇವ್ರ ಹೆಸರು ಎಷ್ಟೋ ಜನ ಕೇಳಿರೋದಿಲ್ಲ. ಹಂಸಧ್ವಜ, ನೀಲಧ್ವಜ, ಸುರಥ ಇತ್ಯಾದಿಗಳನ್ನು ಕೇಳಿರೋದಿಲ್ಲ. ಚಂಡಿ ಕಥೆ ಗೊತ್ತಿಲ್ಲದೆ ಇರ್ಬೋದು. ಅಂತದೆಲ್ಲ ವಿಶೇಷವಾದಂತ ತಿಳ್ಕೊಳ್ಬೇಕು ಅಂದ್ರೆ ಈ ಒಂದು ಕಾವ್ಯವನ್ನ ಓದ್ಬೋದು. ಹಾಗಾಗಿ ಅನೇಕರು ಹೇಳಿದ ಹಾಗೆ ಇದು ಮಹಾಕಾವ್ಯ ಅಂತ ನಾವು ಕರೆಯಕ್ಕಾಗ್ದಿದ್ರು, ಆತನೊಬ್ಬ ಮಹಾಕವಿ ಅಂತ ನಾವು ಹೇಳಕ್ಕಾಗ್ದಿದ್ರು, ಶ್ರೇಷ್ಠ ಕವಿ ಅಂತೂ ನಿಜ. ಆತ ನಮ್ಮ ಕನ್ನಡ ನಾಡಿಗೆ ಕೊಟ್ಟಂತ ಈ ಒಂದು ಕಾವ್ಯ
ನಮ್ಮನ್ನೆಲ್ಲ ಕೂಡ ಇವತ್ತಿಗೂ ಕೂಡ ಹತ್ತಿರನಾಗಿಸೋದಕ್ಕೆ ಕಾರಣ ಆಗಿದೆ. ಗಮಕೆಗಳಿಗೆ ಬಹಳ ಪ್ರಿಯವಾದ ಕಾವ್ಯ ಕುಮಾರವ್ಯಾಸ ಭಾರತ ಬಿಟ್ರೆ, ಅಥವಾ ಅದರ ಜೊತೆಗೆ ಅಂತಾನೆ ಇಟ್ಕೊಳ್ಳೋಣ, ಅದನ್ನು ಎರಡನೇದು ಅಂತ ಕೂಡ ಭಾವಿಸ್ಬೋದು, ಅಥವಾ ಅದರ ಜೊತೆಗೆ ಅಂತ ಕೂಡ ಇಟ್ಕೊಳ್ಳೋಣ. ಗಮಕಿಗಳೆಲ್ಲ ಹಾಡುವಂತ ಬಹಳ ಸೊಗಸಾದಂತಹ ಕಾವ್ಯ ಆಗ್ತದೆ ಇದು. ಮತ್ತು ಕನ್ನಡದ ಛಂದಸ್ಸು, ಅದನ್ನು ಬಳಸುವ ರೀತಿ ಇರಬಹುದು, ಪದಲಾಲಿತ್ಯ ಹೇಗಿರ್ತದೆ ಕನ್ನಡ ಭಾಷೆಯಲ್ಲಿ ಅನ್ನುವಂಥದ್ದು. ಮತ್ತೆ ಆಗ್ಲೇ ನಾನು ಹೇಳಿದೆ ಭಾಷೆ ಅನ್ನುವಂಥದ್ದು, ಅದರಲ್ಲಿ ಸಿಡಿಗುಂಡು ಅನ್ನುವಂತಹ ಒಂದು ಪದವನ್ನ ಬಳಸ್ತಾನೆ ಒಂದ್ ಕಡೆ. ಅದು ಕೂಡ ಆತನ ಕಾಲಘಟ್ಟ ಅಥವಾ ಇದಕ್ಕೆ ಒಂದು ಊಹೆ ಮಾಡ್ಲಿಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ಸಿಡಿಗುಂಡು ಬಹಳ ಹಿಂದೆ ಇದ್ದಿರ್ಲಿಕ್ಕಿಲ್ಲ, ರಾಯಚೂರು ಯುದ್ಧದಲ್ಲಿ ಅದನ್ನ ಬಳಸಿದ್ರು ಅನ್ನುವಂತ ಉಲ್ಲೇಖ ಎಲ್ಲ ಬರುತ್ತೆ. ಹಾಗಾಗಿ ವಿಜಯನಗರ ಕಾಲಘಟ್ಟದಲ್ಲಿ ಈತ ಇದ್ದಿದ್ದು ಅನ್ನುವಂಥದ್ದು ಕೂಡ ಉಲ್ಲೇಖ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋದು ಬರುತ್ತೆ. ಅದು ಕೂಡ ಹಾಗೆ ಅವನ ಪ್ರಕೃತಿ ವರ್ಣನೆ ಆಗ್ಲೇ ಹೇಳಿದಾಗೆ ಕಂಗು ತೆಂಗು ಇತ್ಯಾದಿಗಳನ್ನ ವರ್ಣಿಸ್ತಾನಲ್ಲ, ಅದರಿಂದ ಕೂಡ ನಾವು ಅದನ್ನೆಲ್ಲ ಊಹಿಸಬಹುದು. ಮಲೆನಾಡಿನ ಪರಿಸರ ಹೇಗಿದೆ ಅದರ ವರ್ಣನೆ ಇವನ ಕಾವ್ಯದಲ್ಲಿ ಚೆನ್ನಾಗಿ ಬಂದಿರೋದ್ರಿಂದ ಇವನು ಈ ಭಾಗದವನು ಅನ್ನುವಂತಹ ಊಹೆಯನ್ನ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ನಮ್ಗೆ. ಹೀಗೆ ಇಷ್ಟೆಲ್ಲ ವಿಷಯಗಳನ್ನ ಇಟ್ಕೊಂಡಿರೋ, ತನ್ನ ಹಿನ್ನೆಲೆಗೆ ಇಟ್ಕೊಂಡಿರುತ್ತ ಒಬ್ಬ ಲಕ್ಷ್ಮೀಶ ಕವಿ, ಒಬ್ಬ ಕವಿಯ ವಿಷಯವಾಗಿ ನಾನು ಅಷ್ಟೇ ಇಷ್ಟು ಹೇಳಿದ್ದೇನೆ. ಇಂತಹ ಈ ಹಿಂದೆ ಹೇಳಿದ 10ನೇ ಶತಮಾನದಿಂದ ಅನೇಕ ಕವಿಗಳಿದ್ದಾರೆ. ಒಬ್ಬೊಬ್ಬರ ಹಿಂದೆಯೂ ಕೂಡ ಇಂತಹ ಅನೇಕ ವಿಚಿತ್ರಗಳಿದೆ, ಘಟನೆಗಳಿದೆ, ಒಂದು ಕುತೂಹಲಗಳಿರ್ತದೆ. ಅದನ್ನೆಲ್ಲ ಓದ್ತಾ ಹೋದ್ರೆ, ತಿಳ್ಕೊಳ್ತಾ ಹೋದ್ರೆ ಅದೇ ಒಂದು ದೊಡ್ಡ ಪ್ರಪಂಚ ಆಗ್ತದೆ. ಇನ್ನು ಕಾವ್ಯವನ್ನು ಓದೋದು ಇನ್ನೊಂದು ಪ್ರಪಂಚ ಆಗುತ್ತೆ. ಬಹುಶಃ ನಮಗೆ ಒಂದು ಜನ್ಮ ಸಾಕಾಗುದಿಲ್ಲ ಅಂತ ನಾವು ಕೂಡ ಅನಿಸುತ್ತೆ ಇದನ್ನೆಲ್ಲ ಕೇಳ್ತಾ ಹೋದಾಗ. ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಅಥವಾ ಲಕ್ಷ್ಮೀಶನ ಬಗ್ಗೆ ನಾನು ಎಂದೋ ಓದಿದ್ದು ಮತ್ತೊಂದಷ್ಟು ಮೆಲುಕು ಹಾಕಿ ತಿಳ್ಕೊಳ್ಳಕ್ಕೆ ಅಥವಾ ಮತ್ತೆ ಪುನರಾವರ್ತನೆಯಾಗಿ ಇನ್ನೊಂದಷ್ಟು ಓದ್ಲಿಕ್ಕೆ ನನಗೆ ಈ ಸನ್ನಿವೇಶ ಕಾರಣ ಆಯ್ತು. ಇಲ್ದೆ ಹೋಗಿದ್ರೆ ಬಹುಶಃ ಇನ್ನೇನೋ ಓದ್ಕೊಂಡು ಹೋಗಿರ್ತಿದ್ದೆ, ಲಕ್ಷ್ಮೀಶ ಹಂಗೆ ಹಿಂದಕ್ಕೆ ಹೋಗ್ಬಿಟ್ಟಿರ್ತಿದ್ನೋ ಏನೋ ಗೊತ್ತಿಲ್ಲ. ಆದ್ರೆ ಅವನನ್ನ ಮತ್ತೆ ಒಂದು ಮರು ಓದಿಗೆ ಕಾರಣರಾದದಕ್ಕೆ ನಾನು ಜಗನ್ನಾಥ್ ಅವ್ರನ್ನು, ಅಶ್ವಥ್ ಅವ್ರನ್ನು ಮತ್ತು ಈ ಇಡೀ ಗುಂಪಿನ ಎಲ್ಲ ಸದಸ್ಯರಿಗೂ ಕೂಡ ನಾನು ಆತ್ಮೀಯ ಧನ್ಯವಾದಗಳನ್ನ ಹೇಳ್ತೇನೆ, ಈ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ. ಹಾಗೆ ಈ ಒಂದು ಕಲಿಕೆಗೆ ಮತ್ತು ನನ್ನ ಮೇಲಿನ ಪ್ರೀತಿಯಿಂದ, ವಿಶ್ವಾಸದಿಂದ ಅನೇಕರು ಕೂಡ ಸೇರಿದ್ದೀರಿ ಇಲ್ಲಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ನೆನಕೆಗಳನ್ನ, ನಮಸ್ಕಾರಗಳನ್ನ ತಿಳಿಸ್ತೇನೆ. ನಮಸ್ಕಾರ. ಇನ್ನು ಇದ್ರ ಬಗ್ಗೆ ಅಭಿಪ್ರಾಯಗಳನ್ನ ಮಾತ್ರ ನಾನು ಹೇಳಬಲ್ಲೆ. ಪ್ರಶ್ನೋತ್ತರದ ರೀತಿಯಲ್ಲಿ ಏನು ಉತ್ತರಗಳು ಹೇಳಕ್ಕೆ ಇನ್ನೂ ಒಂದಷ್ಟು ಸಂಶೋಧನಾತ್ಮಕ ವಿಷಯಗಳಿದೆ. ನನಗೆ ಗೊತ್ತಿರೋದನ್ನ ಹೇಳ್ತೇನೆ, ಇಲ್ಲದೆ ಆದ್ರೆ ಓದ್ಕೊಳ್ಬಹುದು ತಾವು ಕೂಡ. ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ನಮಸ್ಕಾರ.